ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 4 ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯದ ಬಗ್ಗೆ ಈ ಪಾಠದಲ್ಲಿ ನೋಡ್ತಾ ಹೋಗೋಣ. ಇದು 9ನೇ ತರಗತಿಯಲ್ಲಿ ಬರ್ತಕ್ಕಂಥ 9ನೇ ತರಗತಿ ಫಸ್ಟ್ ಭಾಗ ಬರುತ್ತಲ್ಲ, ಆ ಭಾಗದಲ್ಲಿ ಇರ್ತಕ್ಕಂಥ 4ನೇ ಅಧ್ಯಾಯ ಪಾಠ ಆಗಿದೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಇನ್ನೊಂದಿಷ್ಟು ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಸಹಾಯಕವಾದಂಗೆ ಆಗುತ್ತೆ. ಸೊ ಹಾಗಾಗಿ ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಇದೆಲ್ಲ ಪ್ರೊಸೆಸ್ ಮುಗ್ತಾ ಬರ್ತಾ ಇದೆ. ಅಂದರೆ TET ಅಥವಾ CET ಕಾಲ್ಫಾರ್ಮ್ ಮಾಡೋ ಸಾಧ್ಯತೆ ಇದೆ. ಇನ್ನೂ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಮಾಡಬಹುದು. ಯಾಕಂದರೆ ಹೇಳ್ತಾ ಇದ್ದಾರೆ TET ಕಾಲ್ಫಾರ್ಮ್ ಮಾಡ್ತೀವಿ ಅಂತ. ಸೊ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಬಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನನಗೇನಾದರೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಾದರೆ ಹೇಳ್ತೀನಿ. ಸೊ ನಮ್ಮ ಪ್ರಿಪ್ರೇಷನ್ ಮಾಡೋದೇನೋ ಟೈಮ್ ಆಯ್ತಲ್ಲ, ಅದು ಸ್ವಲ್ಪ ನಾವು ಇನ್ನೊಂದಿಷ್ಟು ಜಾಸ್ತಿ ಹೊತ್ತನ್ನು ಕ್ಲಾಸ್ಗಳಿಗೆ ಕೊಡಬೇಕು. ಹಾಗಾಗಿ ಬೇಗನೆ ಇವೆಲ್ಲ ಕ್ಲಾಸ್ಗಳನ್ನು ಮುಗಿಸ್ಬಿಡೋಣ. ಆ ನಂತರ ಈಗೇನು ನಾನು 7th ರಿಂದ 10th ವರೆಗೂ ಹಿಸ್ಟ್ರಿ ಭಾಗನ ಕಂಪ್ಲೀಟ್ ಮಾಡ್ತೀನಲ್ಲ, ಅದಾದಮೇಲೆ ಹಿಸ್ಟ್ರಿ ಭಾಗಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಕ್ವಶನ್ ಆನ್ಸರನ್ನು ರೆಡಿ ಮಾಡಿ ಈ GPSTRಗೆ ಆಮೇಲೆ TETಗೆ ಎರಡಕ್ಕೂ ಯೂಸ್ ಆಗೋ ಥರ ಕ್ವಶನ್ ಆನ್ಸರ್ನ ರೆಡಿ ಮಾಡಿ ಅದನ್ನು ಸಹ ಕ್ಲಾಸ್ ಮಾಡ್ತೀನಿ. ಸೊ ಅದಕ್ಕೆ ಈ ಮೊದಲು ಇದೆಲ್ಲ ಹಿಸ್ಟ್ರಿ ಪಾಠಗಳಲ್ಲಿ ಮುಗಿಲಿ ಅಂತ ಕಾಯ್ತಾ ಇದ್ದೀನಿ. ಮುಗಿದಾದ್ಮೇಲೆ ಆ ಥರ ಕ್ವಶನ್ ಆನ್ಸರ್ ರೆಡಿ ಮಾಡಿ ಹೇಳ್ತೀನಿ. ಓಕೆ, ಭಾರತದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಒಂದು ಮಹತ್ವದ ಘಟನೆಯಾಗಿದೆ. ದಕ್ಷಿಣ ಭಾರತದ ರಾಜಮನೆತನಗಳಾಗಿದ್ದ ದೇವಗಿರಿಯ ಯಾದವರು, ವಾರಂಗಲ್ನ ಕಾಕತೀಯರು, ಮಧುರೈನ ಪಾಂಡ್ಯರು, ದ್ವಾರಸಮುದ್ರದ ಹೊಯ್ಸಳರು ಮತ್ತು ತಂಜಾವೂರಿನ ಚೋಳರು ಅಲ್ಲಾವುದ್ದೀನ್ ಖಿಲ್ಜಿಯ ಭೀಕರ ದಾಳಿಗಳಿಗೆ ತುತ್ತಾದರು. ನೋಡಿ, ಈ ಅಲ್ಲಾವುದ್ದೀನ್ ಖಿಲ್ಜಿ ಎಷ್ಟು ಭೀಕರವಾಗಿ ದಾಳಿ ಮಾಡ್ತಾನೆ ಇವರೆಲ್ಲರ ಮೇಲೆ ಅಂದರೆ, ಈ ಎಲ್ಲ ಸಾಮ್ರಾಜ್ಯಗಳು ಅವನತಿಯತ್ತ ಹೋಗ್ತವೆ. ಆ ರೀತಿಯಾಗಿ ಈತ ದಾಳಿಗಳನ್ನು ಮಾಡ್ತಾನೆ. ಈತ ತುಂಬ ಕ್ರೂರವಾಗಿ ಆಡಳಿತವನ್ನು ನಡೆಸ್ತಾ ಇರ್ತಾನೆ. ಖಿಲ್ಜಿ ಸಂತತಿಯಲ್ಲಿ ಬರ್ತಾನೆ. ಖಿಲ್ಜಿ ಸಂತತಿಯ ಸ್ಥಾಪಕ ಯಾರು? ಜಲಾಲುದ್ದೀನ್. ನೋಡಿ, ಜಲಾಲುದ್ದೀನ್. ಈ ಜಲಾಲುದ್ದೀನನ ಆಶ್ರಯದಲ್ಲೇ ಈತ ಬೆಳಿತಾನೆ. ಆತನ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ. ಆದರೆ ಆ ಜಲಾಲುದ್ದೀನನ್ನೇ ಕೊಂದು ಈತ ಅಲ್ಲಾವುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬಂದು ಏನು ಮಾಡ್ತಾನೆ, ಇವೆಲ್ಲ ದೇವಗಿರಿಯ ಯಾದವರನ್ನ, ವಾರಂಗಲ್ನ ಕಾಕತೀಯರನ್ನ, ಮಧುರೈನ ಪಾಂಡ್ಯರನ್ನ, ದ್ವಾರಸಮುದ್ರದ ಹೊಯ್ಸಳರನ್ನ. ನೋಡಿ, ಈ ದ್ವಾರಸಮುದ್ರದ ಹೊಯ್ಸಳರು ಎಷ್ಟು ವೈಭೋಗದಿಂದ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಗೊತ್ತಾ. ಈ ಪ್ರದೇಶವನ್ನ ಲೂಟಿ ಮಾಡಿ ಈ ಸಂಪತ್ತನ್ನ ಕೊಳ್ಳೆ ಹೊಡೆದು ಇಲ್ಲಿ ಏನು ಮಾಡ್ತಾನೆ, ಈ ಪ್ರದೇಶ ಒಂದು ಹಳೆ ಬೀಡನ್ನಾಗಿ ಮಾಡಿಬಿಡ್ತಾನೆ. ಅದು ಇನ್ನೂ ಸಹ ಚೇತರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಇದಕ್ಕೆ ಹಳೆ ಬೀಡು ಅಂತ ಕರೀತಾರೆ. ಆಮೇಲೆ ತಂಜಾವೂರಿನ ಚೋಳರನ್ನ ಎಲ್ಲರ ಮೇಲೆ ಭೀಕರವಾಗಿ ದಾಳಿ ಮಾಡಿ ಆ ಸಾಮ್ರಾಜ್ಯಗಳ ಅವನತಿಯನ್ನ ಮಾಡ್ತಾನೆ ಈತ. ಇದರ ಪರಿಣಾಮವಾಗಿ ರಾಜಕೀಯ ಅಭದ್ರತೆ, ಅಸ್ಥಿರತೆ, ಕ್ಷೋಭೆ, ಭಯ ಮತ್ತು ಧಾರ್ಮಿಕ ವಿಪ್ಲವ ಕಾಣಿಸಿಕೊಂಡವು. ಈ ಸನ್ನಿವೇಶದಲ್ಲಿ ವಿಜಯನಗರ ಸಾಮ್ರಾಜ್ಯ ಉದಯವಾಯಿತು. ನೋಡಿ, ಈಗ ಅಲ್ಲಾವುದ್ದೀನ್ ಖಿಲ್ಜಿಯ ಭೀಕರ ದಾಳಿಗಳಿಗೆ ತುತ್ತಾಗಿರ್ತಕ್ಕಂಥ ಇಲ್ಲಿ ಏನಾಗಿರುತ್ತೆ, ಅಭದ್ರತೆ, ಅಸ್ಥಿರತೆ ಉಂಟಾಗುತ್ತೆ, ಕ್ಷೋಭೆ ಉಂಟಾಗುತ್ತೆ, ಆಮೇಲೆ ಭಯ ಕಾಣಿಸ್ಕೊಳ್ಳುತ್ತೆ ಅಲ್ಲಿ ಇರ್ತಕ್ಕಂಥ ಸಾಮ್ರಾಜ್ಯದಲ್ಲಿ ರಾಜರಿಗೆ. ಆಮೇಲೆ ಧಾರ್ಮಿಕ ವಿಪ್ಲವ ಕೂಡ ಕಾಣಿಸ್ಕೊಳ್ಳುತ್ತೆ. ಈತ ಏನು ಮಾಡ್ತಾನೆ, ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡೋದಷ್ಟೇ ಅಲ್ಲ, ಈ ಹಿಂದೂ ದೇವಾಲಯಗಳನ್ನೆಲ್ಲ ನಾಶ ಮಾಡ್ತಾ ಇರ್ತಾನೆ. ಹಾಗಾಗಿ ಧಾರ್ಮಿಕ ವಿಪ್ಲವ ಕೂಡ ಕಾಣಿಸ್ಕೊಳ್ಳುತ್ತೆ. ಈ ಸನ್ನಿವೇಶದಲ್ಲಿ ಏನಾಗುತ್ತೆ, ವಿಜಯನಗರ ಸಾಮ್ರಾಜ್ಯದಂತಹ ಮಹೋನ್ನತ ಸಾಮ್ರಾಜ್ಯ ಉದಯವಾಗುತ್ತೆ. ಹರಿಹರ ಬುಕ್ಕರು 1336ರಲ್ಲಿ ತುಂಗಭದ್ರಾ ನದಿಯ ದಕ್ಷಿಣದ ದಡದ ಮೇಲೆ ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ನೋಡಿ, 6th ಅಥವಾ 7th ಕ್ಲಾಸ್ ಮಾಡಬೇಕಾದ್ರೂ ನಾನು ಹೇಳಿದ್ದೆ, ಹರಿಹರ ಮತ್ತು ಬುಕ್ಕರು 1336ರಲ್ಲಿ ತುಂಗಭದ್ರಾ ನದಿಯ ದಕ್ಷಿಣದ ದಡದ ಮೇಲೆ. ನೋಡಿ, ದಕ್ಷಿಣ ಅನ್ನೋದು ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಯಾಕಂದರೆ ಕನ್ಫ್ಯೂಸ್ ಮಾಡಿಸ್ತಾರೆ. ಈ TETನಲ್ಲಿ ಹೇಳಿಕೆ ರೂಪದಲ್ಲಿ ಕೇಳ್ತಾ ಇದ್ದಾರೆ ಇವಾಗ ಕ್ವಶನ್ಸ್ಗಳು. ಯಾವುದೋ ಒಂದು ತುಂಗಭದ್ರಾ ನದಿಯ ದಕ್ಷಿಣ ದಡದ ಬಿಟ್ಟು ಉತ್ತರದ ದಡದ ಮೇಲೆ ಅಥವಾ ಪೂರ್ವದ ದಡದ ಮೇಲೆ ಪೂರ್ವದಲ್ಲಿ, ಪಶ್ಚಿಮದಲ್ಲಿ, ಈ ಥರ ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟು ಬಿಡ್ತಾರೆ. ಆವಾಗ ನಿಮಗೆ ಹೆಲ್ಪ್ ಆಗಬೇಕು ಈ ಥರ ನೀಟಾಗಿ ಓದ್ಕೊಂಡ್ರೆ. ದಕ್ಷಿಣದ ದಡದ ಮೇಲೆ ನೆನಪಲ್ಲಿರಲಿ, ದಕ್ಷಿಣ ದಡದ ಮೇಲೆ ಇವರು
ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ತುಂಗಭದ್ರಾ ನದಿ ದಕ್ಷಿಣ ದಡದ ಮೇಲೆ. ಮುಂದೆ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗುತ್ತೆ. ಹಂಪಿ ಇವರ ರಾಜಧಾನಿ ಆಗುತ್ತೆ. ನೋಡಿ, ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ 4 ರಾಜಮನೆತನಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದು ಸಂಗಮ ವಂಶ, ಇಲ್ಲೇ ಹರಿಹರ ಮತ್ತು ಬುಕ್ಕರು ಬರ್ತಾರೆ. ಸಾಳುವ ವಂಶ, ತುಳುವ ವಂಶ, ಆಮೇಲೆ ಅರವಿಡು ವಂಶ. ತುಳುವ ವಂಶದಲ್ಲೇ ಶ್ರೀಕೃಷ್ಣ ದೇವರಾಯ ಬರ್ತಾರೆ. ಅರವಿಡು ವಂಶದಲ್ಲಿ ಅಳಿಯ ರಾಮರಾಯ ಬರ್ತಾರೆ. ಇವರೇ ರಕ್ಕಸ ತಂಗಡಿ ಕದನವನ್ನು ಮಾಡ್ತಾರೆ, ರಾಮರಾಯ. ಓಕೆ, ನೆಕ್ಸ್ಟ್ ಬರುತ್ತೆ, ಇವ್ರ ಬಗ್ಗೆ ಹೇಳ್ತೀನಿ ನೋಡಿ. ನಿಮ್ಗೆ ಈ ಥರ ಏನಾದರೂ ಮ್ಯಾಪ್ ಕೊಟ್ಟಾಗ ನಾನು ಏನು ಹೇಳ್ತಾ ಇದ್ದೀನಲ್ಲ, ಸುಮ್ಮನೆ ಒಂದಿಷ್ಟು ಕೀ ನೋಟ್ಸಲ್ಲಿ ಬರೆದು ಬಿಡ್ಬೇಕು. ಇಲ್ಲಿ ಎಲ್ಲ ಬರೆದು ಇವ್ರ ಆಸ್ಥಾನಕ್ಕೆ ಯಾರ್ಯಾರು ರಾಯಭಾರಿಗಳು ಬರ್ತಾರೆ, ಇವ್ರ ಬಿರುದುಗಳೇನಾಗಿದ್ದು, ಸೊ ಒಂದಿಷ್ಟು ಕೀ ಪಾಯಿಂಟ್ಸ್ ಥರ ಬರೆದ್ಬಿಟ್ರೆ ನಿಮ್ಗೆ ಹಾಗೆ ನೆನಪಲ್ಲಿ ಇರುತ್ತೆ. ನೆಕ್ಸ್ಟು TET ಕಾಲ್ಫರ್ಮ್ ಮಾಡಿದಾಗ ನೀವು ಜಸ್ಟ್ ಕಾಲ್ಫರ್ಮ್ ಮಾಡಿದ ತಕ್ಷಣ, ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಅವಾಗಿಂದ ನೀವೆಲ್ಲ ಬರೀ ರಿವಿಷನ್ ಮಾಡ್ಬೋದು. ರಿವಿಷನ್ ಮಾಡಿದ್ರೆ ತುಂಬ ಚೆನ್ನಾಗಿ ನೆನಪಲ್ಲಿರುತ್ತೆ. ಹಾಗಾಗಿ ಈ ಥರ ಮ್ಯಾಪ್ ಕೊಟ್ಟಾಗ ನೀವು ಈ ಥರ ಬರೀರಿ. ಸಂಗಮ ವಂಶದ 1336ರಿಂದ 1486ರವರೆಗೆ ಪ್ರಸಿದ್ಧ ದೊರೆಗಳಂದರೆ ಈ ವಂಶ, ಸಂಗಮ ವಂಶ ಎಲ್ಲಿಂದ ಎಲ್ಲಿವರೆಗೂ ಆಳ್ವಿಕೆಯನ್ನು ಮಾಡ್ತಾರೆ ಅಂತ ಕೇಳಿದಾಗ, ಈ 1336ರಿಂದ 1486ರವರೆಗೆ ಈ ವಂಶ ಆಳ್ವಿಕೆ ಮಾಡುತ್ತೆ. ಈ ವಂಶದ ಪ್ರಸಿದ್ಧ ದೊರೆಗಳೆಂದರೆ 1ನೇ ಹರಿಹರ, ಬುಕ್ಕರಾಯ, 2ನೇ ಹರಿಹರ ಮತ್ತು ಪ್ರೌಢದೇವರಾಯ. ನೋಡಿ, ಪ್ರೌಢದೇವರಾಯನು ಸಂಗಮ ವಂಶದಲ್ಲೇ ಬರುತ್ತೆ. ಇವರು ತುಂಬ ಚೆನ್ನಾಗಿ ಆಳ್ವಿಕೆಯನ್ನು ಮಾಡ್ತಾರೆ. 1ನೇ ಹರಿಹರ, ಬುಕ್ಕರಾಯ, 2ನೇ ಹರಿಹರ ಮತ್ತು ಪ್ರೌಢದೇವರಾಯ ಈ ವಂಶದ ಪ್ರಸಿದ್ಧ ದೊರೆಗಳಾಗಿದ್ದಾರೆ. 1ನೇ ಹರಿಹರ ವಿಜಯನಗರ ಸಾಮ್ರಾಜ್ಯಕ್ಕೆ ಅಸ್ಥಿಭಾರ ಹಾಕಿದ ಕಡಿದಾದ ಬೆಟ್ಟಗಳ ನಡುವಣ ಹೊಸ ರಾಜಧಾನಿಯನ್ನು ಅಭಿವೃದ್ಧಿಪಡಿಸಿದರು. ಯಾರು? 1ನೇ ಹರಿಹರ. ಓಕೆ, ನೆಕ್ಸ್ಟ್ ಬುಕ್ಕರಾಯ ಬರ್ತಾರೆ. ಮದುರೈ ಸುಲ್ತಾನನನ್ನು ಪದಚ್ಯುತಗೊಳಿಸಿ ಬುಕ್ಕನ ಪುತ್ರ ಕಂಪನನು ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಈ ಮದುರೈ ಸುಲ್ತಾನನನ್ನು ಪದಚ್ಯುತಗೊಳಿಸಿ ಆತನಿಗೆ ಸಿಂಹಾಸನದಿಂದ ಕೆಳಗಿಳಿಸಿ ಈ ಬುಕ್ಕನ ಪುತ್ರ ಯಾರಾಗಿರ್ತಾರೆ, ಕಂಪನನು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ. ಈ ದಿಗ್ವಿಜಯದ ಬಗ್ಗೆ ಗಂಗಾದೇವಿ ಬರೆದ ಮಧುರಾ ವಿಜಯಂ ಅಂದರೆ ವೀರ ಕಂಪಣ್ಣರಾಯ ವಿಜಯಂ ಅನ್ನೋದು ಇದರ ಅರ್ಥ ಆಗುತ್ತೆ ಎಂಬ ಸಂಸ್ಕೃತ ಕೃತಿಯು ಹೆಚ್ಚಿನ ವಿವರಣೆ ನೀಡುತ್ತದೆ. ನೋಡಿ, ಇದು ಕೇಳಿದ್ರು, ಕಂಪನನು ಈ ಮಧುರೈ ಸುಲ್ತಾನನ ಮೇಲೆ ಯುದ್ಧವನ್ನು ಮಾಡಿದನಲ್ಲ, ಅದ್ರ ಬಗ್ಗೆ ವಿವರಣೆ ನೀಡೋ ಕೃತಿ ಯಾವುದು ಅಂತ ಕೇಳಿದ್ರು. ಅದು ಮಧುರಾ ವಿಜಯಂ ಆಗುತ್ತೆ. ಈ ಮಧುರಾ ವಿಜಯಂ ಬರೆದವರು ಯಾರು? ಗಂಗಾದೇವಿ ಅನ್ನೋರು ಈ ಮಧುರಾ ವಿಜಯಂ ಅನ್ನೋ ಕೃತಿಯನ್ನು ಬರೀತಾರೆ. ಇದು ವೀರ ಕಂಪಣ್ಣರಾಯ ವಿಜಯಂ ಅನ್ನೋದು ಸಹ ಇದೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಕೊಂಡವೀಡಿನ ರೆಡ್ಡಿಗಳನ್ನು ಸೋಲಿಸಿ ಪೇನುಗೊಂಡ ಪ್ರದೇಶವನ್ನು ಬುಕ್ಕನು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿಸ್ತಾನೆ. ನೋಡಿ, ಕೊಂಡವೀಡಿನ ರೆಡ್ಡಿಗಳನ್ನು ಸೋಲಿಸಿ ಆ ಪ್ರದೇಶವನ್ನು ಅಂದರೆ ಪೇನುಗೊಂಡ ಪ್ರದೇಶವನ್ನು ಬುಕ್ಕನು ವಿಜಯನಗರ ಸಾಮ್ರಾಜ್ಯಕ್ಕೆ ಆ ಪ್ರದೇಶವನ್ನು ವಿಲೀನಗೊಳಿಸ್ತಾನೆ. ಬುಕ್ಕನು ಜೈನರ ಮತ್ತು ಶ್ರೀ ವೈಷ್ಣವರ ನಡುವಿನ ಧಾರ್ಮಿಕ ಕಲಹವನ್ನು ಬಗೆಹರಿಸಿ ಸರ್ವಮತ ಸಮನ್ವಯತೆಯ ನೀತಿಯನ್ನು ಎತ್ತಿ ಹಿಡಿದನು ಎಂದು ಶ್ರವಣಬೆಳಗೊಳದ ಶಾಸನದಲ್ಲಿ ತಿಳಿಸುತ್ತದೆ. ನೋಡಿ, ಈ ಜೈನರು ಮತ್ತು ಶ್ರೀ ವೈಷ್ಣವರ ನಡುವಿನ ಧಾರ್ಮಿಕ ಕಲಹಗಳನ್ನು ಬಗೆಹರಿಸ್ತಾನೆ. ಅದಕ್ಕಾಗಿ ಈತನಿಗೆ ಒಂದು ಬಿರುದು ಕೊಡ್ತಾರೆ. ಆ ಬಿರುದು ಯಾವುದು ಅಂತ ನನಗೆ ಕರೆಕ್ಟಾಗಿ ನೆನಪಾಗ್ತಾ ಇಲ್ಲ, ಬಟ್ ಒಂದು ಬಿರುದು ಇದೆ. ನಿಮ್ಗೆ ಯಾರಿಗಾದರೂ ಆ ಬಿರುದು ಗೊತ್ತಿದ್ರೆ ಕಮೆಂಟ್ ಮಾಡಿ. ಆಮೇಲೆ ನನಗೂ ಗೊತ್ತಾದರೆ ನಾನು ಸಹ ಕಮೆಂಟಲ್ಲಿ ಹಾಕಿರ್ತೀನಿ, ನೋಡ್ಕೊಂಡ್ಬಿಡಿ. ಓಕೆ, ಈ ಶ್ರವಣಬೆಳಗೊಳದ ಶಾಸನದಲ್ಲಿ ಈ ಜೈನರು ಮತ್ತು ಶ್ರೀ ವೈಷ್ಣವರ ನಡುವಿನ ಧಾರ್ಮಿಕ ಕಲಹವನ್ನು ಬಗೆಹರಿಸಿದನು ಅಂತ ಕೊಡಲಾಗಿದೆ. ರಾಜಧಾನಿಯಲ್ಲಿ ಕೋಟೆಯನ್ನು ಕಟ್ಟಿಸಿ ದೇವಾಲಯಗಳನ್ನು ನಿರ್ಮಿಸಿದನು. ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಈತ ನೀಡ್ತಾನೆ. ಚೀನಾ ದೇಶದ ಮಿಂಗ್ ವಂಶದ ಸಾಮ್ರಾಟನ ಆಸ್ಥಾನಕ್ಕೆ ಬುಕ್ಕರಾಯನು ರಾಯಭಾರಿಯನ್ನು ಕಳಿಸ್ತಾನೆ. ಯಾರು? ಚೀನಾ ದೇಶದ ಈ ಮಿಂಗ್ ವಂಶದ ಸಾಮ್ರಾಟನ ಆಸ್ಥಾನಕ್ಕೆ ಬುಕ್ಕರಾಯ ರಾಯಭಾರಿಯನ್ನು ಕಳಿಸ್ತಾನೆ. ಓಕೆ, ನೆಕ್ಸ್ಟ್ ನೋಡೋಣ. 2ನೇ ಹರಿಹರ ಬರ್ತಾರೆ. ಬುಕ್ಕರಾಯನ ಮಗನಾದ 2ನೇ ಹರಿಹರನು 27 ವರ್ಷಗಳ ಆಡಳಿತದ ಅವಧಿಯಲ್ಲಿ ವಿಜಯನಗರವು ವಿಶಾಲ ಪ್ರದೇಶಗಳನ್ನು ಒಳಗೊಂಡಿತು. ಬುಕ್ಕರಾಯನ ಮಗನಾಗಿರ್ತಾನೆ 2ನೇ ಹರಿಹರ. ಈತ 27 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾನೆ. ಈ ಆಳ್ವಿಕೆಯ ಅವಧಿಯಲ್ಲಿ ಆತ ವಿಶಾಲ ಪ್ರದೇಶಗಳನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ಒಳಪಡಿಸ್ತಾನೆ. ಅಂದರೆ ವಿಜಯನಗರ ಸಾಮ್ರಾಜ್ಯ ಒಂದು ವಿಶಾಲ ಪ್ರದೇಶವನ್ನಾಗಿ ಮಾಡ್ತಾನೆ. ಈತನು ಕೊಂಡವೀಡು, ಕರ್ನೂಲ್, ಆಮೇಲೆ ನೆಲ್ಲೂರು ಕೋಟೆಗಳನ್ನು ಗೆದ್ದುಕೊಳ್ತಾನೆ. ಬಹುಮನಿಯ ಸುಲ್ತಾನ
ಮುಜಾಹಿದ್ ತೀರಿಕೊಂಡ ಕಾಲದಲ್ಲಿ ಈತನ ರಾಜ್ಯವನ್ನು ಗೋವೆಯಿಂದ ಕೊಂಕಣ ಕರಾವಳಿಯ ಉತ್ತರಕ್ಕೆ ವಿಸ್ತರಿಸಿದ. ನೋಡಿ, ಬಹುಮನಿ ಸುಲ್ತಾನ ಯಾರು? ಮುಜಾಹಿದ್ ತೀರ್ಕೊಳ್ತಾನಲ್ಲ, ಆ ಕಾಲದಲ್ಲಿ ಈತ ಏನು ಮಾಡ್ತಾನೆ, ರಾಜ್ಯವನ್ನು ಗೋವಾದಿಂದ ಕೊಂಕಣದ ಕರಾವಳಿಯ ಉತ್ತರದವರೆಗೆ ಈತ ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಕೃಷ್ಣೆಯ ಉತ್ತರ ದಿಕ್ಕಿನ ಪಾಂಗಳಕೋಟೆಯನ್ನು 1398ರಲ್ಲಿ ವಶಪಡಿಸಿಕೊಂಡನು. ನೋಡಿ, ಇಲ್ಲಿ ಇಸ್ವಿ ಕೊಟ್ಟಿದ್ದಾರೆ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈತ ಎರಡನೇ ಹರಿಹರ ಏನು ಮಾಡ್ತಾನೆ, ಕೃಷ್ಣೆಯ ಉತ್ತರ ದಿಕ್ಕಿನ ಪಾಂಗಳಕೋಟೆಯನ್ನು ಎಷ್ಟರಲ್ಲಿ ವಶಪಡಿಸಿಕೊಂಡ ಅಂತ ಕೇಳಬಹುದು ಎಕ್ಸಾಮಲ್ಲಿ. ಸೊ 1398ರಲ್ಲಿ ಇದನ್ನು ವಶಪಡಿಸ್ಕೊತಾನೆ. ಓಕೆ, ನೆಕ್ಸ್ಟು ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ನಿಮಗಿದು ಗೊತ್ತೇ ಅಂತ ಕೊಟ್ಟಿದ್ದಾರೆ. ನಿಕೊಲೊ ಕೊಂಟಿ ಎಂಬ ಇಟಲಿಯ ಪ್ರವಾಸಿ ವಿಜಯನಗರಕ್ಕೆ ಬಂದಿದ್ದು, ಆತ ವಿಜಯನಗರದ ಬಗ್ಗೆ ಸ್ವಾರಸ್ಯಕರ ವರ್ಣನೆ ನೀಡಿದ್ದಾನೆ. ರಾಜಧಾನಿಯು 60 ಮೈಲಿ ಸುತ್ತಳತೆ ಉಳ್ಳದ್ದಾಗಿದ್ದು ಎಂದು ಆತನು ತಿಳಿಸಿದ್ದಾನೆ. ನೋಡಿ, ಈ ನಿಕೊಲೊ ಕೊಂಟಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡ್ತಾನೆ. ಈತ ಇಟಲಿಯ ಪ್ರವಾಸಿ ಆಗಿರ್ತಾನೆ. ಈತ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತುಂಬ ಸ್ವಾರಸ್ಯಕರ ವರ್ಣನೆಯನ್ನು ನೀಡ್ತಾನಂತೆ. ರಾಜಧಾನಿಯು 60 ಮೈಲಿ ಸುತ್ತಳತೆಯನ್ನು ಹೊಂದಿತ್ತು ಅಂತ ಈತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ನೋಡೋಣ. ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯ ಬರ್ತಾನೆ. ಈತ ಸಂಗಮ ವಂಶದಲ್ಲಿಯೇ ಶ್ರೇಷ್ಠ ದೊರೆ. ಆಮೇಲೆ ಸಂಗಮ ವಂಶದಲ್ಲಿಯೇ ಶ್ರೇಷ್ಠ ದೊರೆಯಾಗಿರ್ತಕ್ಕಂಥ ಎರಡನೇ ದೇವರಾಯ ಆಗಿದ್ದಾರೆ. ಈತನಿಗೆ ಪ್ರೌಢ ದೇವರಾಯ ಅಂತಲೂ ಕರೀತಾರೆ. ಈತ ಗಜಬೆಂಟೆಕಾರ ಎಂಬ ಬಿರುದನ್ನು ಸಹ ಹೊಂದಿದ್ದ. ನೋಡಿ, ಈ ಥರ ಟಿಟಿನಲ್ಲಿ ಕೇಳಿದ್ರು, ಸಂಗಮ ವಂಶದ ಶ್ರೇಷ್ಠ ದೊರೆ ಆಮೇಲೆ ಗಜಬೆಂಟೆಕಾರ ಎಂಬ ಬಿರುದು ಹೊಂದಿದ್ದ. ಇವು ಹೇಳಿಕೆಗಳು ಯಾರಿಗೆ ಸಂಬಂಧಪಟ್ಟಿದ್ದಾವೆ ಅಂತ ಕೇಳಿದ್ರು. ಆಮೇಲೆ ಪ್ರೌಢದೇವರಾಯನ ಬಿರುದು ಯಾವುದು ಅಂತಲೂ ಸಹ ಕೇಳಿದ್ರು ಎಕ್ಸಾಮಲ್ಲಿ. ಸೊ ಇದನ್ನ ಬಗ್ಗೆ ತುಂಬ ಸಾರಿ ಎಕ್ಸಾಮಿಗೆ ಬಂದಿದೆ. TT 1ರಲ್ಲೇ ನೋಡಿದರೆ ಪ್ರತಿ ವರ್ಷನೂ ಕೊಟ್ಟಿದ್ದಾರೆ ನೋಡಿ. ಸೊ ನೋಡ್ಕೊಂಡ್ಬಿಡಿ ಚೆನ್ನಾಗಿ. ಎರಡನೇ ದೇವರಾಯನು ಒರಿಸ್ಸಾದ ಗಜಪತಿ ವಂಶದ ಕಪಿಲೇಂದ್ರನನ್ನು ಸೋಲಿಸಿ ಕೊಂಡವೀಡನ್ನು ಗೆದ್ದುಕೊಳ್ತಾನೆ. ಕೊಂಡವೀಡನ್ನು ಯಾರಿಂದ ಗೆದ್ದುಕೊಳ್ತಾನೆ? ಒಡಿಸ್ಸಾದ ಗಜಪತಿ ವಂಶದ ಕಪಿಲೇಂದ್ರನನ್ನು ಸೋಲಿಸಿ ಕೊಂಡವೀಡನ್ನು ವಶಪಡಿಸ್ಕೊತಾನೆ. ಗಡಿ ಪ್ರದೇಶದ ರಾಜರುಗಳನ್ನು ಅಡಗಿಸಿ ಈಶಾನ್ಯ ಗಡಿಯನ್ನು ಕೃಷ್ಣಾ ನದಿಯವರೆಗೆ ವಿಸ್ತಾರ ಮಾಡ್ತಾನೆ. ಆಮೇಲೆ ಕೇರಳವನ್ನು ಗೆದ್ದು ಕೇರಳ ಹಾಗೂ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸ್ತಾನೆ. ಕೇರಳವನ್ನು ಗೆದ್ದುಕೊಂಡು ಕೇರಳ ಮತ್ತು ಶ್ರೀಲಂಕಾ ಎರಡರಿಂದನೂ ಕಪ್ಪ ಕಾಣಿಕೆಯನ್ನು ಈತ ಸ್ವೀಕರಿಸ್ತಾ ಇರ್ತಾನೆ. ಇದರಿಂದ ದಕ್ಷಿಣಾಪಥದ ಚಕ್ರವರ್ತಿ ಅಂತ ಅನಿಸ್ಕೊತಾನೆ. ನೋಡಿ, ದಕ್ಷಿಣಾಪಥದ ಚಕ್ರವರ್ತಿ ಬೇರೆ, ದಕ್ಷಿಣಾಪಥೇಶ್ವರ ಅನ್ನೋದು ಬೇರೆ. ಸೊ ಚೆನ್ನಾಗಿ ನೋಡ್ಕೊಂಡ್ಬಿಡಿ. ದಕ್ಷಿಣಾಪಥದ ಚಕ್ರವರ್ತಿ ಅಂತ ಪ್ರೌಢದೇವರಾಯನಿಗೆ ಕರೀತಾರೆ. ಎದಕ್ಕಂತಂದರೆ ಕೇರಳ ಮತ್ತು ಶ್ರೀಲಂಕಾದಿಂದ ಕಪ್ಪಗಳನ್ನು ಸ್ವೀಕಾರ ಮಾಡ್ತಾನಲ್ಲ, ಹಾಗಾಗಿ ಈತನಿಗೆ ದಕ್ಷಿಣಾಪಥದ ಚಕ್ರವರ್ತಿ ಅಂತ ಕರೀತಾರೆ. ಈ ವಿಜಯಗಳಿಂದ ವಿಜಯನಗರ ಸಾಮ್ರಾಜ್ಯ ಸಿಂಹಳದ ಗಡಿಯಿಂದ ಗುಲ್ಬರ್ಗದವರೆಗೆ ಮತ್ತು ತೆಲಂಗಾಣದಿಂದ ಮಲಬಾರ್ವರೆಗೆ ವಿಸ್ತರಿಸಿತು. ನೋಡಿ, ಈ ಗಡಿ ಪ್ರದೇಶ ತುಂಬ ಇಂಪಾರ್ಟೆಂಟು. ಪ್ರೌಢದೇವರಾಯನ ಕಾಲದಲ್ಲಿ ಏನಾಗುತ್ತೆ, ವಿಜಯನಗರ ಸಾಮ್ರಾಜ್ಯ ಸಿಂಹಳದ ಗಡಿಗಳಿಂದ ಗುಲ್ಬರ್ಗಾವರೆಗೆ ಮತ್ತು ತೆಲಂಗಾಣದಿಂದ ಮಲಬಾರ್ವರೆಗೆ ಸಾಮ್ರಾಜ್ಯ ವಿಸ್ತರಣೆಯಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಸಾಂಪ್ರದಾಯಿಕ ಶತ್ರುಗಳಾದ ಬಹುಮನಿ ಸುಲ್ತಾನ ಅಹಮ್ಮದ್ ಶಾನನ್ನು ಬಿಜಾಪುರದವರೆಗೆ ಅಟ್ಟಿಸಿಕೊಂಡು ಹೋಗಿ ಮುದುಗಲ್ ಮತ್ತು ಬಂಕಾಪುರಗಳನ್ನು ತನ್ನ ಸ್ವಾಧೀನ ಮಾಡಿಕೊಂಡ. ಈತ ಬಹುಮನಿ ಸುಲ್ತಾನನಾದ ಈ ಅಹಮ್ಮದ್ ಶಾನನ್ನು ಬಿಜಾಪುರದವರೆಗೆ ಅಟ್ಟಿಸ್ಕೊಂಡು ಹೋಗ್ತಾನೆ. ಹೋಗಿ ಮುದುಗಲ್ ಮತ್ತು ಬಂಕಾಪುರಗಳನ್ನು ಈತ ತನ್ನ ಸ್ವಾಧೀನಕ್ಕೆ ಅಂದರೆ ತನ್ನ ವಶಕ್ಕೆ ಪಡಿತಾನೆ. ಎರಡನೇ ದೇವರಾಯನ ದಳಪತಿಯಾದ ಲಕ್ಕಣ ದಂಡೇಶನು, ಎರಡನೇ ಈ ದೇವರಾಯನ ದಳಪತಿ ಯಾರು ಅಂತ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ಲಕ್ಕಣ ದಂಡೇಶನು ಒಂದು ನೌಕಾ ವಿಜಯ ಯಾತ್ರೆಯನ್ನು ಕೈಗೊಂಡು ಯಶಸ್ವಿಯಾಗ್ತಾನೆ. ಓಕೆ, ನೆಕ್ಸ್ಟ್ ನೋಡೋಣ. ಈತನು ಪರಮತ ಸಹಿಷ್ಣುನಾಗಿರ್ತಾನೆ. ಅಂದರೆ ಬೇರೆ ಮತಗಳಿಗೂ ಪ್ರೋತ್ಸಾಹವನ್ನು ನೀಡ್ತಾ ಇರ್ತಾನೆ, ಗೌರವವನ್ನು ನೀಡ್ತಾ ಇರ್ತಾನೆ. ಆದ್ದರಿಂದ ಈತ ಪರಮತ ಸಹಿಷ್ಣು ಆಗಿರ್ತಾನೆ. ರಾಜಧಾನಿಯಲ್ಲಿ ಮಸೀದಿಗಳನ್ನು ನಿರ್ಮಿಸ್ತಾನೆ. ಆಮೇಲೆ ಜೈನ ಮತ್ತು ವೈಷ್ಣವರ ದೇವಾಲಯಗಳನ್ನು ಈತ ನಿರ್ಮಾಣ ಮಾಡ್ತಾನೆ. ಸ್ವತಃ ಕವಿಯಾಗಿದ್ದ ಈತನು ಆಸ್ಥಾನದಲ್ಲಿ ಸಂಸ್ಕೃತ ಕವಿ ಡಿಂಡಿಮ ಮತ್ತು ಕನ್ನಡ ಕವಿ ಲಕ್ಕಣ ದಂಡೇಶರು ಇಲ್ಲಿ ಇರ್ತಾರೆ. ಸಂಸ್ಕೃತ ಕವಿ ಯಾರು? ಡಿಂಡಿಮ.
ಕನ್ನಡ ಕವಿ ಲಕ್ಕಣ ದಂಡೇಶರು ಈತನ ಆಸ್ಥಾನದಲ್ಲಿ ಇರ್ತಾರೆ. ಪ್ರೌಢದೇವರಾಯನ ಕಾಲದಲ್ಲಿ ವೀರಶೈವ ಸಂಪ್ರದಾಯ ಹಾಗೂ ಸಾಹಿತ್ಯ ಪುನರುಜ್ಜೀವನ ಪಡೆಯಿತು. ನೋಡಿ, ಇದು ಇಂಪಾರ್ಟೆಂಟು. ಪ್ರೌಢದೇವರಾಯನ ಕಾಲದಲ್ಲಿ ಏನಾಗುತ್ತೆ, ವೀರಶೈವ ಸಂಪ್ರದಾಯ ಹಾಗೂ ಸಾಹಿತ್ಯ ಇಲ್ಲಿ ಪುನರುಜ್ಜೀವನ ಪಡೆಯುತ್ತೆ. ನೆಕ್ಸ್ಟು 1446ರಲ್ಲಿ ಎರಡನೇ ಪ್ರೌಢದೇವರಾಯನ ಮರಣದ ನಂತರ ಬಂದ ದುರ್ಬಲ ಅರಸರೊಂದಿಗೆ ಸಂಗಮ ವಂಶದ ಆಳ್ವಿಕೆ ಮುಕ್ತಾಯವಾಯಿತು. ಈ 1446ರಲ್ಲಿ ಪ್ರೌಢದೇವರಾಯನು ಮರಣ ಹೊಂತಾನೆ. ಈತನ ಮರಣದ ನಂತರ ಬಂದಿರತಕ್ಕಂಥ ರಾಜರು ಅಷ್ಟೊಂದು ಸಮರ್ಥತೆ ಹೊಂದಿರೋದಿಲ್ಲ. ಅವರು ದುರ್ಬಲರಾಗಿರೋದ್ರಿಂದ ಇದೇನಾಗುತ್ತೆ, ಸಂಗಮ ವಂಶ ಆಳ್ವಿಕೆ ಮುಕ್ತಾಯವಾಗುತ್ತೆ. 1485ರಿಂದ 1505ರ ನಡುವಿನ ಅವಧಿಯಲ್ಲಿ ಸಾಳುವ ಮನೆತನವು ಆಡಳಿತವನ್ನು ನಡೆಸಿತು. ನೋಡಿ, 1485ರಿಂದ 1505ರವರೆಗೆ ಸಾಳುವ ವಂಶ ಆಳ್ವಿಕೆಯನ್ನು ಮಾಡುತ್ತೆ. ಈ ಮನೆತನದ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದಾಗ ಸಾಳುವ ನರಸಿಂಹ ಈ ಮನೆತನದ ಪ್ರಸಿದ್ಧ ದೊರೆಯಾಗಿರ್ತಾರೆ. ಓಕೆ, ನೋಡಿ, ವಿಜಯನಗರ ಸಾಮ್ರಾಜ್ಯದ ಲಾಂಛನ ವರಹ ಇಲ್ಲಿದೆ. ನೋಡಿ, ಇದು ಕೇಳಿದ್ರು, ವಿಜಯನಗರ ಸಾಮ್ರಾಜ್ಯದ ಲಾಂಛನ ಯಾವುದು ಅಂತ. ವರಹ ಅಂದರೆ ಏನು ಅಂತ ಕೇಳಿದಾಗ ಈ ಹಂದಿಯನ್ನು ವರಹ ಅಂತ ಕರೀತಾರೆ. ನೋಡಿ, ಹಂದಿ ಅಂದರೆ ವಿಷ್ಣುವಿನ ಅವತಾರ ಇದು ಕೂಡ, ಮತ್ತು ಕೀಳಾಗಿ ನೋಡಬೇಡ್ರಿ. ಓಕೆ, ನೆಕ್ಸ್ಟು ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ಇತ್ತು, ನಾನು ಹಾಗೆ ಕೆಳಗೆ ಹೋಗ್ಬಿಟ್ಟೆ. ಪರ್ಷಿಯಾ ದೇಶದ ರಾಯಭಾರಿ ಅಬ್ದುಲ್ ರಜಾಕ್ 1443ರ ಏಪ್ರಿಲ್ ಕೊನೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಲ್ಲಿದ್ದು ಇದರ ವೈಭವದಿಂದ ಪ್ರಭಾವಿತನಾಗಿ ಹೇಳಿದ ಮಾತುಗಳು ಈ ಕೆಳಗಿನಂತಿವೆ. ವಿಜಯನಗರದಂತಹ ನಗರವನ್ನು ಕಣ್ಣು ಕಂಡಿಲ್ಲ ಮತ್ತು ಕಿವಿ ಕೇಳಿಲ್ಲ, ಏಕೆಂದರೆ ಇದಕ್ಕೆ ಸರಿದೂಗುವ ಪಟ್ಟಣವೇ ಪ್ರಪಂಚದಲ್ಲಿ ಕಾಣಲಾಗದು ಅಂತ ಹೇಳ್ತಾನೆ. ನೋಡಿ, 1443ರಲ್ಲಿ ಈತ ಸಂದರ್ಸ್ತಾನೆ ಅಂತಂದರೆ ಈತ ಪ್ರೌಢದೇವರಾಯನ ಆಸ್ಥಾನದಲ್ಲಿ ಬಂದಿರ್ತಾನೆ. ನೋಡಿ, ಯಾಕಂದರೆ ಇವರು ಎಷ್ಟರಲ್ಲಿ ತೀರು ಹೋಗ್ತಾರೆ, 1446ರಲ್ಲಿ ಇವರು ತೀರು ಹೋಗ್ತಾರೆ, ಎರಡನೇ ಪ್ರೌಢದೇವರಾಯ. ಇವರು ಬಂದಿರೋದು 1443 ಅಂದಾಗ ಇವರು ಆಸ್ಥಾನಕ್ಕೆ ಬಂದಿರ್ತಾರೆ. ಯಾರು, ಪರ್ಷಿಯಾ ದೇಶದ ರಾಯಭಾರಿ ಅಬ್ದುಲ್ ರಜಾಕ್ ಬರ್ತಾರೆ. ಇವರು ಏನು ಹೇಳ್ತಾರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅಂತಂದರೆ, ವಿಜಯನಗರದಂತಹ ನಗರವನ್ನು ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ, ಏಕೆಂದರೆ ಇದಕ್ಕೆ ಸರಿದೂಗುವ ಪಟ್ಟಣವೇ ಪ್ರಪಂಚದಲ್ಲಿ ಬೇರೆಲ್ಲೂ ಕಾಣಸಿಗಂಗಿಲ್ಲ ಅಂತ ಇವರು ಹೇಳ್ತಾರೆ. ಅಂದರೆ ವಿಜಯನಗರದಂತಹ ಪಟ್ಟಣ ಇಡೀ ಪ್ರಪಂಚದಲ್ಲೇ ಇಲ್ಲಿ ಮಾತ್ರ ಇದೆ, ಬೇರೆ ಎಲ್ಲೂ ಕಾಣಂಗಿಲ್ಲ ಅಂತ ಇವರು ಇಷ್ಟು ಸ್ವಾರಸ್ಯಕರವಾಗಿ ಹೇಳಿದ್ದಾರೆ. ನೋಡಿ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ. ಓಕೆ, ಈ ಹೇಳಿಕೆ ಕೇಳಿದ್ದಾರೆ ನೋಡಿ ಹಿಂದೆ ಎಕ್ಸಾಮ್ಗಳಲ್ಲಿ, ಸೊ ಹಾಗಾಗಿ ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಕೃಷ್ಣದೇವರಾಯನ ಬಗ್ಗೆ ನೋಡ್ತಾ ಹೋಗೋಣ. ಇವರು 1509ರಿಂದ 1529ರವರೆಗೂ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ತುಳುವ ಸಂತತಿಯ ನರಸನಾಯಕ ಹಾಗೂ ನಾಗಲಾಂಬಿಕೆಯ ಪುತ್ರನಾದ ಕೃಷ್ಣದೇವರಾಯನು ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿಯೇ ಅತ್ಯಂತ ಶ್ರೇಷ್ಠ ದೊರೆಯಾಗಿದ್ದಾನೆ. ನೋಡಿ, ಈ ಕೃಷ್ಣದೇವರಾಯ ಕೇವಲ ತುಳುವ ಸಂತತಿ ಮಾತ್ರ ಅಲ್ಲ, ಇಡೀ ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲೇ ಅತ್ಯಂತ ಶ್ರೇಷ್ಠ ದೊರೆಯಾಗಿರ್ತಾರೆ. ನೋಡಿ, ಈತ ನರಸನಾಯಕ ಆಮೇಲೆ ನಾಗಲಾಂಬಿಕೆಯ ಪುತ್ರನಾಗಿ ಜನಿಸ್ತಾನೆ. ಇವನ ಆಳ್ವಿಕೆಯ ಅವಧಿಯಲ್ಲಿ ವಿಜಯನಗರವು ತನ್ನ ವೈಭವದ ಪರಾಕಾಷ್ಠತೆ ಅಂದ್ರೇನು ಅತ್ಯಂತ ಉತ್ತುಂಗಕ್ಕೆ ಹೋಗಿತ್ತು. ವಿಜಯನಗರ ಸಾಮ್ರಾಜ್ಯದ ವೈಭವ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಜಗದ್ವಿಖ್ಯಾತರಾದ ಅಶೋಕ, ಸಮುದ್ರಗುಪ್ತ, ಹರ್ಷವರ್ಧನರ ಸಾಲಿನಲ್ಲಿ ನಿಲ್ಲುವ ಇವನು 20 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದನು. ನೋಡಿ, ಜಗದ್ವಿಖ್ಯಾತರಾಗಿರ್ತಾರೆ ಯಾರ್ಯಾರು, ಅಶೋಕ, ಸಮುದ್ರಗುಪ್ತ, ಆಮೇಲೆ ಹರ್ಷವರ್ಧನ. ಈ ವರ್ಧನರ ಮನೆತನದಲ್ಲಿ ಬರ್ತಾರೆ ಹರ್ಷವರ್ಧನ, ಈ ಗುಪ್ತ ವಂಶದಲ್ಲಿ ಸಮುದ್ರಗುಪ್ತ ಬರ್ತಾರೆ, ಅಶೋಕ ಮೌರ್ಯ ಸಾಮ್ರಾಜ್ಯದಲ್ಲಿ ಬರ್ತಾರೆ. ಇವರು ಜಗದ್ವಿಖ್ಯಾತರಾದ ಅರಸರಾಗಿರ್ತಾರೆ. ಇವ್ರ ಸಾಲಿನಲ್ಲಿ ಕೃಷ್ಣದೇವರಾಯನು ಕೂಡ ಒಬ್ಬ ಬರ್ತಾನೆ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಈತ 20 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾನೆ. ಕೃಷ್ಣದೇವರಾಯ ಪಟ್ಟಕ್ಕೆ ಬಂದಾಗ ರಾಜ್ಯದ ಒಳ ಹಾಗೂ ಹೊರಗೆ ಜಟಿಲವಾದ ಸಮಸ್ಯೆಗಳು ಇರ್ತವೆ. ಹೊರ ಜಲಮಾರ್ಗಗಳ ಮೂಲಕ ಆಗಮಿಸಿದ ಐರೋಪ್ಯರು ಇಲ್ಲಿ ನೆಲೆಗಳನ್ನು ಸ್ಥಾಪಿಸಲು ಪ್ರಾರಂಭಿಸಿದರು. ನೋಡಿ, ಆವಾಗ ತಾನೇ ಹೊಸ ಜಲಮಾರ್ಗವನ್ನು ಕಂಡುಹಿಡಿದು ಐರೋಪ್ಯದಿಂದ ಇಲ್ಲಿ ವ್ಯಾಪಾರಕ್ಕೋಸ್ಕರ ಬರ್ತಾ ಇರ್ತಾರೆ ಐರೋಪ್ಯರು. ಬಹುಮನಿ ರಾಜ್ಯದ 5 ಶಾಹಿ ಸುಲ್ತಾನರು ಕೃಷ್ಣದೇವರಾಯನ ವಿರುದ್ಧ ಕದನಕ್ಕಿಳಿದರು. ಈ ಬಹುಮನಿ ಸಾಮ್ರಾಜ್ಯದಲ್ಲಿ 5 ಶಾಹಿ ಸುಲ್ತಾನರ ಆಳ್ವಿಕೆಯನ್ನು ನಡೆಸ್ತಾರಲ್ಲ, ಅವರು ಈತನ ವಿರುದ್ಧ ಕದನವನ್ನು ಮಾಡ್ತಾರೆ. ಜೊತೆಗೆ ಉಮ್ಮತ್ತೂರಿನ ಸಾಮಂತ ಹಾಗೂ ಒರಿಸ್ಸಾದ ಅರಸರು ವಿಜಯನಗರದ ಮೇಲೆ ಹಗೆತನವನ್ನು ಸಾಧಿಸುತ್ತಲೇ ಇರ್ತಾರೆ. ಓಕೆ, ಇವರೆಲ್ಲರಿಂದನೂ
ಸಾಮ್ರಾಜ್ಯವನ್ನು ಕಾಪಾಡಿಕೊಂಡು ಅಷ್ಟು ವೈಭೋಗದಿಂದ ಇವರು ಆಳ್ವಿಕೆಯನ್ನು ಮಾಡ್ತಾರೆ ನೋಡಿ ಕೃಷ್ಣದೇವರಾಯ. ಕೃಷ್ಣದೇವರಾಯನ ಸೈನಿಕ ಸಾಧನೆಗಳು. ರಾಬರ್ಟ್ ಸಿವೆಲ್ ಹೇಳುವಂತೆ ಕೃಷ್ಣದೇವರಾಯನು ಅಸಾಮಾನ್ಯ ಪರಾಕ್ರಮಿ, ಚತುರ ಸೇನಾನಿ ಮತ್ತು ರಾಜತಂತ್ರ ನಿಪುಣ ಆಗಿರ್ತಾನೆ. ಇವನು ಎಲ್ಲ ಯುದ್ಧಗಳನ್ನು ಜಯಿಸಿ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ನೋಡಿ, ಯಾರೆಲ್ಲ ಈತನ ಮೇಲೆ ಯುದ್ಧ ಮಾಡ್ತಾರಲ್ಲ ಎಲ್ಲ ಯುದ್ಧಗಳಲ್ಲೂ ಈತ ವಿಜಯವನ್ನು ಸಾಧಿಸಿ ವಿಜಯನಗರ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡ್ತಾನೆ. ಉಮ್ಮತ್ತೂರಿನ ಮಾಂಡಲಿಕ ಗಂಗರಾಜನನ್ನು ಸೋಲಿಸಿ ಅವನಿಂದ ಶಿವನ ಸಮುದ್ರ ಕೋಟೆಯನ್ನು ಗೆದ್ದುಕೊಳ್ತಾನೆ. ಶಿವನ ಸಮುದ್ರ ಕೋಟೆ ಯಾರಿಂದ ಗೆದ್ದುಕೊಳ್ತಾನೆ? ಉಮ್ಮತ್ತೂರಿನ ಮಾಂಡಲಿಕ ಗಂಗರಾಜನನ್ನು ಸೋಲಿಸಿ ಈ ಶಿವನ ಸಮುದ್ರ ಕೋಟೆಯನ್ನು ಗೆದ್ದುಕೊಳ್ತಾನೆ. ನಂತರ ರಾಯಚೂರು ಕೋಟೆಯನ್ನು ವಶಪಡಿಸ್ಕೊತಾನೆ. ಗೋವೆಯನ್ನ ಬಿಜಾಪುರ, ಈಗಿನ ವಿಜಯಪುರ ಅಂತ ಕರೀತಾರೆ, ಗೋವೆಯನ್ನ ಬಿಜಾಪುರ ಸುಲ್ತಾನನಿಂದ ಗೆಲ್ಲಲು ಪೋರ್ಚುಗೀಸರಿಗೆ ನೆರವು ನೀಡುವ ಮೂಲಕ ಅವರೊಂದಿಗೆ ವ್ಯಾಪಾರ ಸಂಬಂಧ ಬೆಳೆಸಿದನು. ನೋಡಿ, ಇದು ಕೇಳಿದ್ರು ಹಿಂದೆ ಎಕ್ಸಾಮ್ಗಳಲ್ಲಿ. ಗೋವಾವನ್ನು ವಶಪಡಿಸ್ಕೊಳ್ಳೋಕ್ಕೋಸ್ಕರ ಈ ಪೋರ್ಚುಗೀಸರಿಗೆ ಯಾರು ಸಹಾಯ ಮಾಡ್ತಾರೆ ಅಂತ ಕೇಳಿದ್ರು. ಗೋವಾವನ್ನು ಬಿಜಾಪುರದ ಸುಲ್ತಾನರಿಂದ ಗೆಲ್ಲೋಕ್ಕೋಸ್ಕರ ಪೋರ್ಚುಗೀಸರಿಗೆ ಕೃಷ್ಣದೇವರಾಯ ನೆರವು ನೀಡೋ ಮೂಲಕ ಪೋರ್ಚುಗೀಸರೊಂದಿಗೆ ವ್ಯಾಪಾರ ಸಂಬಂಧವನ್ನು ಬೆಳೆಸ್ಕೊತಾನೆ. ನೆಕ್ಸ್ಟ್, ಉದಯಗಿರಿ ಕೋಟೆಯನ್ನು ಆಕ್ರಮಿಸ್ತಾನೆ. ಆಮೇಲೆ ಉದಯಗಿರಿಯನ್ನು ಗೆಲ್ಲುವಾಗ ರಾಯನು, ನಾನು ಗೆಲ್ಲಲಾರದಂತಹ ಪ್ರಬಲವಾದ ಕೋಟೆಯೇ ಇದು, ಇನ್ನು ಒಂದೇ ದಿನದಲ್ಲಿ ಈ ಕೋಟೆಯನ್ನು ಗೆದ್ದುಕೊಳ್ಳದೆ ಬಿಡೆನು ಅಂತ ಹೇಳ್ತಾನೆ. ನೋಡಿ, ಕೃಷ್ಣದೇವರಾಯ ಏನಂತ ಹೇಳ್ತಾನೆ? ನಾನು ಗೆಲ್ಲಲಾರದಂತಹ ಪ್ರಬಲವಾದ ಕೋಟೆನೇ ಇದು, ಯಾವುದು? ಉದಯಗಿರಿ ಕೋಟೆ ಬಗ್ಗೆ ಹೇಳ್ತಾನೆ. ಇನ್ನು ಒಂದೇ ದಿನದಲ್ಲಿ ಈ ಕೋಟೆಯನ್ನು ಗೆದ್ದುಕೊಳ್ಳದೆ ಬಿಡೆನು ಅಂತ ಹೇಳ್ತಾನೆ. ಈ ಮಾತು ಆತನ ಕಾರ್ಯಛಲವನ್ನು ತೋರಿಸ್ತದೆ. ಅಂದರೆ ಆತನಲ್ಲಿ ಎಷ್ಟು ಛಲ ಇತ್ತು ಆ ಕೋಟೆ ಗೆದ್ದುಕೊಳ್ಳೋದು ಅನ್ನೋದು ಇಲ್ಲಿ ತೋರಿಸುತ್ತೆ. ಆಮೇಲೆ ಕಳಿಂಗದ ರಾಜಧಾನಿ ಕಟಕನ್ನು ಜಯಿಸಿ ಗಜಪತಿ ವಂಶದ ಪ್ರತಾಪರುದ್ರದೇವನನ್ನು ಸೋಲಿಸಿ ಅವನೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸ್ಕೊಳ್ತಾನೆ. ಓಕೆ, ನೆಕ್ಸ್ಟ್, ಕೃಷ್ಣದೇವರಾಯ ಬಿಜಾಪುರ ಅಂದರೆ ಈಗಿನ ವಿಜಯಪುರ ಆದಿಲ್ ಶಾನನ್ನು ಸೋಲಿಸಿ ರಾಯಚೂರನ್ನು ಗೆದ್ದುಕೊಂಡನು. ಕೃಷ್ಣದೇವರಾಯ ರಾಯಚೂರನ್ನು ಯಾರಿಂದ ಗೆದ್ದುಕೊಂಡ ಅಂದರೆ ಬಿಜಾಪುರದ ಆದಿಲ್ ಶಾನನ್ನು ಸೋಲಿಸಿ ರಾಯಚೂರನ್ನು ಗೆದ್ದುಕೊಳ್ತಾನೆ. ರಾಯಚೂರು ಮುತ್ತಿಗೆ ಆರಂಭದಲ್ಲಿ ರಾಯನು ಸೈನಿಕರನ್ನು ಉದ್ದೇಶಿಸಿ, ಈ ಪ್ರಪಂಚದಲ್ಲಿ ಎಲ್ಲರೂ ಸಾಯಲೇಬೇಕು, ಯುದ್ಧದಲ್ಲಿ ಮಡಿದರೆ ವೀರ ಸ್ವರ್ಗ, ಗೆದ್ದರೆ ವಿಜಯಲಕ್ಷ್ಮಿ, ಆದ್ದರಿಂದ ಎಲ್ಲರೂ ನನ್ನೊಡನೆ ಬನ್ನಿ, ಹೇಡಿಗಳಾಗಬೇಡಿ ಎಂದು ಅವರನ್ನು ಹುರಿದುಂಬಿಸಿದ. ನೋಡಿ, ಸೈನಿಕರಲ್ಲಿ ಈ ರೀತಿಯಾದ ಮೋಟಿವೇಶನ್ ಕೊಟ್ಟಾಗ ಮಾತ್ರ ಒಬ್ಬ ರಾಜ ಉತ್ತಮ ರಾಜ ಅನ್ನಿಸ್ಕೊತಾನೆ. ಆಮೇಲೆ ಆ ಸಾಮ್ರಾಜ್ಯ ಉತ್ತಮವಾಗಿ ಆಡಳಿತ ನಡೆಸೋದಕ್ಕೂ ಕೂಡ ಸಹಾಯಕವಾಗುತ್ತೆ. ನೋಡಿ, ಈತ ಯಾವ ರೀತಿಯಾಗಿ ಸೈನಿಕರಲ್ಲಿ ಮೋಟಿವೇಶನ್ ಮಾಡ್ತಾನೆ ಅಂದ್ರೆ ಹುರಿದುಂಬಿಸ್ತಾನೆ ಸೈನಿಕರಿಗೆ. ಈ ಪ್ರಪಂಚದಲ್ಲಿ ಎಲ್ಲರೂ ಸಾಯಲೇಬೇಕು, ಒಂದಲ್ಲ ಒಂದಿನ ಸಾಯ್ತಾರೆ, ಆದರೆ ಯುದ್ಧದಲ್ಲಿ ಸತ್ರೆ ಅದು ವೀರ ಸ್ವರ್ಗ ಆಗುತ್ತೆ, ಗೆದ್ರೆ ವಿಜಯಲಕ್ಷ್ಮಿ ಒಲಿತಾಳೆ, ಆದ್ದರಿಂದ ಎಲ್ಲರೂ ನನ್ನೊಡನೆ ಬನ್ನಿ, ಯುದ್ಧ ಮಾಡಿ, ಹೇಡಿಗಳಾಗಬೇಡಿ ಅಂತ ಈತ ಹೇಳ್ತಾನೆ ಸೈನಿಕರಿಗೆ. ರಾಯಚೂರು, ಬೀದರ್ ಮತ್ತು ಕಲಬುರಗಿ ಕೋಟೆಗಳನ್ನು ವಶಪಡಿಸಿಕೊತಾನೆ. ಕೃಷ್ಣದೇವರಾಯನು ಬಹುಮನಿ ರಾಜ್ಯದ ಪ್ರಧಾನಿ ಕಾಸಿಂ ಬರೀದ್ನನ್ನು ಸೋಲಿಸ್ತಾನೆ. ಕಾಸಿಂ ಬರೀದ್ ಈತ ಯಾರು? ಬಹುಮನಿ ರಾಜ್ಯದ ಪ್ರಧಾನಿಯಾಗಿರ್ತಾನೆ. ಈತನನ್ನು ಸೋಲಿಸಿ ಅವನು ಬಂಧಿಸಿದ್ದ ಅಪ್ರಾಪ್ತ ವಯಸ್ಕ ಸುಲ್ತಾನ 2ನೇ ಮೊಹಮ್ಮದ್ ಶಾನನ್ನು ಬಿಡುಗಡೆಗೊಳಿಸಿ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಈತ ಧರಿಸ್ತಾನೆ. ನೋಡಿ, ಕೃಷ್ಣದೇವರಾಯ ಏನು ಮಾಡ್ತಾನೆ? ಈ ಬಹುಮನಿ ರಾಜ್ಯದ ಪ್ರಧಾನಿಯಾಗಿರ್ತಕ್ಕಂಥ ಕಾಸಿಂ ಬರೀದ್ನನ್ನು ಸೋಲಿಸಿ ಅವನು ಬಂಧಿಸಿದ್ದ ಅಪ್ರಾಪ್ತ ವಯಸ್ಕ ಸುಲ್ತಾನ 2ನೇ ಮೊಹಮ್ಮದ್ ಶಾನನ್ನು ಬಿಡುಗಡೆಗೊಳಿಸಿ ಆತನಿಗೆ ಈ ಬಹುಮನಿ ರಾಜ್ಯದ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಎನ್ನೋ ಬಿರುದನ್ನು ಪಡಿತಾನೆ. ಇದು ಕೇಳಿದ್ರು, ಸಾಕಷ್ಟು ಸರಿ ಕೇಳಿದ್ದಾರೆ ಇದು ಬಿರುದು ಯಾರ್ದಿದೆ ಅಂತ. ಸೊ ನೆನಪಲ್ಲಿ ಇಟ್ಕೊಳ್ರಿ ಇವೆಲ್ಲ. ಕೃಷ್ಣದೇವರಾಯನು ಮರಣ ಹೊಂದಿದಾಗ ವಿಜಯನಗರ ಸಾಮ್ರಾಜ್ಯವು ಅತ್ಯಂತ ವಿಶಾಲವಾಗಿದ್ದು ಎಲ್ಲ ದಿಕ್ಕುಗಳಿಗೂ ವಿಸ್ತರಿಸಿದ್ದಿತು. ಅಂದರೆ ಕೃಷ್ಣದೇವರಾಯ ಎಲ್ಲ ದಿಕ್ಕುಗಳಲ್ಲೂ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ. ಅಂದರೆ ತನ್ನ ಆಡಳಿತದ ಕೊನೆ ದಿನಗಳವರೆಗೂ ಈತ ಯುದ್ಧಗಳನ್ನು ಮಾಡಿ ವಿಶಾಲ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಾನೆ. ಓಕೆ, ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನೇ ವಿಸ್ತರಿಸ್ತಾನೆ ಅನ್ನೋದು ಅರ್ಥ ಆಗುತ್ತೆ.
ಇಲ್ಲಿದೆ ನೋಡಿ ವಿಜಯನಗರ ಸಾಮ್ರಾಜ್ಯ. ಓಕೆ. ಕೃಷ್ಣದೇವರಾಯನ ಯುದ್ಧ ನೈಪುಣ್ಯತೆಯ ಜೊತೆಗೆ ಸಮರ್ಥ ಆಡಳಿತಗಾರನು ಕೂಡ ಆಗಿರ್ತಾನೆ. ರಾಜ್ಯಾಡಳಿತದ ವಿಚಾರದಲ್ಲಿ ಈತನಿಗೆ ಇದ್ದ ವ್ಯಾವಹಾರಿಕ ಜ್ಞಾನವನ್ನು ಇವನು ಬರೆದ ಅಮುಕ್ತ ಮೌಲ್ಯದ ಎಂಬ ತೆಲುಗು ಕೃತಿಯು ತಿಳಿಸುತ್ತದೆ. ಅಮುಕ್ತ ಮೌಲ್ಯದ ಈ ಕೃತಿ ಯಾವ ಭಾಷೆಯಲ್ಲಿದೆ ಅಂತ ಕೇಳಿದ್ದಾರೆ. ಆಮೇಲೆ ಯಾರು ರಚನೆ ಮಾಡಿದ್ದಾರೆ ಅಂತಲೂ ಸಹ ಕೇಳಿದ್ದಾರೆ. ಸ್ವತಃ ರಾಜ ಆಗಿರ್ತಕ್ಕಂಥ ಕೃಷ್ಣದೇವರಾಯನೇ ಈ ಅಮುಕ್ತ ಮೌಲ್ಯದ ಎಂಬ ಕೃತಿಯನ್ನು ರಚನೆ ಮಾಡ್ತಾರೆ. ತೆಲುಗು ಭಾಷೆನಲ್ಲಿ ಇದೆ. ಇದು ಏನು ಹೇಳುತ್ತೆ ಅಂತ ಕೇಳಿದಾಗ ಆತನಿಗೆ ಕೃಷ್ಣದೇವರಾಯನಿಗೆ ಇದ್ದ ರಾಜ್ಯಾಡಳಿತದ ವಿಚಾರದಲ್ಲಿ ಈತನಿಗಿದ್ದ ವ್ಯಾವಹಾರಿಕ ಜ್ಞಾನವನ್ನು ಈ ಕೃತಿಯಲ್ಲಿ ಬರೆಯಲಾಗಿದೆ. ಓಕೆ. ಕೃಷಿ ವಿಸ್ತರಣೆಗೆ ನೀರಾವರಿ ಅನುಕೂಲತೆಗಳನ್ನು ಒದಗಿಸಿದನು. ಆಮೇಲೆ ಪೋರ್ಚುಗೀಸರ ಸ್ನೇಹದಿಂದ ವಿದೇಶಿ ವ್ಯಾಪಾರವನ್ನು ಹೆಚ್ಚಿಸಿಕೊಳ್ತಾನೆ. ಮದುವೆಯ ಮೇಲಿನ ತೆರಿಗೆಯನ್ನು ರದ್ದುಗೊಳಿಸ್ತಾನೆ. ಇದು ಇಂಪಾರ್ಟೆಂಟ್ ನೋಡಿ. ಕೃಷ್ಣದೇವರಾಯ ಈ ಮದುವೆಯ ಮೇಲಿನ ಇದ್ದಂತಹ ತೆರಿಗೆಯನ್ನು ರದ್ದುಪಡಿಸ್ತಾನೆ. ನೆಕ್ಸ್ಟ್, ಕಲೆ, ಸಾಹಿತ್ಯ ಮತ್ತು ಧರ್ಮಗಳ ಶ್ರೇಷ್ಠ ಪೋಷಕನಾಗಿರ್ತಾನೆ. ಈತನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರೆಂಬ ಕವಿಗಳಿರ್ತಾರೆ. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರೆಂಬ ಕವಿಗಳು ಇರ್ತಾರೆ ನೋಡಿ. ಸ್ವತಃ ಕವಿಯಾಗಿದ್ದ ಕೃಷ್ಣದೇವರಾಯ ಜಾಂಬವತಿ ಕಲ್ಯಾಣ ಎಂಬ ನಾಟಕವನ್ನು ಸಂಸ್ಕೃತ ಭಾಷೆಯಲ್ಲಿ ರಚಿಸಿದನು. ನೋಡಿ, ಅಮುಕ್ತ ಮೌಲ್ಯದ ಇದು ಕೃತಿ, ಇದು ಆತನಿಗಿದ್ದ ವ್ಯಾವಹಾರಿಕ ಜ್ಞಾನವನ್ನು ತಿಳಿಸುತ್ತೆ. ಇದು ತೆಲುಗು ಭಾಷೆಯಲ್ಲಿದೆ. ಅದೇ ರೀತಿಯಾಗಿ ಜಾಂಬವತಿ ಕಲ್ಯಾಣ ಇದೊಂದು ನಾಟಕ, ಇದು ಸಂಸ್ಕೃತ ಭಾಷೆಯಲ್ಲಿದೆ. ಇದು ಕೂಡ ಕೃಷ್ಣದೇವರಾಯನ ರಚನೆ ಮಾಡ್ತಾನೆ. ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ದೂರ್ಜಟಿಗ, ತೆನಾಲಿ ರಾಮಕೃಷ್ಣ ಮುಂತಾದವರು ಇವರ ಆಸ್ಥಾನದ ಕವಿಗಳಾಗಿರ್ತಾರೆ. ಕೃಷ್ಣದೇವರಾಯನ ಆಸ್ಥಾನದ ಕವಿಗಳಾಗಿರ್ತಾರೆ. ಓಕೆ. ನೆಕ್ಸ್ಟ್ ನೋಡೋಣ. ಕೃಷ್ಣದೇವರಾಯನು ಹಂಪಿಯಲ್ಲಿ ಕೃಷ್ಣ ದೇವಾಲಯವನ್ನು ಕಟ್ಟಿಸ್ತಾನೆ. ಈತನು ತನ್ನ ಕಾಲದಲ್ಲಿ ಇನ್ನೂ ಕೆಲವು ದೇವಾಲಯಗಳ ಜೊತೆಗೆ ಹಂಪಿಯ ವಿರೂಪಾಕ್ಷ ದೇವಾಲಯದ ರಂಗಮಂಟಪವನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಎಲ್ಲ ಮತೀಯರು ಈತನ ಕಾಲದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹೊಂದಿದ್ದರೆಂದು ಪೋರ್ಚುಗೀಸ್ ಪ್ರವಾಸಿಗ ಪಾಯಸ್ ಮತ್ತು ಬಾರ್ಬೋಸ್ ಇವರು ಹೇಳ್ತಾರೆ. ನೋಡಿ, ಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥ ರಾಯಭಾರಿಗಳು ಅಥವಾ ಪ್ರವಾಸಿಗರು ಯಾರು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ಡೊಮಿಂಗೋ ಪಾಯಸ್ ಅಂತ ಬರ್ತಾರೆ ಇವರು. ಆಮೇಲೆ ಬರ್ಬೋಸ, ಇವರಿಬ್ಬರು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾರೆ. ಇವರು ಏನು ಹೇಳ್ತಾರೆ, ವಿಜಯನಗರ ಈ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಎಲ್ಲ ಮತೀಯರು ಈತನ ಕಾಲದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹೊಂದಿದ್ರು ಅಂತ ಹೇಳ್ತಾರೆ. ಇವನ ಘನತೆ ಮತ್ತು ಸಾಮರ್ಥ್ಯವನ್ನು ಇವರು ಕೊಂಡಾಡ್ತಾರೆ. ಓಕೆ. ವಿಜಯನಗರ ಸಾಮ್ರಾಜ್ಯ ಯಾವ ರೀತಿಯ ಪತನ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕೃಷ್ಣದೇವರಾಯನ ನಂತರ ಅಚ್ಯುತರಾಯ ಮತ್ತು ಸದಾಶಿವರಾಯ ಆಳ್ವಿಕೆಯನ್ನು ಮಾಡ್ತಾರೆ. ಕೃಷ್ಣದೇವರಾಯನ ಅಳಿಯ ಅರವಿಡು ವಂಶದ ರಾಮರಾಯನು ಆಡಳಿತವನ್ನು ನಡೆಸ್ತಾನೆ. ಈ ಅರವಿಡು ವಂಶದ ಅಳಿಯ ರಾಮರಾಯ ಆಡಳಿತವನ್ನು ನಡೆಸ್ತಾನಲ್ಲ, ರಾಮರಾಯನು ತನ್ನ 23 ವರ್ಷಗಳ ಆಳ್ವಿಕೆಯಲ್ಲಿ ಕೈಗೊಂಡ ಯುದ್ಧಗಳು ಸಾಮ್ರಾಜ್ಯದ ಗೌರವವನ್ನು ಹೆಚ್ಚಿಸಿದ್ದರೂ ಇದು ವಿಜಯನಗರಕ್ಕೆ ಅನೇಕ ಶತ್ರುಗಳನ್ನು ಸೃಷ್ಟಿಸಲು ಕಾರಣವಾಯಿತು. ನೋಡಿ, 23 ವರ್ಷಗಳ ಕಾಲ ಅರವಿಡು ವಂಶದ ರಾಮರಾಯ ಆಳ್ವಿಕೆಯನ್ನು ನಡೆಸ್ತಾನೆ. ಈತ ತುಂಬ ಯುದ್ಧಗಳನ್ನು ಕೈಗೊಳ್ತಾನೆ, ವಿಜಯ ಕೂಡ ಸಾಧಿಸ್ತಾನೆ. ಆದರೂ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಇದರಿಂದ ಗೌರವ ಎಷ್ಟು ತರುತ್ತೋ ಅದಕ್ಕಿಂತ ಹೆಚ್ಚಿನ ಶತ್ರುಗಳು ಸೃಷ್ಟಿಯಾಗ್ತಾರೆ. ದಕ್ಕನಿನ ಸುಲ್ತಾನರ ರಾಜ್ಯಗಳು ಆಗಾಗ ನಡೆಸುತ್ತಿದ್ದ ದಾಳಿಗೆ ಪ್ರತೀಕಾರವಾಗಿ ರಾಮರಾಯನು ಬಿಜಾಪುರ ಹಾಗೂ ಗೋಲ್ಕೊಂಡದ ಪ್ರದೇಶಗಳನ್ನು ವಶಪಡಿಸ್ಕೊತಾನೆ. ಈ ನೋಡಿ, ದಕ್ಕನಿನ ಸುಲ್ತಾನರು ಈ ವಿಜಯನಗರ ಸಾಮ್ರಾಜ್ಯದ ಮೇಲೆ ಆಗಾಗ ದಾಳಿಗಳನ್ನು ನಡೆಸ್ತಾ ಇರ್ತಾರಲ್ಲ, ಅದರ ಪ್ರತೀಕವಾಗಿ ಈತ ಏನು ಮಾಡ್ತಾನೆ, ಬಿಜಾಪುರ ಮತ್ತು ಗೋಲ್ಕೊಂಡಗಳ ಎಂಬ ಪ್ರದೇಶಗಳನ್ನು ವಶಪಡಿಸ್ಕೊತಾನೆ. ಕದನಕ್ಕೆ ಪ್ರಚೋದನೆ ನೀಡ್ತಾನೆ. ಈ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯದ ಏಳಿಗೆ ಮತ್ತು ಸಮೃದ್ಧಿಯ ಬಗ್ಗೆ ಮತ್ಸರ ಮತ್ತು ದ್ವೇಷಗಳನ್ನು ಹೊಂದಿದ್ದ ದಕ್ಕನಿನ ಸುಲ್ತಾನರು ಧರ್ಮದ ಹೆಸರಿನಲ್ಲಿ ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾದರು. ನೋಡಿ, ದಕ್ಕನ್ನಲ್ಲಿ ಈ ವಿಜಯನಗರ ಸಾಮ್ರಾಜ್ಯದ ಏಳಿಗೆ ಮತ್ತು ಸಮೃದ್ಧಿಯನ್ನು ಸಹಿಸೋಕ್ಕಾಗೋದಿಲ್ಲ. ಅದರಿಂದ ತುಂಬ ಹೊಟ್ಟೆ ಕಿಚ್ಚುಪಡ್ತಾ ಇರ್ತಾರಲ್ಲ, ಮತ್ಸರ ಮತ್ತು ದ್ವೇಷಗಳನ್ನು ಹೊಂದಿರತಕ್ಕಂಥ ಈ ದಕ್ಕನಿನ ಸುಲ್ತಾನರು ಧರ್ಮದ ಹೆಸರಿನಲ್ಲಿ ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗಿ ಈ ಅಳಿಯ ರಾಮರಾಯನ ವಿರುದ್ಧ ತಿರುಗಿ ಬೀಳ್ತಾರೆ. ಓಕೆ. ನೆಕ್ಸ್ಟ್ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ಲ,
ವಿಜಯನಗರ ಸಾಮ್ರಾಜ್ಯದಲ್ಲಿ ಪೇನುಗೊಂಡ, ಚಂದ್ರಗಿರಿ, ಪಡ್ಡೆಬೀಡು, ತಿರುವಾಡಿ ಅಂದರೆ ತಿರುವಾಂಕೂರ, ಆಮೇಲೆ ಮುಳುಬಾಗಿಲು, ಸಾಂತಳಿಗೆ ಶಿವಮೊಗ್ಗ ಪ್ರದೇಶ ಮತ್ತು ಮಂಗಳೂರು ಪ್ರಮುಖ ಪ್ರಾಂತ್ಯಗಳಾಗಿದ್ದವು. ಯಾವ ಪ್ರಮುಖ ಪ್ರಾಂತ್ಯಗಳಾಗಿದ್ದವು ಅಂತ ಕೇಳಿದಾಗ ಮಂಗಳೂರು, ಸಾಂತಳಗಿ, ಮುಳುವಾಯಿ, ತಿರುವಾಡಿ, ಚಂದ್ರಗಿರಿ, ಪಡ್ಡೆಬೀಡು, ಪೇನುಗೊಂಡ ಇವುಗಳು ಪ್ರಮುಖ ಪ್ರಾಂತ್ಯಗಳಾಗಿರ್ತವೆ. ನೆಕ್ಸ್ಟ್ 1565ರಲ್ಲಿ ನಡೆದ ರಕ್ಕಸತಂಗಡಿ ಕದನ ಅಂದರೆ ತಾಳಿಕೋಟೆ ಕದನದಲ್ಲಿ 4 ರಾಜ್ಯಗಳ ಒಕ್ಕೂಟ ಸೈನ್ಯ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿಯನ್ನ ಮಾಡಿತು. ನೋಡಿ, 4 ಒಕ್ಕೂಟ ಸೈನ್ಯ 4 ರಾಜ್ಯಗಳ ಒಕ್ಕೂಟ ಸೈನ್ಯ ಏನ್ ಮಾಡುತ್ತೆ, ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿಯನ್ನ ಮಾಡುತ್ತೆ. ಇದರಲ್ಲಿ ರಾಮರಾಯನ ಸೈನ್ಯ ಸೋತಿತು ಮತ್ತು ಅವನು ಹತನಾಗ್ತಾನೆ. ಈ 4 ರಾಜರು ಒಗ್ಗಟ್ಟಾಗಿ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿಯನ್ನ ಮಾಡ್ತಾರಲ್ಲ, ಈ ದಾಳಿಯಲ್ಲಿ ರಾಮರಾಯನ ಸೈನ್ಯ ಸೋತು ಬಿಡುತ್ತೆ. ಸೋಲೋದಷ್ಟೇ ಅಲ್ಲ, ಆತನು ಮರಣ ಕೂಡ ಹೊಂತಾನೆ. ವಿಜಯ ಸಾಧಿಸಿದ ದಕ್ಕನಿನ ಸುಲ್ತಾನರ ಸೈನ್ಯವು ಭವ್ಯವಾಗಿದ್ದು ವಿಜಯನಗರವನ್ನ ಕೊಳ್ಳೆ ಹೊಡೆಯಿತು. ವಿಜಯನಗರವನ್ನ ದೋಚಿಬಿಡುತ್ತೆ. ಇದರ ಫಲವಾಗಿ ಸಾಮ್ರಾಜ್ಯದ ರಾಜಧಾನಿ ಹಂಪಿಯು ಹಾಳು ಹಂಪಿಯಾಯಿತು. ನೋಡಿ, ತುಂಬಾ ವೈಭವದಿಂದ ಆಳ್ವಿಕೆಯನ್ನ ಮಾಡ್ತಕ್ಕಂಥ ಈ ಸಾಮ್ರಾಜ್ಯದ ರಾಜಧಾನಿ ಆಗಿರುತ್ತೆ ಹಂಪಿ. ಈ ಹಂಪಿ ಈ ತಾಳಿಕೋಟೆ ಕದನದಿಂದ ಏನಾಗುತ್ತೆ, ಹಾಳು ಹಂಪಿ ಆಗ್ಬಿಡುತ್ತೆ. ಈ 4 ರಾಜರ ಒಕ್ಕೂಟ ಏನ್ ಮಾಡುತ್ತೆ, ಈ ಹಂಪಿಯಲ್ಲಿ ಇರ್ತಕ್ಕಂಥ ಈ ಸಾಮ್ರಾಜ್ಯವನ್ನೇ ಪೂರ್ತಿ ದೋಚಿಬಿಡುತ್ತೆ. ಹಾಗಾಗಿ ಹಂಪಿ ಹಾಳು ಹಂಪಿ ಆಗುತ್ತೆ. ಮುಂದೆ ಪೇನುಗೊಂಡ, ಚಂದ್ರಗಿರಿ, ಕೊನೆಗೆ ವೆಲ್ಲೂರುಗಳಿಂದ ಅರವಿಡು ವಂಶದ ಆಡಳಿತ 1646ರವರೆಗೆ ಮುಂದುವರಿಯುತ್ತೆ. ಕರ್ನಾಟಕದಲ್ಲಿ ಮೈಸೂರಿನ ಒಡೆಯರು, ಕೆಳದಿಯ ನಾಯಕರು ಮತ್ತು ಚಿತ್ರದುರ್ಗದ ಪಾಳೆಗಾರರು ಮುಂತಾದ ವಿಜಯನಗರದ ಸಾಮಂತರು ಸ್ವತಂತ್ರರಾಗ್ತಾರೆ. ನೋಡಿ, ಮೈಸೂರಿನ ಒಡೆಯರಾಗಿರ್ಬೋದು, ಕೆಳದಿಯ ನಾಯಕರಾಗಿರ್ಬೋದು, ಚಿತ್ರದುರ್ಗದ ಪಾಳೆಗಾರರು ಇವರೆಲ್ಲರೂ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿರ್ತಾರೆ. ವಿಜಯನಗರ ಸಾಮ್ರಾಜ್ಯ ಪತನದ ಆದಮೇಲೆ ಇವರೆಲ್ಲರೂ ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಓಕೆ, ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ನೋಡ್ತಾ ಹೋಗೋಣ. ಆಡಳಿತದ ಬಗ್ಗೆ ನೋಡೋಣ. ವಿಜಯನಗರ ಸಾಮ್ರಾಜ್ಯದ ಆಡಳಿತವು ಪಾರಂಪರಿಕವಾಗಿ ಮುಂದುವರಿಯುತ್ತೆ. ರಾಜರು ತಮ್ಮ ಜ್ಯೇಷ್ಠ ಪುತ್ರರನ್ನೇ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡ್ತಾ ಇರ್ತಾರೆ. ಅಂದ್ರೆ ಪ್ರಥಮ ಜ್ಯೇಷ್ಠ ಪುತ್ರ ಇರ್ತಾರಲ್ಲ, ಹಿರಿಯರು, ಅವರಿಗೆ ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾ ಇರ್ತಾರೆ. ವಿಕೇಂದ್ರೀಕೃತ ಅಧಿಕಾರವುಳ್ಳ ಪ್ರಬಲ ಕೇಂದ್ರಾಡಳಿತವನ್ನ ಹೊಂದಿರುತ್ತೆ. ಮಂತ್ರಿಮಂಡಲ, ಸೈನ್ಯ ಪ್ರಭುತ್ವ, ಪ್ರಾಂತೀಯ ಮಾಂಡಲಿಕರು ಅಥವಾ ರಾಜನು ಒಬ್ಬ ನಾಯಕನಿಗೆ ಅಥವಾ ಪಾಳೆಗಾರನಿಗೆ ಸೈನಿಕ ಸೇವೆ ಷರತ್ತಿನ ಮೇಲೆ ಭೂಮಿಯನ್ನ ಕೊಡ್ತಾ ಇದ್ರು. ಭೂಮಿಯನ್ನ ಪ್ರಾಂತೀಯ ಮಾಂಡಲಿಕರು ಅಥವಾ ರಾಜನು ಒಬ್ಬ ನಾಯಕನಿಗೆ ಅಥವಾ ಪಾಳೆಗಾರನಿಗೆ ಸೈನಿಕ ಸೇವೆ ಷರತ್ತಿನ ಮೇಲೆ ಭೂಮಿಯನ್ನ ಅಲ್ಲಿ ಕೊಡ್ತಾ ಇದ್ರು. ನೋಡಿ, ಇದು ನೆನಪಲ್ಲಿ ಇಟ್ಕೊಳ್ರಿ. ಪ್ರಾಂತೀಯ ಹಂತದಲ್ಲಿ ನಾಯಂಕರರು ಅಥವಾ ಅಮರ ನಾಯಂಕರರು ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಗ್ರಾಮಾಡಳಿತ ಅಸ್ತಿತ್ವದಲ್ಲಿ ಬರುತ್ತೆ. ನೋಡಿ, ಈ ಒಂದು ಲೈನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೋಡಿ, ಪ್ರಾಂತೀಯ ಹಂತದಲ್ಲಿ ನಾಯಂಕರರು ಅಥವಾ ಅಮರ ನಾಯಂಕರರ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಗ್ರಾಮಾಡಳಿತ ಅಸ್ತಿತ್ವದಲ್ಲಿ ಬರುತ್ತೆ. ತಿಮ್ಮರಸ ಪ್ರಧಾನಮಂತ್ರಿಯಾಗಿರ್ತಾನೆ. ಪ್ರಧಾನಮಂತ್ರಿಯಾಗಿದ್ದನು. ಸಾಮ್ರಾಜ್ಯವು ರಾಜ್ಯ, ನಾಡು ಹಾಗೂ ಗ್ರಾಮಗಳೆಂಬ ಆಡಳಿತ ಘಟಕಗಳನ್ನು ಹೊಂದಿತ್ತು. ಇದು ಇಂಪಾರ್ಟೆಂಟ್ ನೋಡ್ರಿ. ಸಾಮ್ರಾಜ್ಯವು ಯಾವ ರೀತಿಯಾಗಿ ಆಡಳಿತ ನಡೆಸ್ತಾ ಇತ್ತು ಅಂದ್ರೆ ರಾಜ್ಯ, ನಾಡು ಮತ್ತು ಗ್ರಾಮಗಳೆಂಬ ಆಡಳಿತ ಘಟಕಗಳನ್ನಾಗಿ ಮಾಡಿ ಆಡಳಿತವನ್ನು ಮಾಡ್ತಾ ಇದ್ರು ಅಲ್ಲಿ. ಓಕೆ, ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಇದನ್ನು ನೋಡೋಣ. ಹೊನ್ನಮ್ಮ ಎಂಬುವವಳು 2ನೇ ದೇವರಾಯನ ಆಸ್ಥಾನದಲ್ಲಿದ್ದ ವರದಿಗಾರಳಾಗಿದ್ದಳು. ನೋಡಿ, ಹೊನ್ನಮ್ಮ ಈಕೆ ಪ್ರೌಢದೇವರಾಯನ ಆಸ್ಥಾನದಲ್ಲಿರ್ತಕ್ಕಂಥ ವರದಿಗಾರಳಾಗಿರ್ತಾಳೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅತ್ಯಂತ ಜನಪ್ರಿಯ ಕ್ರೀಡೆ ಕುಸ್ತಿಯಾಗಿರುತ್ತೆ. ಹಿರಿಯಕ್ಕ ಎಂಬುವವಳು ಆ ಕಾಲದ ಖ್ಯಾತ ಮಹಿಳಾ ಕುಸ್ತಿಪಟು ಆಗಿದ್ದಾಳೆ. ನೋಡಿ, ಮಹಿಳೆಯರು ಸಹ ಈ ರೀತಿಯಾದ ಸಾಧನೆಯನ್ನ ಮಾಡ್ತಾ ಇದ್ರು ವಿಜಯನಗರ ಸಾಮ್ರಾಜ್ಯದಲ್ಲಿ. ಕುಸ್ತಿಪಟು ಯಾರು? ಹಿರಿಯಕ್ಕ. ವರದಿಗಾರಳು ಯಾರು ಅಂತ ಕೇಳಿದಾಗ ಹೊನ್ನಮ್ಮ. ನೋಡಿ, ಓಕೆ, ನೆಕ್ಸ್ಟ್ ನೋಡೋಣ. ಅರಸನು ನ್ಯಾಯಾಂಗ ವಿಚಾರದಲ್ಲಿ ಪರಮಾಧಿಕಾರವನ್ನು ಪಡೆದಿರ್ತಾನೆ. ಪ್ರಾಂತ್ಯಗಳಲ್ಲಿ ಪ್ರಾಂತ್ಯಾಧಿಕಾರಿಯು ನ್ಯಾಯ ತೀರ್ಮಾನವನ್ನು ಮಾಡ್ತಾ ಇರ್ತಾನೆ. ಶಿಕ್ಷೆಗಳು ಉಗ್ರವಾಗಿರ್ತವೆ.
ಗ್ರಾಮಗಳು ಆಡಳಿತ ವ್ಯವಸ್ಥೆಯ ಕೊನೆಯ ಘಟಕವಾಗಿತ್ತು. ಆಮೇಲೆ ಅಲ್ಲಿ ಗ್ರಾಮ ಸಭೆಗಳು ಆಡಳಿತ ನಿರ್ವಹಿಸ್ತಾ ಇದ್ದು. ಗಾವುಂಡ, ಕರಣಿಕ ಅಂದರೆ ಶಾನುಭೋಗ, ಕರಣಿಕ ಅಂದರೆ ಶಾನುಭೋಗ, ತಳಾರ ಅಂತಂದ್ರೆ ತಳವಾರ ಗ್ರಾಮಾಡಳಿತದಲ್ಲಿ ನೆರವಾಗ್ತಾ ಇರ್ತಾರೆ. ನೆಕ್ಸ್ಟ್ ಸೇನಾ ವ್ಯವಸ್ಥೆ ಬರುತ್ತೆ. ಸೇನಾ ವ್ಯವಸ್ಥೆ. ವಿಜಯನಗರ ಸಾಮ್ರಾಜ್ಯವು ಸಮರ್ಥವಾದ ಸೈನ್ಯವನ್ನು ಹೊಂದಿರುತ್ತೆ. ಖಾಯಂ ಸೈನ್ಯ, ಸಾಮಂತರ ಸೈನ್ಯ ಮತ್ತು ಸುಸಭ್ಯ ಇದು ರಾಜನ ರಕ್ಷಣಾ ಪಡೆಯಾಗಿರುತ್ತೆ. ಸುಸಭ್ಯ ಇದೇನು ರಾಜನ ರಕ್ಷಣಾ ಪಡೆಯಾಗಿರುತ್ತೆ. ಸೇನಾ ಎಂಬ 3 ಹಂತಗಳಿಂದ ಕೂಡಿರುತ್ತೆ ಇವರ ಕಾಲದಲ್ಲಿ ಸೈನಿಕ ವ್ಯವಸ್ಥೆ. ಕಾಲುದಳ, ಅಶ್ವದಳ, ಗಜದಳ ಮತ್ತು ಫಿರಂಗಿ ದಳ ಸೈನ್ಯದ ಪ್ರಮುಖ ಭಾಗಗಳಾಗಿರ್ತವೆ. 1368ರಿಂದ ಯುದ್ಧದಲ್ಲಿ ಫಿರಂಗಿಗಳ ಉಪಯೋಗ ಪ್ರಾರಂಭವಾಗುತ್ತೆ. ನೋಡಿ, ಈ ಸಾಮ್ರಾಜ್ಯ ಸ್ಥಾಪನೆಯಾಗಿರೋದು 1336. ಬಟ್ ಫಿರಂಗಿಗಳ ಉಪಯೋಗ ಯಾವಾಗಿಂದ ಮಾಡ್ತಾರೆ? 1368ರಿಂದ ಮಾಡ್ತಾರೆ. ಬೃಹದಾಕಾರದ ಆನೆಗಳು ಕೂಡ ಇಲ್ಲಿರ್ತವೆ. ಅರಬ್ ದೇಶದ ಕುದುರೆಗಳು ವಿಜಯನಗರ ಸಾಮ್ರಾಜ್ಯದ ಆಕರ್ಷಣೆಯಾಗಿರ್ತವೆ. ಅಂದ್ರೆ ಅರಬ್ ದೇಶದಿಂದ ಇವರು ಕುದುರೆಗಳನ್ನ ಆಮದು ಮಾಡ್ಕೊಳ್ತಾ ಇರ್ತಾರೆ. ಸೈನ್ಯದಲ್ಲಿ ನೌಕಾಪಡೆಯು ಇತ್ತು. ಆಮೇಲೆ ಯಾವ ಜಾತಿಯವರಾದರೂ ಸೈನ್ಯದಲ್ಲಿ ಸೇರಿ ಗೌರವದ ಸ್ಥಾನವನ್ನು ಹೊಂದಬಹುದಾಗಿತ್ತು. ಯಾವುದೇ ಜಾತಿ ಧರ್ಮ ಮೇಲೂ ಕೀಳು ಅಲ್ಲಿ ಮಾಡ್ತಾ ಇರಲಿಲ್ಲ. ಮುಸ್ಲಿಮರು ಸೈನ್ಯಾಧಿಕಾರಿಗಳು ಆಗಿರ್ತಾ ಇದ್ರು. ಒಕ್ಕಲಿಗರು, ಬೇಡರು ಪಾಳೆಗಾರರಾದರು. ಆಮೇಲೆ ಕೋಟೆ ಕೊತ್ತಲಗಳು ಯುದ್ಧದಲ್ಲಿ ಪ್ರಮುಖ ಪಾತ್ರಗಳನ್ನು ವಹಿಸ್ತಾ ಇದ್ವು. ಓಕೆ, ನೆಕ್ಸ್ಟ್ ಸಾಮಾಜಿಕ ವ್ಯವಸ್ಥೆ ಬರುತ್ತೆ. ಅನೇಕ ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ ಅಲ್ಲಿ ಜಾರಿಯಲ್ಲಿರುತ್ತೆ. ಕುಶಲ ಕಲೆಗಾರರು, ಕಮ್ಮಾರರು, ಅಕ್ಕಸಾಲಿಗರು, ಕಂಚುಗಾರರು, ಬಡಗಿಗಳು, ನೇಕಾರರು, ಸಮಗಾರರು ಅಂದ್ರೆ ಚಮ್ಮಾರರು ಅಧಿಕ ಸಂಖ್ಯೆಯಲ್ಲಿ ಇರ್ತಾರೆ. ಬಾಲ್ಯ ವಿವಾಹ, ಸತಿ ಸಹಗಮನ ಮತ್ತು ದೇವದಾಸಿ ಪದ್ಧತಿಗಳು ರೂಢಿಯಲ್ಲಿದ್ದವು. ನೋಡಿ, ಇದು ಇಂಪಾರ್ಟೆಂಟ್ ನೋಡಿ. ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಾಲ್ಯ ವಿವಾಹ ಪದ್ಧತಿ, ಸತಿ ಸಹಗಮನ ಪದ್ಧತಿ. ಸತಿ ಸಹಗಮನ ಅಂದ್ರೇನು? ಈ ಪತಿ ತೀರೋದ್ಮೇಲೆ ಆತನ ಚಿತೆಯಲ್ಲಿ ಪತ್ನಿಯನ್ನು ಕೂಡ ಜೀವಂತವಾಗಿ ದಹಿಸೋದು ಈ ಸತಿ ಸಹಗಮನ ಪದ್ಧತಿ ಅಂತಾರೆ. ಆಮೇಲೆ ದೇವದಾಸಿ ಪದ್ಧತಿ, ದೇವರ ಹೆಸರಲ್ಲಿ ಮಹಿಳೆಯರನ್ನ ಬಿಡೋದು, ದೇವದಾಸಿ ಅಂತ ಕರಿತಾ ಇರ್ತಾರೆ. ಆ ಪದ್ಧತಿಗಳು ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ರೂಢಿಯಲ್ಲಿರುತ್ತೆ. ಸಾಮಾನ್ಯವಾಗಿ ಏಕಪತ್ನಿತ್ವ ಇಲ್ಲಿ ರೂಢಿಯಲ್ಲಿದ್ದರೂ ದೊರೆಗಳು ಮತ್ತು ಶ್ರೀಮಂತರು ಬಹುಪತ್ನಿಯರನ್ನ ಹೊಂದಬಹುದಾಗಿತ್ತು. ಸ್ತ್ರೀಯರು ಗೌರವದ ಸ್ಥಾನವನ್ನ ಹೊಂದಿರ್ತಾರೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ತ್ರೀ ಜಟ್ಟಿಗಳು ಅಂದ್ರೆ ಕುಸ್ತಿಪಟಿಗಳು, ಹಿರಿಯಕ್ಕ ಅಂತ ನೋಡಿದ್ವಲ್ಲ ಇವಾಗ, ಸೊ ಆ ರೀತಿಯಾಗಿ ಸ್ತ್ರೀ ಜಟ್ಟಿಗಳು ಕೂಡ ಇಲ್ಲಿ ಇರ್ತಾರೆ. ಅರಮನೆ ಕಾವಲುಗಾರ್ತಿಯರು ಇಲ್ಲಿ ಇರ್ತಾರೆ. ಹೋಳಿ, ದೀಪಾವಳಿ ಮತ್ತು ದಸರಾ ಹಬ್ಬಗಳನ್ನ ಸಾರ್ವಜನಿಕವಾಗಿ ಇಲ್ಲಿ ಆಚರಿಸಲಾಗ್ತಾ ಇರುತ್ತೆ. ದಸರಾ ಹಬ್ಬವು ಹಂಪಿಯಲ್ಲಿ ರಾಜಾಶ್ರಯದಲ್ಲಿ ವೈಭವದಿಂದ ನಡೀತಾ ಇರುತ್ತೆ. ನೋಡಿ, ಈ ದಸರಾ ಹಬ್ಬ ನಾವು ಇವಾಗಲೂ ಸಹ ಮೈಸೂರಿನಲ್ಲಿ ನೋಡ್ತೀವಲ್ಲ. ಇದರ ಕುರುವಾಗಿ ಮಹಾನವಮಿ ದಿಬ್ಬವನ್ನ ಇಂದಿಗೂ ಕಾಣಬಹುದು. ಸಂಗೀತ, ನೃತ್ಯಗಳು ಹೆಚ್ಚಿನ ಜನಮನ್ನಣೆಯನ್ನ ಇಲ್ಲಿ ಪಡಿತವೆ. ಓಕೆ, ನೆಕ್ಸ್ಟ್ ಆರ್ಥಿಕ ವ್ಯವಸ್ಥೆನ ನೋಡೋಣ. ವಿಜಯನಗರ ಸಾಮ್ರಾಜ್ಯವು ಆರ್ಥಿಕವಾಗಿ ಸುಭಿಕ್ಷವಾಗಿರುತ್ತೆ. ಭೂಕಂದಾಯ ರಾಜ್ಯದ ಆದಾಯದ ಪ್ರಮುಖ ಮೂಲವಾಗಿರುತ್ತೆ. ಆಮೇಲೆ ಕೃಷಿಕರು ಸಾಮಾನ್ಯವಾಗಿ ತಮ್ಮ ಉತ್ಪಾದನೆಯ 1/4 ಭಾಗವನ್ನ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡ್ತಾ ಇದ್ರು. ವಿಜಯನಗರ ಸಾಮ್ರಾಜ್ಯದಲ್ಲಿ ಭೂಕಂದಾಯ ಎಷ್ಟಿತ್ತು? 1/4 ಇತ್ತು ನೋಡಿ. ವೃತ್ತಿ ತೆರಿಗೆ, ಮನೆ ಕಂದಾಯ, ದಾರಿ ಸುಂಕ, ಸಂತೆ ಸುಂಕ, ವಾಣಿಜ್ಯ ತೆರಿಗೆ, ಆಮದು ಮತ್ತು ರಫ್ತು ತೆರಿಗೆಗಳು, ಸಾಮಂತರಿಂದ ಬರುವ ಕಪ್ಪ ಕಾಣಿಕೆಗಳು ರಾಜ್ಯದ ಇತರ ಆದಾಯ ಮೂಲಗಳಾಗಿದ್ದವು. ನೋಡಿ, ಇವರು ಯಾವ್ಯಾವ ತೆರಿಗೆಯನ್ನು ವಿಧಿಸುತ್ತಿದ್ರು ಅಂತ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ವೃತ್ತಿ ತೆರಿಗೆ, ಮನೆ ಕಂದಾಯ, ದಾರಿ ಸುಂಕ, ಆಮೇಲೆ ಸಂತೆ ಸುಂಕ, ವಾಣಿಜ್ಯ ತೆರಿಗೆ, ಆಮದು ಮತ್ತು ರಫ್ತು ತೆರಿಗೆ, ಇವುಗಳನ್ನೆಲ್ಲ ಇವರು ತೆರಿಗೆಯನ್ನು ವಿಧಿಸ್ತಾ ಇದ್ರು. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಚಟುವಟಿಕೆಗಳು ಕೊಟ್ಟಿದ್ದಾರೆ, ಅವೇನಷ್ಟು ಇಂಪಾರ್ಟೆಂಟ್ ಆಗಿರೋದಿಲ್ಲ. ಕೃಷಿ ಅರ್ಥವ್ಯವಸ್ಥೆಯ ಬೆನ್ನೆಲುಬಾಗಿರುತ್ತೆ. ಇವರು ವರ್ಷದಲ್ಲಿ ಮುಂಗಾರು ಮತ್ತು ಹಿಂಗಾರು ಬೆಳೆಗಳನ್ನು ಬೆಳೀತಾ ಇದ್ರು. ಅಂದ್ರೆ ಒಂದು ವರ್ಷದಲ್ಲಿ ಮುಂಗಾರು ಬೆಳೆನ, ಆಮೇಲೆ ಹಿಂಗಾರು ಬೆಳೆಗಳನ್ನು ಬೆಳೀತಾ ಇರ್ತಾರೆ. ಜೋಳ, ರಾಗಿ, ಭತ್ತ, ಸಜ್ಜೆ, ಗೋಧಿ, ಅವರೆ, ಹೆಸರು, ಉದ್ದು, ತೊಗರಿ, ಎಳ್ಳು, ಶೇಂಗಾ, ಹತ್ತಿ, ಕಬ್ಬು, ತೆಂಗು ಇವು ಮುಖ್ಯ ಬೆಳೆಗಳಾಗಿದ್ದಾವೆ. ವಿಜಯನಗರದ ಅರಸರು ಬಾವಿ, ಕೆರೆ, ಕಾಲುವೆಗಳನ್ನು ಕಟ್ಟಿಸುವುದರ ಮೂಲಕ ಕೃಷಿ ಮತ್ತು ನೀರಾವರಿಯನ್ನ ಉತ್ತೇಜನ ಮಾಡ್ತಾರೆ. ಅಂದ್ರೆ ಕೃಷಿಕರಿಗೆ ಸಹಾಯಕ ಮಾಡ್ತಾರೆ.
ಇವರ ಕಾಲದಲ್ಲಿ ಗೇಣಿ, ಗುತ್ತಿಗೆ, ಸಿದ್ದಾಯ, ವಾರ ಮತ್ತು ಗಡಿ ಎಂಬ 5 ಬಗೆಯ ಭೂ ಹಿಡುವಳಿ ಪದ್ಧತಿ ಜಾರಿಯಲ್ಲಿತ್ತು. ನೋಡಿ, ಇದು ಇಂಪಾರ್ಟೆಂಟ್ ನೋಡಿ. ಇವರ ಕಾಲದಲ್ಲಿ ಗೇಣಿ, ಗುತ್ತಿಗೆ, ಸಿದ್ದಾಯ, ವಾರ ಮತ್ತು ಗಡಿ ಎಂಬ 5 ಬಗೆಯ ಭೂ ಹಿಡುವಳಿ ಪದ್ಧತಿಗಳು ಇರ್ತವೆ. ಓಕೆ, ನೆಕ್ಸ್ಟ್ ನೋಡೋಣ. ವಿಜಯನಗರ ಸಾಮ್ರಾಜ್ಯದ ಕಾಲವು ಗಣಿಗಾರಿಕೆ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ಮಹತ್ತರ ಪ್ರಗತಿಯನ್ನು ಸಾಧಿಸಿತು. ಮೆಣಸು, ಲವಂಗ, ಏಲಕ್ಕಿ ಮುಂತಾದ ಮಸಾಲೆ ಸಾಮಾನುಗಳನ್ನು ಪೆಟ್ಲುಪ್ಪು ಅಂದರೆ ಸೋರುಪ್ಪು, ಕಬ್ಬಿಣದ ಅದಿರು, ವಜ್ರ, ಕಲ್ಲು ಸಕ್ಕರೆ, ಕಸ್ತೂರಿ, ಶ್ರೀಗಂಧ, ಸುಗಂಧ ದ್ರವ್ಯ ಮುಂತಾದವುಗಳನ್ನು ರಫ್ತು ಮಾಡ್ತಾ ಇದ್ರು. ನೋಡಿ, ಇವರು ಯಾವ್ಯಾವ ಪದಾರ್ಥಗಳನ್ನ ರಫ್ತು ಮಾಡ್ತಾ ಇದ್ರು ಅಂತಾನು ಸಹ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇವರು ಯಾವ್ಯಾವ ಪದಾರ್ಥಗಳನ್ನ ರಫ್ತು ಮಾಡ್ತಾ ಇದ್ರು ಅಂದ್ರೆ ಮೆಣಸು, ಲವಂಗ, ಏಲಕ್ಕಿ ಇವು ಮಸಾಲೆ ಸಾಮಾನುಗಳು. ಆಮೇಲೆ ಪೆಟ್ಲುಪ್ಪು, ಸೋರುಪ್ಪು ಅಂತ ಕರೀತಾರೆ. ಕಬ್ಬಿಣದ ಅದಿರು, ವಜ್ರ, ಕಲ್ಲು ಸಕ್ಕರೆ, ಕಸ್ತೂರಿ, ಶ್ರೀಗಂಧ, ಸುಗಂಧ ದ್ರವ್ಯ ಮುಂತಾದವುಗಳನ್ನ ಇವರು ರಫ್ತು ಮಾಡ್ತಾ ಇದ್ರು. ಹಾಗೆ ಬಟ್ಟೆ ನೇಯ್ಗೆಯ ಮುಖ್ಯ ಕೈಗಾರಿಕೆಗಳು ಕೂಡ ಇಲ್ಲಿ ಇರ್ತವೆ. ಚಿನ್ನದ ವರಹ, ಗದ್ಯಾಣ, ಪಗೋಡ, ಬೆಳ್ಳಿಯ ತಾರ ಮತ್ತು ತಾಮ್ರದ ಪಣ, ದುಡ್ಡು ಮತ್ತು ಕಾಸು. ಸಾರಿ, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿತ್ತು. ಓಕೆ, ವಿಜಯನಗರ ಕಾಲದ ಚಿನ್ನದ ನಾಣ್ಯಗಳು ಯಾವಂತ ಕೇಳಿದಾಗ ಚಿನ್ನದ ವರಹ, ಗದ್ಯಾಣ ಮತ್ತು ಪಗೋಡ ಇವು ಚಿನ್ನದ ನಾಣ್ಯಗಳಾಗಿರ್ತವೆ. ಬೆಳ್ಳಿಯ ನಾಣ್ಯಗಳಂತ ಬಂದಾಗ ತಾರ ಅನ್ನೋದು ಬೆಳ್ಳಿ ನಾಣ್ಯ ಆಗಿದೆ. ತಾಮ್ರದ ನಾಣ್ಯ ಪಣ ಆಗಿದೆ. ಪಣ ಮತ್ತು ದುಡ್ಡು ಇವೆರಡು ತಾಮ್ರದ್ದಾಗಿದ್ದಾವೆ. ಹಾಗೆ ಕಾಸು ಕೂಡ ತಾಮ್ರದ್ದೇ ಆಗಿದೆ ನೋಡಿ. ಓಕೆ, ಈ ಮುಂತಾದ ನಾಣ್ಯಗಳು ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದವು. ನೆಕ್ಸ್ಟ್, ಭಟ್ಕಳ, ಹೊನ್ನಾವರ, ಮಂಗಳೂರು ವಿಜಯನಗರ ಸಾಮ್ರಾಜ್ಯದ ಮುಖ್ಯ ಬಂದರುಗಳು ಆಗಿದ್ದವು. ನೋಡಿ, ನೆನಪಲ್ಲಿ ಇಟ್ಕೊಳ್ರಿ, ಭಟ್ಕಳ, ಹೊನ್ನಾವರ ಮತ್ತು ಮಂಗಳೂರು. ಅರಬ್, ಚೀನಾ, ಪೋರ್ಚುಗಲ್ ಮುಂತಾದ ವಿದೇಶಿ ವ್ಯಾಪಾರಿಗಳು ಸಾಮ್ರಾಜ್ಯದ ಸಂಪರ್ಕವನ್ನ ಇಲ್ಲಿ ಹೊಂದಿದ್ರು. ಅಂದ್ರೆ ವಿದೇಶಿ ವ್ಯವಹಾರ ಕೂಡ, ವಿದೇಶಿಯರೊಂದಿಗೆ ವ್ಯಾಪಾರ ವ್ಯವಹಾರ ಕೂಡ ಇವರು ಮಾಡ್ತಾ ಇದ್ರು. ಓಕೆ, ನೆಕ್ಸ್ಟ್ ಧಾರ್ಮಿಕ ವ್ಯವಸ್ಥೆಯನ್ನು ನೋಡ್ತಾ ಹೋಗೋಣ. ವಿಜಯನಗರ ಸಾಮ್ರಾಜ್ಯವು ಎಲ್ಲಾ ಮತಗಳಿಗೂ ಪ್ರೋತ್ಸಾಹವನ್ನು ನೀಡಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಶ್ರೀ ವೈಷ್ಣವ ಮತ್ತು ಜೈನ ಮತಾವಲಂಬಿಗಳು ತಮ್ಮ ತಮ್ಮ ಮತಾಭಿಪ್ರಾಯಗಳನ್ನ ಮರೆತು ಪರಸ್ಪರ ಗೌರವದಿಂದ ಬಾಳುವಂತ ವಾತಾವರಣ ವಿಜಯನಗರ ಸಾಮ್ರಾಜ್ಯದಲ್ಲಿತ್ತು. ನೋಡಿ, ಶ್ರೀ ವೈಷ್ಣವ ಮತ್ತು ಜೈನ ಮತಾವಲಂಬಿಗಳು ಸಹ ಇವರ ಆಸ್ಥಾನದಲ್ಲಿದ್ರು. ವಿಜಯನಗರ ಸಾಮ್ರಾಜ್ಯಗಳನ್ನಾಳಿದ ಆರಂಭದ ಅರಸರು ಶೈವ ಮತ್ತು ವೀರಶೈವ ಪೋಷಕರಾಗಿದ್ದರು. ಆರಂಭದ ಅರಸರು ಅಂತಂದ್ರೆ ಏನು, ಈ ಸಂಗಮ ವಂಶ, ಸಾಳುವಂಶ ಈ ತರ ಬರ್ತಾವಲ್ಲ ಆರಂಭದ ಅರಸರು, ಅವರು ಶೈವ ಮತ್ತು ವೀರಶೈವ ಪೋಷಕರಾಗಿದ್ದರು. ನಂತರದವರು ವೈಷ್ಣವ ಮತದ ಉಪಾಸಕರಾಗಿದ್ದರು. ನಂತರ ಬಂದಿರತಕ್ಕಂಥ ರಾಜರು ವೈಷ್ಣವ ಮತವನ್ನ ಅವಲಂಬಿಸ್ತಾರೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಸ್ಲಿಮರಿಗೆ ಮಸೀದಿಗಳನ್ನು ಕಟ್ಟಲಾಗಿತ್ತು. ಪೋರ್ಚುಗೀಸರೊಂದಿಗೆ ವ್ಯಾಪಾರ ವೃದ್ಧಿಸಿಕೊಂಡು ವಿಜಯನಗರದ ಅರಸರು ಕ್ರೈಸ್ತ ಧರ್ಮಕ್ಕೂ ಸಹ ಪ್ರೋತ್ಸಾಹವನ್ನ ಕೊಟ್ಟರಲ್ಲದೆ ತಮ್ಮ ಸಾಮ್ರಾಜ್ಯಗಳಲ್ಲಿ ಈ ಚರ್ಚುಗಳನ್ನು ಸಹ ಕಟ್ಟಲು ಅನುಮತಿಯನ್ನ ನೀಡ್ತಾರೆ. ಕೃಷ್ಣದೇವರಾಯ ಪೋರ್ಚುಗೀಸರೊಂದಿಗೆ ಏನೋ ವ್ಯಾಪಾರ ಸಂಬಂಧವನ್ನು ಹೊಂದಿದ್ರು, ಆಮೇಲೆ ಸ್ನೇಹ ಸಂಬಂಧವನ್ನು ಹೊಂದಿದ್ರು ಅಂತ ನಾವು ನೋಡಿದ್ವಲ್ಲ. ಗೋವನ್ನು ವಶಪಡಿಸ್ಕೊಳ್ಳೋಕ್ಕಾಗಿ ಇವರು ಪೋರ್ಚುಗೀಸರಿಗೆ ಸಹಾಯ ಮಾಡ್ತಾರೆ ಕೃಷ್ಣದೇವರಾಯ. ನೆಕ್ಸ್ಟ್ ಸಾಹಿತ್ಯ ನೋಡೋಣ. ಸಾಮ್ರಾಜ್ಯದಲ್ಲಿ ಏರ್ಪಟ್ಟಿದ್ದ ಶಾಂತಿ ಮತ್ತು ಸುವ್ಯವಸ್ಥೆ ಆರ್ಥಿಕ ಪ್ರಗತಿಯ ಪರಿಣಾಮದಿಂದ ಸಾಹಿತ್ಯವು ಹುಲುಸಾಗಿ ಬೆಳೆಯಿತು. ಕನ್ನಡ, ಸಂಸ್ಕೃತ, ತೆಲುಗು ಮತ್ತು ತಮಿಳು ಭಾಷೆ ಸಾಹಿತ್ಯ ಕೃತಿಗಳು ಇಲ್ಲಿ ರಚನೆ ಆಗ್ತವೆ. ರತ್ನಾಕರಿ ವರ್ಣಿ ಬರೆದಿರ್ತಕ್ಕಂಥ ಭರತೇಶ ವೈಭವ, ಆಮೇಲೆ ಚಾಮರಸರು ಬರೆದಿದ್ದಾರೆ ಯಾವುದು ಪ್ರಭುಲಿಂಗ ಲೀಲೆ. ನೆಕ್ಸ್ಟ್ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಕನ್ನಡದ ಮುಖ್ಯ ಕಾವ್ಯಗಳಾಗಿದ್ದಾವೆ. ನೋಡಿ, ಕನ್ನಡ, ತೆಲುಗು ಈ ತರ ನೀವು ಡಿವೈಡ್ ಮಾಡ್ಕೋಬೇಕು. ಯಾಕಂದ್ರೆ ಕೇಳ್ತಾರೆ ಯಾವ ಭಾಷೆಯಲ್ಲಿದೆ ಮತ್ತೆ ಯಾರು ಬರೆದ್ರು ಅಂತ. ರತ್ನಾಕರ ವರ್ಣಿ ಯಾವ್ದು ಬರೀತಾರೆ, ಭರತೇಶ ವೈಭವ. ಚಾಮರಸರು ಯಾವ್ದು ಬರೀತಾರೆ, ಈ ಪ್ರಭುಲಿಂಗ ಲೀಲೆ ಅನ್ನೋದು ಬರೀತಾರೆ. ನೆಕ್ಸ್ಟ್ ಕುಮಾರವ್ಯಾಸರು ಕರ್ನಾಟ ಭಾರತ ಕಥಾಮಂಜರಿ ಅನ್ನೋ ಕಾವ್ಯಗಳನ್ನ ರಚನೆ ಮಾಡ್ತಾರೆ. ಇವೆಲ್ಲ ಕನ್ನಡದಲ್ಲಿ ರಚನೆಯಾಗಿರ್ತಕ್ಕಂಥ ಕಾವ್ಯಗಳಾಗಿದ್ದಾವೆ ನೋಡಿ. ನೆಕ್ಸ್ಟ್ ಭೀಮಕವಿಯು ಪಾಲ್ಕುರಿಕೆ ಸೋಮನಾಥನ ತೆಲುಗು ಕೃತಿಯಾದ ಈ ಬಸವ ಪುರಾಣವನ್ನ ಕನ್ನಡದಲ್ಲಿ ಬರೀತಾರೆ.
ನೆಕ್ಸ್ಟು ಬಸವಾದಿ ಶಿವಶರಣರ ವಚನಗಳ ಸಂಕಲನವಾದ ಶೂನ್ಯ ಸಂಪಾದನೆ ಕೂಡ ರಚನೆಯಾಯಿತು. ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿ ಅಲ್ಲದೆ ಕನ್ನಡದಲ್ಲಿ ಮಾನವವೈದ್ಯಶಾಸ್ತ್ರ, ಪಶುವೈದ್ಯಶಾಸ್ತ್ರ, ಕಾವ್ಯಶಾಸ್ತ್ರ, ಜ್ಯೋತಿಷ್ಯ, ಪಾಕಶಾಸ್ತ್ರ ಕೂಡ ರಚನೆಯಾಗ್ತವೆ. ಪುರಂದರದಾಸರು, ಕನಕದಾಸರು, ಶ್ರೀಪಾದರಾಯರು, ವ್ಯಾಸರಾಯರು ದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರಾಗಿದ್ದಾರೆ. ಕನಕದಾಸರ ಮೋಹನ ತರಂಗಿಣಿ, ಆಮೇಲೆ ನಳಚರಿತ್ರೆ, ನೆಕ್ಸ್ಟ್ ಹರಿಭಕ್ತಿ ಸಾರ, ಆಮೇಲೆ ರಾಮಧಾನ್ಯ ಚರಿತ್ರೆ ಇವು ಕನಕದಾಸರ ಮುಖ್ಯ ಕೃತಿಗಳಾಗಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. ಸಂಸ್ಕೃತದಲ್ಲಿ ವಿದ್ಯಾರಣ್ಯರ ಶಂಕರ ವಿಜಯ ಮತ್ತು ಸರ್ವದರ್ಶನ ಸಂಗ್ರಹ ಇವು ರಚನೆ ಆಗ್ತವೆ. ನೋಡಿ, ಸಂಸ್ಕೃತದಲ್ಲಿದ್ದಾವೆ ಈ ಕೃತಿಗಳು. ಈ ವಿದ್ಯಾರಣ್ಯರು ರಚನೆ ಮಾಡಿದ್ದಾರೆ. ಶಂಕರ ವಿಜಯ ಆಮೇಲೆ ಸರ್ವದರ್ಶನ ಸಂಗ್ರಹ ಇವು ಸಂಸ್ಕೃತದಲ್ಲಿರ್ತಕ್ಕಂಥ ಕೃತಿಗಳಾಗಿದ್ದಾವೆ. ಓಕೆ, ನೆಕ್ಸ್ಟ್ ಇವರ ಸೋದರ ಸಾಯಣಾಚಾರ್ಯರು ವೇದಾರ್ಥ ಪ್ರಕಾಶ ಎಂಬ ವೇದ ಭಾಷ್ಯ ಮತ್ತು ಆಯುರ್ವೇದ ಸುಧಾನಿಧಿಯನ್ನು ರಚನೆ ಮಾಡ್ತಾರೆ. ಪುರುಷಾರ್ಥ ಸುಧಾನಿಧಿ ಮುಂತಾದ ಕೃತಿಗಳನ್ನು ಇವರು ರಚನೆ ಮಾಡ್ತಾರೆ. ನೋಡಿ, ಈ ವಿದ್ಯಾರಣ್ಯರ ಸಹೋದರ ಇವರು ಸಾಯಣಾಚಾರ್ಯರು, ಇವರು ವೇದಾರ್ಥ ಪ್ರಕಾಶ, ಆಮೇಲೆ ವೇದ ಭಾಷ್ಯ ಮತ್ತು ಆಯುರ್ವೇದ ಸುಧಾನಿಧಿ, ಪುರುಷಾರ್ಥ ಸುಧಾನಿಧಿ ಮುಂತಾದ ಕೃತಿಗಳನ್ನು ಇವರು ರಚನೆ ಮಾಡ್ತಾರೆ. ಕಂಪಣರಾಯನ ಮಡದಿ ಗಂಗಾದೇವಿ ಮಧುರಾ ವಿಜಯಂ ಎಂಬ ಕೃತಿಯನ್ನು ರಚನೆ ಮಾಡ್ತಾರೆ. ಇದರಲ್ಲಿ ಈ ಕಂಪಣರಾಯನ ಸಾಮ್ರಾಜ್ಯ ವಿಸ್ತರಣೆ ಮಾಡಿದ್ರ ಬಗ್ಗೆ ಇಲ್ಲಿ ಈ ಕೃತಿಯಲ್ಲಿ ವಿವರಣೆಯನ್ನು ನೀಡಲಾಗಿದೆ. ಇದಕ್ಕೆ ಕಂಪಣರಾಯ ಇನ್ನೊಂದೇನೋ ಹೆಸರಿದೆ, ಇದಕ್ಕೆ ಕಂಪಣರಾಯ ವಿಜಯಂ ಅಂತಾನೂ ಕರೀತಾರೆ. ನೋಡಿ, ಮಧುರಾ ವಿಜಯಂ ಎಂಬ ಕೃತಿಗೆ ಇದು ಕಂಪಣನ ದಂಡಯಾತ್ರೆಯನ್ನ, ಅಲ್ಲಿನ ಪವಿತ್ರ ಸ್ಥಳಗಳ ವರ್ಣನೆಯನ್ನ ತಿಳಿಸುತ್ತದೆ. ಓಕೆ, ಎರಡನೇ ದೇವರಾಯನ ಆಸ್ಥಾನ ಕವಿಯಾದ ಶ್ರೀನಾಥನು ಕವಿಚಕ್ರವರ್ತಿ ಎಂಬ ಬಿರುದನ್ನ ಪಡೆದಿದ್ದ. ನೋಡಿ, ಶ್ರೀನಾಥನು ಕವಿಚಕ್ರವರ್ತಿ ಎಂಬ ಬಿರುದನ್ನ ಪಡೆದಿರ್ತಾನೆ. ಆಮೇಲೆ ಅಲ್ಲಸಾನಿ ಪೆದ್ದಣ್ಣ ಮನುಚರಿತಮು ಮತ್ತೆ ತಿಮ್ಮಣ್ಣನ ಪಾರಿಜಾತ ಪಹರಣಮು ಅಂತೇಳಿ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ. ಆಮೇಲೆ ತೆನಾಲಿ ರಾಮಕೃಷ್ಣನ ಉಭಟಾರಾಧ್ಯ ಚರಿತಮ್ ಅಂತೇಳಿ ಈ ಕೃತಿಗಳನ್ನ ರಚನೆ ಮಾಡ್ತಾರೆ. ನೋಡಿ, ಇವೆಲ್ಲ ಕೃತಿಗಳನ್ನ ಯಾರು ಬರೆದಿದ್ರು, ಯಾವ ಭಾಷೆಯಲ್ಲಿದೆ ಅಂತ ಎಲ್ಲಾನು ಈ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ತಮಿಳು ಕೃತಿಗಳಾದ ಪರಂಜ್ಯೋತಿಯರ್, ವೀರರಾಘವರ್ ಮತ್ತು ಮಂಡಲ ಪುರುಷ, ಜ್ಞಾನ ಪ್ರಕಾಶ, ಹರಿಹರ ಮುಂತಾದವರು ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದರು. ನೋಡಿ, ಈ ತರನು ಕೇಳ್ತಾರೆ, ಕೃಷ್ಣದೇವರಾಯನ ಆಸ್ಥಾನದಲ್ಲಿರ್ತಕ್ಕಂಥ ತಮಿಳು ಕವಿಗಳು ಯಾರು ಅಂತ ಕೇಳ್ತಾರೆ. ಸೊ ತುಂಬಾ ಇಂಪಾರ್ಟೆಂಟ್ ನೋಡ್ರಿ, ಒಂದ್ ಕಡೆ ನೋಟ್ ಮಾಡ್ಕೊಂಡ್ಬಿಡಿ. ಪರಂಜ್ಯೋತಿಯರ್, ವೀರರಾಘವರ್, ಮಂಡಲ ಪುರುಷ, ಆಮೇಲೆ ಜ್ಞಾನ ಪ್ರಕಾಶ, ಹರಿಹರ ಇವರೆಲ್ಲ ತಮಿಳು ಕವಿಗಳಾಗಿದ್ದಾರೆ. ಪರಂಜ್ಯೋತಿಯರ್ ಕವಿಯು ತಿರುವಳೆಯಾಡಲ್ ಪುರಾಣಂ ಅಂತ ಕೃತಿಯನ್ನು ರಚನೆ ಮಾಡ್ತಾರೆ. ವಿಜಯನಗರ ಕಾಲದಲ್ಲಿ ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು ಭಾಷೆಗಳಿಗೆ ಪ್ರೋತ್ಸಾಹ ಮಾಡ್ತಾರೆ. ಹಾಗಾಗಿ ಅವರ ಆಸ್ಥಾನದಲ್ಲಿ ಈ ತಮಿಳು, ಕನ್ನಡ ಮತ್ತೆ ತೆಲುಗು, ಸಂಸ್ಕೃತ ಸಾಹಿತಿಗಳು ಸಹ ಅಲ್ಲಿ ಇರ್ತಾರೆ. ಓಕೆ, ಸ್ವತಃ ಕೃಷ್ಣದೇವರಾಯನೇ ಏನ್ ಮಾಡ್ತಾರೆ, ಈ ತೆಲುಗು ಕೃತಿಯಲ್ಲಿ ಜಾಂಬವತಿ ಕಲ್ಯಾಣ ಅನ್ನೋ ಒಂದು ನಾಟಕವನ್ನು ರಚನೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಕಲೆ ಮತ್ತು ವಾಸ್ತುಶಿಲ್ಪ. ವಿಜಯನಗರ ಸಾಮ್ರಾಜ್ಯದ ಅರಸರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಲ್ಲಿ ಮಾಡಿದ ಸಾಧನೆ ಸ್ಮರಣೀಯವಾಗಿದೆ. ಹಾಗಾಗಿ ಈ ಸಾಮ್ರಾಟರನ್ನ ವಾಸ್ತುಕಲೆಯ ಮಹಾನ್ ಪೋಷಕರು ಅಂತ ಕರೆಯಲಾಗಿದೆ. ಇವರ ಕಾಲದಲ್ಲಿ ದೇವಾಲಯ, ಅರಮನೆ, ಕೋಟೆ, ಗೋಪುರ, ಮಹಾಮಂಟಪ, ಸಾರ್ವಜನಿಕ ಕಟ್ಟಡಗಳು, ಕೆರೆ, ಕಟ್ಟೆ, ಕಾಲುವೆ, ಅಣೆಕಟ್ಟೆ ಮುಂತಾದವುಗಳು ಇಲ್ಲಿ ನಿರ್ಮಾಣವಾಗ್ತವೆ. ನೋಡಿ, ವಿಜಯನಗರ ಸಾಮ್ರಾಜ್ಯದ ಕಲೆಯ ಪ್ರಮುಖ ವೈಶಿಷ್ಟ್ಯಗಳು ಹೇಗಿದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಅರಸರು ಚಾಲುಕ್ಯ, ರಾಷ್ಟ್ರಕೂಟ, ಚೋಳ ಮತ್ತು ಹೊಯ್ಸಳರ ವಾಸ್ತುಶೈಲಿಯ ಮಾದರಿಗಳನ್ನ ಮುಂದುವರಿಸಿದರು. ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮುಂಚೆನೂ ಏನು ಆಳ್ವಿಕೆ ಮಾಡಿದ್ದಾರಲ್ಲ, ಚಾಲುಕ್ಯರಾಗಿರಬಹುದು, ರಾಷ್ಟ್ರಕೂಟರು, ಚೋಳರು, ಆಮೇಲೆ ಹೊಯ್ಸಳರು, ಇವರ ವಾಸ್ತುಶೈಲಿಯನ್ನೇ ಇವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಇವರ ಶೈಲಿಯ ಪ್ರಧಾನ ಲಕ್ಷಣವೆಂದರೆ ಹಲವಾರು ಕಂಬಗಳ ಸಾಲುಗಳಿಂದ ಕೂಡಿದ ವಿಶಾಲ ಸಭಾ ಮಂಟಪ ಅಥವಾ ಕಲ್ಯಾಣ ಮಂಟಪಗಳು. ದೇವಾಲಯಗಳು ಎತ್ತರದ ಗೋಪುರಗಳನ್ನ, ರಾಯಗೋಪುರ ಅಂತ ಕರೀತಾರೆ, ಈ ಎತ್ತರದ ಗೋಪುರಗಳನ್ನ ಹೊಂದಿದ್ದು
ಪತ್ರಾಕೃತಿಯ ಕಮಾನುಗಳನ್ನು ಮತ್ತು ಮಂಟಪಗಳನ್ನು ಹೊಂದಿರ್ತವೆ. ಈ ಕಲೆಯಲ್ಲಿ ಅಲಂಕಾರಕ್ಕಿಂತ ಭವ್ಯತೆ ಮತ್ತು ಗಾಂಭೀರ್ಯದ ಭಾವನೆಗಳಿಗೆ ಹೆಚ್ಚು ಮಹತ್ವವನ್ನು ನೀಡಲಾಗುತ್ತೆ. ಓಕೆ ನೋಡಿ, ಈ GPSTRಗೆ ಕೇಳಬಹುದು ವಿಜಯನಗರ ಸಾಮ್ರಾಜ್ಯದ ಕಲೆಯ ವೈಶಿಷ್ಟ್ಯತೆಯನ್ನು ವಿವರಿಸಿರಿ ಅಂತ. ಸೊ ಆವಾಗ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಇವರ ಕಟ್ಟಡಗಳಿಗೆ ಉಸುಕು ಮಿಶ್ರಿತ ಕೆಂಪು ಕಲ್ಲುಗಳನ್ನು ಬಳಸ್ತಾ ಇದ್ರು. ನೋಡಿ, ಉಸುಕು ಮಿಶ್ರಿತ ಕೆಂಪು ಕಲ್ಲುಗಳನ್ನು ಬಳಸ್ತಾ ಇದ್ರು. ದೇವಾಲಯಗಳ ಮುಂದೆ ಗೋಪುರಗಳ ನಿರ್ಮಾಣ ಪದ್ಧತಿಯನ್ನು ಮೊಟ್ಟ ಮೊದಲ ಬಾರಿಗೆ ವಿಜಯನಗರ ಅರಸರು ಪ್ರಾರಂಭಿಸಿದರು. ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ದೇವಾಲಯಗಳ ಮುಂದೆ ಈ ಗೋಪುರಗಳ ನಿರ್ಮಾಣ ಪದ್ಧತಿಯನ್ನು ಮೊಟ್ಟ ಮೊದಲ ಬಾರಿಗೆ ವಿಜಯನಗರ ಸಾಮ್ರಾಜ್ಯದ ಅರಸರೇ ಪ್ರಾರಂಭ ಮಾಡ್ತಾರೆ ನೋಡಿ. ಓಕೆ, ನೆಕ್ಸ್ಟ್ ಪ್ರಮುಖ ದೇವಾಲಯಗಳು ಬರ್ತವೆ. ವಿಜಯನಗರ ಸಾಮ್ರಾಜ್ಯದ ಅರಸರು ಕಟ್ಟಿರ್ತಕ್ಕಂಥ ಪ್ರಮುಖ ದೇವಾಲಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇಲ್ಲಿ. ಇವರು ಕಟ್ಟಿಸಿದ ದೇವಾಲಯಗಳು, ಕಟ್ಟಡಗಳು ಮತ್ತು ನಿರ್ಮಿಸಿದ ಮೂರ್ತಿಗಳನ್ನು ಉಲ್ಲೇಖಿಸಿ ಖ್ಯಾತ ಕಲಾ ಇತಿಹಾಸಕಾರರಾಗಿರ್ತಕ್ಕಂಥ ಪರ್ಸಿ ಬ್ರೌನರು ವಿಜಯನಗರ ವಾಸ್ತುಶಿಲ್ಪ ಶೈಲಿಯನ್ನು ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಅಂತೇಳಿ ವರ್ಣನೆ ಮಾಡ್ತಾರೆ ನೋಡಿ. ಹೇಳಿಕೆ ರೂಪದಲ್ಲಿ ಪ್ರತಿ ವರ್ಷ TETಗೆ ಆಗಿರಬಹುದು, GPSTRಗೆ ಆಗಿರಬಹುದು, ಈ ಥರ ಒಂದು ಹೇಳಿಕೆ ಕೊಡ್ತಾರೆ. ಕೊಟ್ಟಿದ್ದು ಯಾರು ಹೇಳಿದರು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಇದು ಯಾರ ವಾಕ್ಯ ಆಗಿದೆ, ಇದು ಯಾರ ಹೇಳಿಕೆ ಆಗಿದೆ ಅಂತ ಈ ಥರ ಕೇಳ್ತಾ ಇರ್ತಾರೆ. ಇವರು ಯಾರು? ಪರ್ಸಿ ಬ್ರೌನ್ ಏನು ಹೇಳ್ತಾರೆ? ವಿಜಯನಗರ ಸಾಮ್ರಾಜ್ಯದ ವಾಸ್ತುಶೈಲಿಯನ್ನು ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಅಂತೇಳಿ ವರ್ಣನೆ ಮಾಡ್ತಾರೆ ನೋಡಿ. ಓಕೆ, ನೆಕ್ಸ್ಟು ಇವರ ಕಾಲದಲ್ಲಿ ನಿರ್ಮಾಣವಾಗಿರುವ ದೇವಾಲಯಗಳನ್ನು ಹಂಪಿ, ಶೃಂಗೇರಿ, ತಿರುಪತಿ, ಕಂಚಿ, ಲೇಪಾಕ್ಷಿ, ಕಾರ್ಕಳ, ಭಟ್ಕಳ, ಚಿದಂಬರಂ ಮತ್ತು ಕಾಳಹಸ್ತಿ, ನಂದಿ, ಶ್ರೀಶೈಲ, ಕೋಲಾರ ಮುಂತಾದ ಕಡೆಗಳಲ್ಲಿ ಇವರ ವಾಸ್ತುಶಿಲ್ಪವನ್ನು ಕಾಣ್ತೀವಿ. ಶೃಂಗೇರಿಯ ವಿದ್ಯಾಶಂಕರ ದೇವಾಲಯವು ವಿಜಯನಗರ ಕಾಲದ ಆರಂಭದ ದೇವಾಲಯಗಳಲ್ಲಿ ಪ್ರಮುಖವಾಗಿದೆ. ಓಕೆ, ನೆಕ್ಸ್ಟ್ ಈ ದೇವಾಲಯದ ವಿನ್ಯಾಸವು ಭಾರತದಲ್ಲಿಯೇ ಅಪೂರ್ವ ಮಾದರಿಯಾಗಿದೆ. ವಿಜಯನಗರ ಸಾಮ್ರಾಜ್ಯದಲ್ಲಿರುವ ಅತ್ಯಂತ ಪ್ರಾಚೀನ ದೇವಾಲಯವೆಂದರೆ ಹಂಪಿಯ ವಿರೂಪಾಕ್ಷ ದೇವಾಲಯ. ವಿಶಾಲವಾದ ಪ್ರಾಂಗಣವನ್ನು ಹೊಂದಿರುವ ಇದು ಸೊಗಸಾದ ಕೆತ್ತನೆ ಕಂಬಗಳು, ಅಲಂಕೃತ ಛಾವಣಿಗಳನ್ನು ಹೊಂದಿದೆ ನೋಡಿ. ಈ ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ ಐತಲ್ಲ, ಇದೇನು ಇವರು ಪ್ರಾರಂಭದಲ್ಲಿ ಏನು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರಲ್ಲ ಅದರಲ್ಲಿ ತುಂಬ ಪ್ರಮುಖವಾಗಿರ್ತಕ್ಕಂಥ ದೇವಾಲಯವಾಗಿದೆ ನೋಡಿ. ನೆನಪಲ್ಲಿ ಇಟ್ಕೊಳ್ರಿ ಇದು. ಓಕೆ, ನೆಕ್ಸ್ಟ್ ನೋಡೋಣ. ವಿಜಯ ವಿಠಲ ದೇವಾಲಯ ಇಲ್ಲಿದೆ. ವಿಜಯ ವಿಠಲ ದೇವಾಲಯ ಹಂಪಿಯಲ್ಲಿರೋ ವಿರೂಪಾಕ್ಷ ದೇವಾಲಯ. ಇದು ಅತಿ ಪ್ರಾಚೀನ ದೇವಾಲಯ ಆಗಿದೆ ನೋಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ರು ನೋಡಿ. ಹಂಪಿಯ ವಿರೂಪಾಕ್ಷ ದೇವಾಲಯ ವಿಜಯನಗರ ಸಾಮ್ರಾಜ್ಯದಲ್ಲಿರುವ ಅತ್ಯಂತ ಪ್ರಾಚೀನ ದೇವಾಲಯ ಆಗಿದೆ. ಓಕೆ, ಹಂಪಿಯಲ್ಲಿರುವ ವಿಜಯ ವಿಠಲ ದೇವಾಲಯವು ಶೃಂಗಾರಮಯ ಕಲಾತ್ಮಕ ಕೆಲಸಕ್ಕೆ ಹೆಸರುವಾಸಿಯಾಗಿದೆ. ಆಮೇಲೆ ಸಪ್ತ ಸ್ವರಗಳನ್ನು ಧ್ವನಿಸುವ ಕಂಬಗಳು, ವಿಶಾಲವಾದ ಕಲ್ಯಾಣ ಮಂಟಪಗಳು, ಕಲ್ಲಿನಲ್ಲಿ ಕೆತ್ತಿದ ರಥ ಈ ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸಿದೆ ನೋಡಿ. ಒಂದು ಕಂಬ ನಾವೇನಾದರೂ ಈ ಥರ ಟಚ್ ಮಾಡಿದ್ರೆ ಅಲ್ಲಿಂದ ಸಪ್ತ ಸ್ವರಗಳ ನಾದ ಅಲ್ಲಿ ಹೊರಡುತ್ತೆ. ಆ ಥರ ಅಲ್ಲಿ ದೇವಾಲಯಗಳನ್ನು, ಕಂಬಗಳನ್ನು ಇವರು ನಿರ್ಮಾಣ ಮಾಡಿದ್ದಾರೆ ನೋಡಿ ವಿಜಯನಗರ ಸಾಮ್ರಾಜ್ಯದವರು. ಓಕೆ, ನೆಕ್ಸ್ಟ್ ನೋಡೋಣ. ಕೃಷ್ಣದೇವರಾಯ ನಿರ್ಮಿಸಿದ ಮಹಾನವಮಿ ದಿಬ್ಬದಲ್ಲಿ ನವರಾತ್ರಿ ಉತ್ಸವ ನಡೀತಾ ಇತ್ತು. ಈ ಮಹಾನವಮಿ ದಿಬ್ಬ ಯಾರು ರಚನೆ ಮಾಡಿದ್ರು ಅಂತ ಕೇಳಬಹುದು ಎಕ್ಸಾಮಲ್ಲಿ. ಕೃಷ್ಣದೇವರಾಯ ನಿರ್ಮಾಣ ಮಾಡ್ತಾರೆ. ಇಲ್ಲಿ ನವರಾತ್ರಿ ಉತ್ಸವ ನಡೆಯುತ್ತೆ. ರಾಜಧಾನಿಗೆ ಬಹಳ ದೂರದ ಪ್ರಾಂತಗಳಿಂದಲೂ ರಾಜರು, ಮಂಡಲೇಶ್ವರರು ಚಕ್ರವರ್ತಿಯ ಆಜ್ಞೆಯ ಮೇರೆಗೆ ಬಂದು ಸೇರ್ತಾ ಇದ್ರು. ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ ಹೇಳುತ್ತಾರೆ. ಈ ರೀತಿಯಾಗಿ ಯಾರು ಹೇಳ್ತಾರೆ? ಈ ಅಬ್ದುಲ್ ರಜಾಕ್, ಪರ್ಷಿಯಾದ ರಾಯಭಾರಿ ಆಗಿರ್ತಕ್ಕಂಥ ಈ ಅಬ್ದುಲ್ ರಜಾಕ್ ಹೇಳ್ತಾರೆ, ರಾಜಧಾನಿಗೆ ಬಹಳ ದೂರದ ಪ್ರಾಂತ್ಯಗಳಿಂದ ರಾಜರು, ಆಮೇಲೆ ಮಂಡಲೇಶ್ವರರು ಚಕ್ರವರ್ತಿ ಆಜ್ಞೆಯ ಮೇರೆಗೆ ಇಲ್ಲಿ ಬರ್ತಾ ಇದ್ರು ಅಂತ ಹೇಳಿದ್ದಾರೆ. ಕಮಲ್ ಮಹಲ್, ಗಜಶಾಲೆ, ರಾಣಿಯ ಸ್ನಾನಗೃಹ ಇಂಡೋ ಮುಸ್ಲಿಂ ಶೈಲಿಯ ಉತ್ತಮ ಕಟ್ಟಡಗಳಾಗಿದ್ದಾವೆ. ಇವು ಕೇಳ್ತಾರೆ ನೋಡಿ, ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಆಲ್ರೆಡಿ. ಕಮಲ್ ಮಹಲ್, ಗಜಶಾಲೆ, ರಾಣಿಯ ಸ್ನಾನಗೃಹ
ಇವುಗಳು ಯಾವ ಶೈಲಿಯಲ್ಲಿದ್ದಾವೆ ಕಟ್ಟಡಗಳು ಅಂತ ಕೇಳಿದರು. ಇವು ಇಂಡೋ ಮುಸ್ಲಿಂ ಶೈಲಿಯಲ್ಲಿ ಇದ್ದಾವೆ ನೋಡಿ. ಓಕೆ, ನೆಕ್ಸ್ಟು ಲಕ್ಷ್ಮೀ ನರಸಿಂಹ, ಆಮೇಲೆ ಕಡಲೆಕಾಳು ಗಣೇಶ, ಸಾಸಿವೆ ಕಾಳು ಗಣೇಶ, ಉದ್ದಾನ ವೀರಭದ್ರನ ಶಿಲ್ಪಗಳು ಆಕರ್ಷಕವಾಗಿದ್ದಾವೆ. ವಿಜಯನಗರ ಸಾಮ್ರಾಜ್ಯದ ಕಾಲದ ಹಂಪಿಯ ಕೋಟೆಯು ಭದ್ರವಾದ 7 ಸುತ್ತಿನಿಂದ ಕೂಡಿತ್ತು. ನೋಡಿ, ಇದು 7 ಸುತ್ತಿನಿಂದ ಕೂಡಿತ್ತು. ಪ್ರಸ್ತುತ 4 ಸುತ್ತುಗಳು ಉಳಿದುಕೊಂಡಿದ್ದಾವೆ. ಪ್ರಸ್ತುತ ಈ 7 ಸುತ್ತುಗಳಲ್ಲಿ 4 ಸುತ್ತುಗಳು ಮಾತ್ರ ಉಳಿದುಕೊಂಡಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಸಂಗೀತ ಮತ್ತು ನೃತ್ಯ ಬಗ್ಗೆ ನೋಡೋಣ. ವಿಜಯನಗರ ಸಾಮ್ರಾಜ್ಯದ ದೊರೆಗಳು ಲಲಿತ ಕಲೆಗಳಾದ ಸಂಗೀತ, ನೃತ್ಯ, ನಾಟಕ ಇತ್ಯಾದಿ ಕಲೆಗಳನ್ನು ಪೋಷಿಸಿ ಬೆಳೆಸಿದ್ರು. ಕಲಾವಿದರಿಗೆ ಅರಮನೆ ಮತ್ತು ದೇವಾಲಯಗಳಲ್ಲಿ ಹೆಚ್ಚಿನ ಗೌರವ ಕೊಡ್ತಾ ಇದ್ರು. ಪುರಂದರದಾಸರು, ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಕರ್ನಾಟಕ ಸಂಗೀತಕ್ಕೆ ಅತ್ಯಮೂಲ್ಯ ಕೊಡುಗೆಗಳನ್ನು ನೀಡಿದ್ದಾರೆ. ನರ್ತಕಿಯರು ಸರ್ವಾಲಂಕಾರ ಭೂಷಿತರಾಗಿ ದೇವಾಲಯ ಮತ್ತು ಅರಮನೆಗಳಲ್ಲಿ ನೃತ್ಯ ಪ್ರದರ್ಶನವನ್ನು ಮಾಡ್ತಾ ಇದ್ರು. ಪುರಂದರದಾಸರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತಾರೆ ನೋಡಿ. ಹಾಗೆ ಪುರಂದರದಾಸರನ್ನ ಮತ್ತು ಕನಕದಾಸರನ್ನ ದಾಸ ಸಾಹಿತ್ಯದ ಸಂಜೀವಿನಿ ದೇವತೆಗಳು ಅಂತ ಕರೀತಾರೆ ನೋಡಿ. ಓಕೆ, ನೆಕ್ಸ್ಟ್ ಬಹಮನಿ ಸಾಮ್ರಾಜ್ಯದ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲೊಂದು ಮಿಸ್ಟೇಕ್ ಮಾಡಿದೆ. ಈ ಪುರಂದರದಾಸರು ಆಮೇಲೆ ಕನಕದಾಸರನ್ನ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಕರೀತಾರೆ. ನಾನು ಸಂಜೀವಿನಿ ದೇವತೆಗಳಂತ ಹೇಳಿದ್ನಲ್ಲ, ಸ್ವಲ್ಪ ಮಿಸ್ಟೇಕ್ ಆಯಿತು. ಇವರನ್ನ ಅಶ್ವಿನಿ ದೇವತೆಗಳಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಬಹಮನಿ ರಾಜ್ಯದ ಬಗ್ಗೆ ನೋಡ್ತಾ ಹೋಗೋಣ. 14ನೇ ಶತಮಾನದಲ್ಲಿ ಕಂಡುಬಂದ ಮತ್ತೊಂದು ಬದಲಾವಣೆಯೇ ಬಹಮನಿ ರಾಜ್ಯದ ಉದಯ ಆಗಿದೆ. ಅಂದರೆ 14ನೇ ಶತಮಾನದಲ್ಲಿ ಈ ಸಾಮ್ರಾಜ್ಯ ಕೂಡ ಉದಯವಾಗುತ್ತೆ ನೋಡಿ. 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದರೆ 1347ರಲ್ಲಿ ಬಹಮನಿ ರಾಜ್ಯ ಸ್ಥಾಪನೆ ಆಗುತ್ತೆ. 1347ರಲ್ಲಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಇದನ್ನ ಸ್ಥಾಪನೆ ಮಾಡ್ತಾರೆ, ಬಹಮನಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. 1347ರಿಂದ 1686ರವರೆಗಿನ ಬಹಮನಿ ಹಾಗೂ ಶಾಹಿ ಮನೆತನಗಳು ಆಳ್ವಿಕೆಯನ್ನು ಮಾಡ್ತಾರೆ. ಈ ಮನೆತನಗಳಲ್ಲಿ 1ನೇ ಮಹಮ್ಮದ್ ಶಾ, 2ನೇ ಮಹಮ್ಮದ್ ಶಾ, ಫಿರೋಜ್ ಶಾ, ಯೂಸುಫ್ ಆದಿಲ್ ಖಾನ್, 1ನೇ ಇಬ್ರಾಹಿಂ ಆದಿಲ್ ಶಾ, 2ನೇ ಇಬ್ರಾಹಿಂ ಆದಿಲ್ ಶಾ ಪ್ರಮುಖರಾಗಿರ್ತಾರೆ ನೋಡಿ. ಈ ವಂಶದ ಪ್ರಮುಖ ದೊರೆಗಳಿವರು, ಪ್ರಮುಖ ಸುಲ್ತಾನರು. ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಪುತ್ರ ಮಹಮ್ಮದ್ ಶಾ ಕಲಬುರ್ಗಿ, ಅಂದರೆ ಈಗಿನ ಗುಲ್ಬರ್ಗ ಐತಲ್ಲ, ಕಲಬುರ್ಗಿಯ ಖ್ಯಾತ ವಿಶಾಲವಾದ ಜಾಮಿಯಾ ಮಸೀದಿಯನ್ನು 1367ರಲ್ಲಿ ಕಟ್ಟಿಸ್ತಾರೆ ನೋಡಿ. ಗುಲ್ಬರ್ಗದಲ್ಲಿರ್ತಕ್ಕಂಥ ಜಾಮಿಯಾ ಮಸೀದಿಯನ್ನು ಯಾರು ಕಟ್ಟಿಸ್ತಾರೆ? ಈ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾನ ಪುತ್ರನಾಗಿರ್ತಕ್ಕಂಥ ಮಹಮ್ಮದ್ ಶಾ ಕಲಬುರ್ಗಿಯಲ್ಲಿ ಕಟ್ಟಿಸ್ತಾರೆ. ಇವನ ನಂತರ ಫಿರೋಜ್ ಶಾನು ಫಿರೋಜಾಬಾದ್ ಎಂಬ ಹೊಸ ರಾಜಧಾನಿಯನ್ನು ಕಟ್ಟಿಸ್ತಾನೆ ನೋಡಿ. ಇವರು ಮುಂಚೆ ಏನಾಗಿರುತ್ತೆ, ಗುಲ್ಬರ್ಗ ಇವರ ರಾಜಧಾನಿ ಆಗಿರುತ್ತೆ. ನೆಕ್ಸ್ಟು ಫಿರೋಜಾಬಾದ್ ಅಂತೇಳಿ ಫಿರೋಜ್ ಶಾನು ನಿರ್ಮಾಣ ಮಾಡಿ ಅದನ್ನು ಹೊಸ ರಾಜಧಾನಿಯನ್ನಾಗಿ ಮಾಡ್ಕೊತಾನೆ. ನಕ್ಷತ್ರ ವೀಕ್ಷಣಾಲಯ ಕೂಡ ರಚನೆ ಮಾಡ್ತಾನೆ. ಈತ ಒಳ್ಳೆಯ ವಿದ್ವಾಂಸನಾಗಿದ್ದ. ಇದು ಕೇಳಿದ್ರು ನೋಡಿ, ನಕ್ಷತ್ರ ವೀಕ್ಷಣಾಲಯ ಯಾರು ನಿರ್ಮಾಣ ಮಾಡಿದ್ರು ಅಂತ. ಇದು ಫಿರೋಜ್ ಶಾ ನಿರ್ಮಾಣ ಮಾಡ್ತಾನೆ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟು ಮೊಹಮ್ಮದ್ ಗವಾನ್ ಬರ್ತಾರೆ. ಮೊಹಮ್ಮದ್ ಗವಾನ್ ಇವರು 1411ರಿಂದ 1481ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. 1347ರಿಂದ 1426ರವರೆಗೆ ಕಲಬುರ್ಗಿಯು ಬಹಮನಿಯರ ರಾಜಧಾನಿಯಾಗುತ್ತೆ. ಕಲಬುರ್ಗಿ ಈ ಬಹಮನಿ ಸುಲ್ತಾನರ ರಾಜಧಾನಿಯಾಗುತ್ತೆ. ಎಷ್ಟರ ತನ? 1347ರಿಂದ ಅಂದರೆ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದರಿಂದ ಹಿಡ್ಕೊಂಡು 1426 ತನಕನೂ ಕಲಬುರ್ಗಿನೇ ಇವರ ರಾಜಧಾನಿ ಆಗುತ್ತೆ. ಈ ಕಾಲಘಟ್ಟದಲ್ಲಿ ಮೊಹಮ್ಮದ್ ಗವಾನನು ನಿಷ್ಠೆ ನಿಸ್ವಾರ್ಥತೆಯಿಂದ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ಪ್ರಧಾನಮಂತ್ರಿಯಾಗಿ ಬಹಮನಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾನೆ ನೋಡಿ. ಈತ ಇಲ್ಲಿ ಯಾವ ರಾಜ್ಯ ಆಗಿರೋದಿಲ್ಲ, ಸುಲ್ತಾನ ಆಗಿರೋದಿಲ್ಲ. ಈತ ಒಬ್ಬ ಪ್ರಧಾನಮಂತ್ರಿ ಆಗಿರ್ತಾನೆ. ಪ್ರಧಾನಮಂತ್ರಿ ಆಗಿದ್ಕೊಂಡು ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾನೆ. ಕೈರೋದಲ್ಲಿ ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನನ್ನು ಅಭ್ಯಸಿಸಿ ಅರಬ್ಬಿ, ಪಾರ್ಸಿ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸ್ತಾನೆ. ಬಹಮನಿ ಸುಲ್ತಾನರಾದ ಹುಮಾಯೂನ್,
ನಿಜಾಮ್ ಶಾ ಹಾಗೂ ಮೂರನೇ ಮೊಹಮ್ಮದ್ ಶಾನ ಆಳ್ವಿಕೆಯ ಕಾಲದಲ್ಲಿ ಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾನೆ. ನೋಡಿ ಯಾರ್ಯಾರ ಕಾಲದಲ್ಲಿ ಈತ ಇರ್ತಾನೆ ಅಂತ ಇನ್ನೊಂದ್ಸರಿ ನೋಡ್ಕೊಂಡ್ಬಿಡಿ. ಓಕೆ, ಹುಮಾಯೂನ್ ಕೂಡ ಈ ಬಹುಮನಿ ಸುಲ್ತಾನರಲ್ಲೇ ಬರ್ತಾನೆ. ಮತ್ತೆ ಮೊಘಲ್ ಸುಲ್ತಾನರ ಆಗಿರ್ತಕ್ಕಂಥ ಹುಮಾಯೂನ್ ಅನ್ಕೋಬೇಡಿ, ಈತ ಬೇರೆ. ಹುಮಾಯೂನ್, ನಿಜಾಮ್ ಶಾ ಹಾಗೂ ಮೂರನೇ ಮೊಹಮ್ಮದ್ ಶಾನ ಆಳ್ವಿಕೆ ಟೈಮಲ್ಲಿ ಈತ ಮಂತ್ರಿಯಾಗಿ ಆಮೇಲೆ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾನೆ. ನೆಕ್ಸ್ಟ್, ಇವನು ತನ್ನ ದಿಗ್ವಿಜಯಗಳು ಹಾಗೂ ಅಚ್ಚುಕಟ್ಟಾದ ಆಡಳಿತ ಕ್ರಮದಿಂದ ಬಹುಮನಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸ್ತಾನೆ. ಗವಾನನು ಕೊಂಕಣ, ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸ್ಕೊತಾನೆ. ಗವಾನನು ಈ ಕೊಂಕಣ, ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸಿಕೊಂಡು ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ನಂತರ ಒರಿಸ್ಸಾದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಕೊಂಡವೀಡು ಪ್ರದೇಶವನ್ನು ವಶಪಡಿಸ್ಕೊತಾನೆ. 1481ರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾನೆ. ನೋಡಿ, ಕಂಚಿ ಮೇಲೇನೂ ಸಹ ಈತ ದಾಳಿ ಮಾಡಿ ಅಲ್ಲಿ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಬಹುಮನಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಈತ ಕಾರಣನಾಗ್ತಾನೆ. ಶತ್ರುಗಳು ಕುತಂತ್ರದಿಂದ ರಾಜದ್ರೋಹದ ಆರೋಪ ಮಾಡಿ ಶಿರಚ್ಛೇದನಕ್ಕೆ ಕಾರಣವಾಗ್ತಾರೆ. ನೋಡಿ, ಮೊಹಮ್ಮದ್ ಗವಾನ್ ಈ ಥರ ಎಲ್ಲ ಸ್ವಲ್ಪ ಅಭಿವೃದ್ಧಿ ಮಟ್ಟಕ್ಕೆ ಹೋಗ್ತಾನಲ್ಲ, ಈತನ ಮೇಲೆ ಶತ್ರುಗಳು ಕುತಂತ್ರದಿಂದ ರಾಜದ್ರೋಹದ ಆರೋಪ ಮಾಡಿ ಈತನಿಗೆ ಶಿರಚ್ಛೇದನ ಮಾಡಿಸ್ತಾರೆ ಈ ಸುಲ್ತಾನನಿಂದ. ಇವನ ನಂತರ ರಾಜ್ಯವು ದುರ್ಬಲವಾಗಿ 5 ಭಾಗಗಳಾಗಿ ಒಡಿತದೆ. ಓಕೆ, ಇಲ್ಲಿದೆ ನೋಡಿ ಬಹುಮನಿ ಸಾಮ್ರಾಜ್ಯದ ಮ್ಯಾಪ್. ಇಷ್ಟಿದೆ. ಓಕೆ, ಬಹುಮನಿ ಸಾಮ್ರಾಜ್ಯ ಎಷ್ಟು ಮನೆತನಗಳಾಗಿ ಒಡೆದು ಹೋಗ್ತದೆ ಅಂತ ಕೇಳಿದ್ದಾರೆ ಆಲ್ರೆಡಿ ಎಕ್ಸಾಮಲ್ಲಿ. ಹಾಗೆ ಅವು ಯಾವ್ಯಾವ ಅಂತಲೂ ಕೇಳಿದ್ದಾರೆ. ಸೊ ಸಾಕಷ್ಟು ಸಾರಿ ಕೇಳಿದ್ದಾರೆ, TET ಅಷ್ಟೇ ಅಲ್ಲ ಎಲ್ಲ ಎಕ್ಸಾಮ್ಗಳಿಗೂ ಕೇಳಿದ್ದಾರೆ. ನೋಡಿ, ಈ ಥರ ಹೊಂದಿಸಿ ಬರೀರಿ ಕೇಳ್ತಾರೆ, ಇಲ್ಲ ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ರಲ್ಲಿ ಯಾವ ಸರಿ ಯಾವ ತಪ್ಪಂತ ಕೇಳ್ತಾರೆ. ಸೊ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ರಿ. ಬಹುಮನಿ ಸಾಮ್ರಾಜ್ಯ ಎಷ್ಟರಲ್ಲಿ ಒಡೆದು ವಿಂಗಡಣೆ ಆಗುತ್ತೆ ಅಂತ ಕೇಳಿದಾಗ 1518ರಲ್ಲಿ 5 ಶಾಹಿ ಮನೆತನಗಳಾಗಿ ಒಡೆದು ಹೋಗುತ್ತೆ. ಅದು ಯಾವ್ಯಾವ ಅಂತ ಕೇಳಿದಾಗ ಅಹ್ಮದ್ ನಗರಲ್ಲಿ ನಿಜಾಮ್ ಶಾಹಿಗಳು ಆಳ್ವಿಕೆ ಮಾಡ್ತಾರೆ, ಬಿಜಾಪುರದಲ್ಲಿ ಆದಿಲ್ ಶಾಹಿಗಳು ಆಳ್ವಿಕೆ ಮಾಡ್ತಾರೆ, ಬಿರಾರ್ದಲ್ಲಿ ಇಮಾದ್ ಶಾಹಿಗಳು ಆಳ್ವಿಕೆ ಮಾಡ್ತಾರೆ, ಆಮೇಲೆ ಬೀದರ್ನಲ್ಲಿ ಬರೀದ್ ಶಾಹಿಗಳು ಆಳ್ವಿಕೆ ಮಾಡ್ತಾರೆ, ಗೋಲ್ಕೊಂಡದಲ್ಲಿ ಕುತುಬ್ ಶಾಹಿಗಳು ಆಳ್ವಿಕೆ ಮಾಡ್ತಾರೆ. ನೋಡಿ, ಇದೇ ಥರನೇ ನೀವು ನೆನಪಲ್ಲಿ ಇಟ್ಕೋಬೇಕು. ಈ ಹೊಂದಿಸಿ ಬರೀ ಥರ ಸಾಕಷ್ಟು ಸರಿ ಕೇಳಿದ್ದಾರೆ ಎಕ್ಸಾಮಲ್ಲಿ, ಕನ್ಫ್ಯೂಸ್ ಮಾಡಿಸ್ತಾರೆ. ಸೊ ಹಾಗಾಗಿ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟು ಎರಡನೇ ಇಬ್ರಾಹಿಂ ಆದಿಲ್ ಶಾ 1580ರಿಂದ 1627ರವರೆಗೆ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಆದಿಲ್ ಶಾಹಿಗಳಲ್ಲಿ ಶ್ರೇಷ್ಠ ದೊರೆಯಾದ ಎರಡನೇ ಇಬ್ರಾಹಿಮನು ತನ್ನ 9ನೇ ವಯಸ್ಸಿನಲ್ಲಿ ಸಿಂಹಾಸನಾರೋಹಣ ಮಾಡ್ತಾನೆ. ನೋಡಿ, ಎರಡನೇ ಇಬ್ರಾಹಿಂ ಆದಿಲ್ ಶಾ ಏನು ಮಾಡ್ತಾನೆ, ತನ್ನ 9ನೇ ವಯಸ್ಸಿನಲ್ಲಿ, ಕೇವಲ 9 ವರ್ಷ ವಯಸ್ಸಿರುತ್ತೆ ಆತನಿಗೆ, ಆವಾಗ ಸಿಂಹಾಸನಾರೋಹಣ ಮಾಡ್ತಾನೆ. ಈತನ ಆಡಳಿತಾವಧಿಯಲ್ಲಿ 47 ವರ್ಷಗಳಾಗಿದ್ದು ಚರಿತ್ರಾರ್ಹ ಘಟನೆಗಳನ್ನು ಒಳಗೊಂಡಿದೆ. ನೋಡಿ, ಈತ ಪೂರ್ತಿ 47 ವರ್ಷ ಆಳ್ವಿಕೆಯನ್ನು ಮಾಡ್ತಾನೆ. ಈತನು ರಾಜಕೀಯವಾಗಿ ವಿಜಯಪುರವನ್ನು ವೈಭವದ ಉತ್ತುಂಗದ ಶಿಖರವನ್ನು ಏರಿಸಿ ದಕ್ಷ ಆಡಳಿತವನ್ನು ನೀಡಿ ಕಲೆ, ಸಾಹಿತ್ಯ, ಶಿಕ್ಷಣ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಪ್ರಗತಿಯನ್ನು ಈತ ಸಾಧಿಸ್ತಾನೆ. ನೋಡಿ, ಈತನ ಬಗ್ಗೆ ತುಂಬ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ, ಈತನ ಸಾಧನೆ ಏನು ಈ ಥರ ಎಲ್ಲ ಕೇಳ್ತಾ ಇರ್ತಾರೆ. ಸೊ ನೆನಪಲ್ಲಿ ಇಟ್ಕೊಳ್ರಿ. ಕಿತಾಬ್-ಎ-ನವರಸ್ ಎಂಬ ಗ್ರಂಥವನ್ನು ಈತನು ರಚಿಸಿ ಇದರಲ್ಲಿ ಸರಸ್ವತಿ, ಗಣೇಶ ಮತ್ತು ನರಸಿಂಹರ ಸ್ತುತಿಯೊಂದಿಗೆ ಆರಂಭಿಸಿದ್ದು ಇದರ ವೈಶಿಷ್ಟ್ಯವಾಗಿದೆ. ನೋಡಿ, ಕಿತಾಬ್-ಇ-ನವರಸ್ ಅಂತೇಳಿ ಒಂದು ಗ್ರಂಥವನ್ನು ರಚನೆ ಮಾಡ್ತಾನೆ. ಈ ಗ್ರಂಥದ ಆರಂಭದಲ್ಲಿ ಏನು, ಸರಸ್ವತಿ, ಗಣೇಶ ಮತ್ತು ನರಸಿಂಹ ದೇವತೆಗಳ ಸ್ತುತಿಯೊಂದಿಗೆ ಆರಂಭವಾಗುತ್ತೆ ಈ ಗ್ರಂಥ. ಇದರಲ್ಲಿ ಮಹಮ್ಮದ್ ಪೈಗಂಬರರ ಬಗ್ಗೆಯೂ ಸ್ತುತಿಗಳಿದ್ದಾವೆ. ಈ ಗ್ರಂಥವು ಇಬ್ರಾಹಿಮನ ವಿದ್ವತ್ತು, ಘನತೆ ಹಾಗೂ ಮತೀಯ ಉದಾರತೆಗೆ ಸಾಕ್ಷಿಯಾಗಿದೆ. ನೋಡಿ, ಈತ ಮುಸ್ಲಿಂ ಆಗಿದ್ದು ಈ ಹಿಂದೂ ದೇವತೆಗಳ ಬಗ್ಗೆ ತನ್ನ ಗ್ರಂಥದಲ್ಲಿ ಬರೆದಿದ್ದಾನಲ್ಲ, ಹಾಗಾಗಿ ಈತನ ಮತೀಯ ಉದಾರತೆಗೆ ಸಾಕ್ಷಿಯಾಗಿದೆ ಈ ಕಿತಾಬ್-ಇ-ನವರಸ್. ಓಕೆ, ನೆಕ್ಸ್ಟ್ ನೋಡೋಣ. ಬಹುಮನಿ ಸುಲ್ತಾನರ ಸಾಂಸ್ಕೃತಿಕ ಕೊಡುಗೆಗಳನ್ನು ನೋಡ್ತಾ ಹೋಗೋಣ. ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಎರಡನೇ ಇಬ್ರಾಹಿಂ ಆದಿಲ್ ಶಾನು
ಮಹಿಪತಿದಾಸ ಭಾಗವತ ಪ್ರವಚನದಿಂದ ಆಕರ್ಷಿತನಾಗಿ ಅವರನ್ನು ಆಸ್ಥಾನದಲ್ಲಿ ಖಜಾಂದಾರಾಧಿಕಾರಿಯನ್ನಾಗಿ ನೇಮಿಸಿದನು. ಯಾರನ್ನು ನೇಮಿಸ್ತಾನೆ? ಈ ಮಹಿಪತಿದಾಸ್ ಅಂತಿರ್ತಾರಲ್ಲ, ಮಹಿಪತಿದಾಸರ ಈ ಭಾಗವತ ವಚನದಿಂದ ಆಕರ್ಷಿತನಾಗಿ ಆತನಿಗೆ, ಮಹಿಪತಿದಾಸನಿಗೆ ತನ್ನ ಆಸ್ಥಾನದಲ್ಲಿ ಖಜಾಂದಾರ್ ಅಧಿಕಾರಿಯನ್ನಾಗಿ ನೇಮಕ ಮಾಡ್ತಾನೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಬಹುಮನಿ ಹಾಗೂ ಶಾಹಿ ಸುಲ್ತಾನರು ಸುಮಾರು 2 ಶತಮಾನಗಳ ಕಾಲ ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಕರ್ನಾಟಕವು ಸೇರಿದಂತೆ ತಮಿಳುನಾಡಿನ ತಂಜಾವೂರಿನವರೆಗೆ ರಾಜ್ಯವನ್ನು ವಿಸ್ತರಿಸಿದ. ನೋಡಿ, ಕರ್ನಾಟಕ ಮಾತ್ರ ಅಲ್ಲ, ಈ ತಮಿಳುನಾಡದವರು ತಂಜಾವೂರನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳ್ವಿಕೆ ಮಾಡ್ತಾ ಇರ್ತಾರಲ್ಲ, ಆ ತಂಜಾವೂರಿನವರೆಗೂ ಈತ ರಾಜ್ಯವನ್ನು ವಿಸ್ತರಣೆ ಮಾಡ್ತಾರೆ ಈ ಬಹುಮನಿಗಳು. ಆಡಳಿತವನ್ನ ಇಸ್ಲಾಂ ಮತಶಾಸ್ತ್ರದ ಆಧಾರದ ಮೇಲೆ ವ್ಯವಸ್ಥೆಗೊಳಿಸಿದರು. ಇವರು ಆಡಳಿತವನ್ನ ಇಸ್ಲಾಂ ಮತಶಾಸ್ತ್ರದ ಮೇಲೆ ಆಡಳಿತ ನಡೆಸ್ತಾ ಇರ್ತಾರೆ. ಇವರ ಆಡಳಿತ ನೋಡೋಣ. ಆಡಳಿತದಲ್ಲಿ ಕೇಂದ್ರ, ಪ್ರಾಂತೀಯ ಹಾಗೂ ಗ್ರಾಮ ಆಡಳಿತವೆಂಬ 3 ಭಾಗಗಳಿದ್ದವು. ಇವುಗಳಲ್ಲಿ ಕಂದಾಯ, ನ್ಯಾಯ ಮತ್ತು ಸೈನ್ಯ ಆಡಳಿತಗಳಿದ್ದವು. ಕಂದಾಯ, ನ್ಯಾಯ ಮತ್ತು ಸೈನ್ಯ ಆಡಳಿತಗಳು ಇರ್ತವೆ. ಕೇಂದ್ರ ಸರ್ಕಾರದಲ್ಲಿ ಸುಲ್ತಾನನೇ ಆಡಳಿತದ ಮುಖ್ಯಸ್ಥನಾಗಿರ್ತಾನೆ. ಮಂತ್ರಿಮಂಡಲಕ್ಕೆ ಮಜ್ಲಿಸ್-ಇ-ಇಲ್ವಿತ್ ಎಂದು ಕರಿತಾ ಇದ್ರು. ನೋಡಿ, ಈ ತರ ಕೇಳ್ತಾರೆ. ಮಜ್ಲಿಸ್-ಇ-ಇಲ್ವಿತ್ ಅಂದ್ರೆ ಯಾವ ಅಧಿಕಾರಿ ಅಂತ. ಮಂತ್ರಿಮಂಡಲಕ್ಕೆ ಮಜ್ಲಿಸ್-ಇ-ಇಲ್ವಿತ್ ಅಂತ ಕರಿತಾ ಇದ್ರು ನೋಡಿ. ಉನ್ನತ ಅಧಿಕಾರಿಗಳು ದಂಡನಾಯಕರು, ಉಲೇಮರು, ಅಮೀರರು ಸುಲ್ತಾನನ ಆಪ್ತರು ಮತ್ತು ಸಂಬಂಧಿಗಳು ಆಗಿದ್ದರು. ಓಕೆ. ಗವಾನನು ರಾಜ್ಯದಲ್ಲಿ ಹಿಂದೆ ಇದ್ದ 4 ತರಫ್ ಅಂದ್ರೆ ಪ್ರಾಂತ್ಯ, ತರಫ್ ಅಂತಂದ್ರೆ ಪ್ರಾಂತ್ಯ ಅಂತ ಕರೀತಾರೆ. 4 ತರಫ್ಗಳನ್ನ 8 ಘಟಕಗಳಾಗಿ ವಿಂಗಡಿಸಿ ಪ್ರಾಂತ್ಯಗಳನ್ನ 15 ಸರ್ಕಾರಗಳಾಗಿ ವಿಂಗಡಿಸಲಾಗಿತ್ತು. ಸುಬೇದಾರ ಎಂಬ ಅಧಿಕಾರಿಯು ಸರ್ಕಾರಗಳಲ್ಲಿ ಮುಖ್ಯ ಆಡಳಿತಗಾರನಾಗಿದ್ದ. ನೋಡಿ, ಈ ತರ ಕೇಳ್ತಾರೆ. ಸುಬೇದಾರ್ ಅಂದ್ರೆ ಏನು, ಯಾವ ಒಬ್ಬ ಅಧಿಕಾರಿಯಾಗಿದ್ದ ಅಂತ ಕೇಳಿದಾಗ ಸರ್ಕಾರಗಳಲ್ಲಿ ಮುಖ್ಯ ಆಡಳಿತಾಧಿಕಾರಿಗೆ ಸುಬೇದಾರ್ ಅಂತ ಕರಿತಾ ಇದ್ರು. ಸರ್ಕಾರಗಳನ್ನ ಫರಗಣಗಳಾಗಿ ವಿಂಗಡಿಸಲಾಗಿತ್ತು. ಕೊತ್ವಾಲ್, ದೇಶಮುಖ ಮತ್ತು ದೇಸಾಯಿ ಎಂಬ ಅಧಿಕಾರಿಗಳು ಫರಗಣದ ಅಧಿಕಾರಿಯಾಗಿದ್ದರು. ಆಡಳಿತದ ಕೊನೆಯ ಘಟಕವಾದ ಗ್ರಾಮಗಳಲ್ಲಿ ಪಟೇಲ, ಕುಲಕರ್ಣಿ ಮತ್ತು ಕಾವಲುಗಾರ ಎಂಬ ಅಧಿಕಾರಿಗಳು ಸಹ ಇರ್ತಾರೆ. ಗ್ರಾಮಾಡಳಿತ ಘಟಕಗಳು ಸ್ವಾಯತ್ತ ಸಂಸ್ಥೆಗಳು ಆಗಿದ್ದವು. ಓಕೆ, ನೆಕ್ಸ್ಟ್ ನೋಡೋಣ. ಈ ಕಂದಾಯ ಮತ್ತು ಸೈನ್ಯ ನ್ಯಾಯಾಡಳಿತವನ್ನು ನೋಡ್ತಾ ಹೋಗೋಣ. ಅಮೀರ್-ಎ-ಜುಮ್ಲಾರು ಕಂದಾಯದ ಮುಖ್ಯಸ್ಥನಾಗಿರ್ತಾನೆ. ಕಂದಾಯದ ಮುಖ್ಯಸ್ಥನನ್ನ ಏನಂತ ಕರೀತಾರೆ? ಅಮೀರ್-ಎ-ಜುಮ್ಲಾರು ಅಂತ ಕರೀತಾರೆ. ಓಕೆ. ಭೂ ಕಂದಾಯವು ರಾಜ್ಯಾದಾಯದ ಮೂಲವಾಗಿತ್ತು. ಉತ್ಪತ್ತಿಯ 1/3 ರಿಂದ 1/2ನೇ ಭಾಗದಷ್ಟು ಈ ಭೂಕಂದಾಯ ರೂಪದಲ್ಲಿ ವಸೂಲಿ ಮಾಡಲಾಗ್ತಿತ್ತು. ನೋಡಿ, 3ನೇ 1 ಭಾಗದಷ್ಟು ಮತ್ತು 2ನೇ 1 ಭಾಗದಷ್ಟು ಕಂದಾಯ ಉತ್ಪತ್ತಿಯ ಇಷ್ಟು ಭಾಗವನ್ನ ಭೂಕಂದಾಯ ರೂಪದಲ್ಲಿ ವಸೂಲಿ ಮಾಡ್ತಾ ಇದ್ರು ಇವರು ಬಹುಮನಿ ಸುಲ್ತಾನರು. ಮನೆ, ಗಣಿ, ಹೊಗೆಸೊಪ್ಪು, ಹುಲ್ಲುಗಾವಲು, ವ್ಯಾಪಾರ, ವೃತ್ತಿ ತೆರಿಗೆ ಸೇರಿದಂತೆ 50 ಬಗೆಯ ತೆರಿಗೆಗಳು ಇಲ್ಲಿರ್ತವೆ. ನೋಡಿ, 50 ಬಗೆಯ ತೆರಿಗೆಗಳು ಬಹುಮನಿ ಸುಲ್ತಾನರು ವಸೂಲಿ ಮಾಡ್ತಾ ಇರ್ತಾರೆ. ತೆರಿಗೆಯಿಂದ ಬಂದ ಹಣವನ್ನ ಅರಮನೆ, ಯುದ್ಧ, ಅಂಗರಕ್ಷಕರು, ಕೋಟೆ ಮತ್ತು ಇತರ ಕಟ್ಟಡಗಳ ನಿರ್ಮಾಣಕ್ಕೆ ಬಳಸ್ತಾ ಇದ್ರು. ಬಹುಮನಿ ರಾಜ್ಯವು ಸೈನಿಕ ಬಲದ ಮೇಲೆ ನಡೀತಾ ಇತ್ತು. ಸೈನ್ಯದ ಮೇಲೆ ವೆಚ್ಚ ಬಹಳ ಆಗಿತ್ತು. ಇವರ ರಾಜ್ಯದಲ್ಲಿ 4 ಬಗೆಯ ಸೈನಿಕ ವರ್ಗಗಳಿದ್ದವು. ಕಾಯಂ ಸೈನ್ಯ, ಯುದ್ಧ ಕಾಲದಲ್ಲಿ ನೇಮಿಸಿಕೊಳ್ಳುತ್ತಿದ್ದ ಸೈನ್ಯ, ಸುಲ್ತಾನ ಮತ್ತು ಕೋಟೆಯ ಕಾವಲು ಪಡೆಗಳು. ಈ ತರ 4 ಬಗೆಯ ಸೈನಿಕ ವರ್ಗ ಇವರಲ್ಲಿ ಇರ್ತಾರೆ. ಪದಾತಿ, ಅಶ್ವದಳ, ಗಜದಳ ಮತ್ತು ಸಿಡಿಮದ್ದು ಪಡೆಗಳು ಸೈನ್ಯದ ಮುಖ್ಯ ವಿಭಾಗಗಳಾಗಿದ್ದವು. ನೋಡಿ, ಈ ತರ ಕೇಳ್ತಾರೆ. ಇವರು ಏನು ಬಹುಮನಿ ಸುಲ್ತಾನರ ಆಡಳಿತದಲ್ಲಿ ಎಷ್ಟು ಬಗೆಯ ಸೈನಿಕ ವರ್ಗಗಳಿದ್ದವು ಅಂತ. 4 ಬಗೆಯ ಸೈನಿಕ ವರ್ಗಗಳಿರ್ತವೆ. ಅವು ಯಾವ್ಯಾವ ಅಂತ ಕೇಳಿದಾಗ ಕಾಯಂ ಸೈನ್ಯ, ಯುದ್ಧ ಕಾಲದಲ್ಲಿ ನೇಮಿಸಿಕೊಳ್ಳುತ್ತಿದ್ದ ಸೈನ್ಯ, ಆಮೇಲೆ ಸುಲ್ತಾನ, ಆಮೇಲೆ ಕೋಟೆ ಕಾವಲು ಪಡೆಗಳು. ಈ ರೀತಿಯಾದ 4 ರೀತಿಯ ಸೈನಿಕ ವರ್ಗಗಳಿದ್ದವು. ಆದಿಲ್ ಶಾಹಿ ರಾಜ್ಯದ ಅನೇಕ ಕೋಟೆಗಳಲ್ಲಿ ಬಿಜಾಪುರದ ಕೋಟೆ ಹೆಚ್ಚು ಭದ್ರವಾಗಿತ್ತು. ಈ ಆದಿಲ್ ಶಾಹಿ ರಾಜ್ಯದ
ಅನೇಕ ಕೋಟೆಗಳಲ್ಲಿ ಬಿಜಾಪುರದ ಕೋಟೆ ಏನಾಗಿತ್ತು, ಇದು ಹೆಚ್ಚು ಭದ್ರವಾಗಿತ್ತು ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಸುಲ್ತಾನನು ರಾಜ್ಯದ ಸರ್ವೋಚ್ಚ ನ್ಯಾಯಾಧೀಶನಾಗಿರ್ತಾನೆ. ರೂಢಿ ಸಂಪ್ರದಾಯ ಮತ್ತು ಇಸ್ಲಾಂ ಅನುಸಾರವಾಗಿ ನ್ಯಾಯಪಾಲನೆ ಮಾಡ್ತಾ ಇರ್ತಾರೆ. ಖಾಜಿಗಳು, ಹಿರಿಯ ಅಧಿಕಾರಿಗಳು ನ್ಯಾಯಪಾಲನೆಯಲ್ಲಿ ಸುಲ್ತಾನನಿಗೆ ಸಹಕಾರ ನೀಡ್ತಾ ಇರ್ತಾರೆ. ಇವರ ದಕ್ಷ ಆಡಳಿತದಿಂದಾಗಿ ರಾಜ್ಯವು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸುತ್ತೆ. ಓಕೆ, ನೆಕ್ಸ್ಟು ಇವರ ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆಗಳ ಬಗ್ಗೆ ನೋಡ್ತಾ ಹೋಗೋಣ. ಕೃಷಿ ಗ್ರಾಮ ಜೀವನದ ಮುಖ್ಯ ಉದ್ಯೋಗವಾಗಿರುತ್ತೆ. ನೆಕ್ಸ್ಟು ನೇಕಾರಿಕೆ, ಸಕ್ಕರೆ, ಬೆಲ್ಲ ತಯಾರಿಕೆ, ನೂಲುವುದು, ನೇಯುವುದು, ಚರ್ಮಗಾರಿಕೆ, ಕುಂಬಾರಿಕೆ, ಬಡಗಿತನ, ಅಕ್ಕಸಾಲಿ, ಸುಗಂಧಿ, ಶಿಲ್ಪಗಾರಿಕೆ ಮುಂತಾದ ಉದ್ಯೋಗಗಳು ಇಲ್ಲಿ ಅಸ್ತಿತ್ವದಲ್ಲಿರ್ತವೆ ನೋಡಿ. ಇವರು ಏನೋ ಮುಸ್ಲಿಂ ಆಗಿದ್ರೂ ಸಹ ಈ ರೀತಿಯಾದ ಎಲ್ಲ ಕಸಬುದಾರರಿಗೆ ತಮ್ಮ ರಾಜ್ಯದಲ್ಲಿ ಆಶ್ರಯವನ್ನು ನೀಡಿರ್ತಾರೆ. ಓಕೆ, ನೆಕ್ಸ್ಟ್. ಓಕೆ, ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇದನ್ನು ನೋಡ್ತಾ ಹೋಗೋಣ. ಯೂಸುಫ್ ಆದಿಲ್ ಶಾನ ಹೆಂಡತಿ ಬಿಬಿ ಖಾನೂಮ್, ದಿಲ್ಶಾ ಆಗಾ, ಆಮೇಲೆ ಚಾಂದ್ ಬೇಬಿ, ಶಹರ್ ಬಾನು ಬೇಗಮರು ಈ ಮನೆತನದ ಪ್ರಖ್ಯಾತ ಮಹಿಳೆಯರು ಆಗಿದ್ದಾರೆ. ಓಕೆ, ನೆಕ್ಸ್ಟು. ದಾಬೋಲ್, ರಾಜಾಪುರ್, ಚೌಲ್ ಮತ್ತು ಗೋವಾ ಬಂದರುಗಳಾಗಿದ್ದವು. ರೇಷ್ಮೆ, ಮದ್ಯ, ಚಿನ್ನ, ಬೆಳ್ಳಿ, ತಾಮ್ರ, ತವರ, ಸೀಸ, ಗಾಜು ಮತ್ತು ಕುದುರೆಗಳು ಪ್ರಮುಖ ಆಮದುಗಳಾಗಿದ್ದವು ನೋಡಿ. ಈ ಥರ ಕೇಳ್ತಾರೆ, ಇವರು ಯಾವ್ಯಾವ ವಸ್ತುಗಳನ್ನು ಆಮದು ಮಾಡ್ಕೊಳ್ತಾ ಇದ್ರು ಅಂತ. ರೇಷ್ಮೆ ಆಗಿರಬಹುದು, ಮದ್ಯ, ಆಮೇಲೆ ಚಿನ್ನ, ಬೆಳ್ಳಿ, ತಾಮ್ರ, ತವರ, ಸೀಸ, ಗಾಜು ಮತ್ತು ಕುದುರೆಗಳನ್ನು ಇವರು ಆಮದು ಮಾಡ್ಕೊಳ್ತಾ ಇದ್ರು. ಇವ್ರ ಕಾಲದಲ್ಲಿ ಇರ್ತಕ್ಕಂಥ ಬಂದರುಗಳು ಯಾವ್ಯಾವ ಅಂತ ಕೇಳಿದಾಗ ದಾಬೋಲು, ರಾಜಾಪುರ, ಚೌಲು ಮತ್ತು ಗೋವಾ ಇವುಗಳು ಬಂದರುಗಳಾಗಿದ್ದವು. ಓಕೆ, ನೆಕ್ಸ್ಟು. ವ್ಯಾಪಾರ ಹಾಗೂ ವೃತ್ತಿ ಸಂಘಗಳು ಅಸ್ತಿತ್ವದಲ್ಲಿದ್ದವು. ಹೊನ್ನು ಎಂಬ ಬಂಗಾರದ ನಾಣ್ಯ, ಲಾರಿ, ಟಂಕ ಎಂಬ ಬೆಳ್ಳಿ ನಾಣ್ಯಗಳು ಇಲ್ಲಿ ಚಲಾವಣೆಯಲ್ಲಿದ್ದವು ನೋಡಿ. ಇದು ನೆನಪಲ್ಲಿ ಇಟ್ಕೊಳ್ರಿ, ಯಾಕಂದರೆ ಹಿಂದೆ ಕೇಳಿದ್ದಾರೆ ಎಕ್ಸಾಮ್ಗಳಲ್ಲಿ. ಹೊನ್ನು ಇದು ಬಂಗಾರದ ನಾಣ್ಯ ಆಗಿದೆ. ಲಾರಿ ಮತ್ತು ಟಂಕ ಇವೇನಾಗಿದ್ದಾವೆ, ಬೆಳ್ಳಿ ನಾಣ್ಯಗಳಾಗಿದ್ದಾವೆ. ಓಕೆ, ನೆಕ್ಸ್ಟು. ಸಮಾಜದಲ್ಲಿ ಅವಿಭಕ್ತ ಪಿತೃಪ್ರಧಾನ ಕುಟುಂಬಗಳು ಮುಂದುವರೆದವು. ಜಾತಿ ಪದ್ಧತಿ ಹಾಗೂ ಬಹುಪತ್ನಿತ್ವಗಳು ರೂಢಿಯಲ್ಲಿರ್ತವೆ. ಭಕ್ತಿ ಪಂಥದ ಹರಿದಾಸರು ಮತ್ತು ಮುಸ್ಲಿಂ ಸೂಫಿ ಸಂತರು ಎರಡೂ ಸಮಾಜಗಳಲ್ಲೂ ಪ್ರೀತಿ ಬೆಳೆಸಲು ಯತ್ನಿಸಿದರು ನೋಡಿ. ಭಕ್ತಿ ಪಂಥದ ಹರಿದಾಸರು ಇರ್ತಾರಲ್ಲ, ಹರಿದಾಸರು, ಆಮೇಲೆ ಸೂಫಿ ಮುಸ್ಲಿಂ ಸಂತರು, ಇವರೇನು ಮಾಡ್ತಾರೆ, ಸೂಫಿ ಸಂತರು ಈ ಎರಡೂ ಧರ್ಮಗಳಲ್ಲಿ, ಹಿಂದೂ ಧರ್ಮ, ಈ ಮುಸ್ಲಿಂ ಧರ್ಮ, ಎರಡೂ ಧರ್ಮಗಳಲ್ಲಿ ಏನು ಪ್ರೀತಿ ಬೆಳೆಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಮುಸ್ಲಿಂ ಸಮಾಜದಲ್ಲಿ ಸುನ್ನಿ, ಶಿಯಾ ಮತ್ತು ಸಯ್ಯದ್, ಶೇಖ್ ಮತ್ತು ಪಠಾಣ್ ಎಂಬ ವರ್ಗ ವಿಂಗಡಣೆಗಳಿದ್ದವು. ಮುಸ್ಲಿಂ ಸ್ತ್ರೀಯರಲ್ಲಿ ಪರ್ದಾ ಪದ್ಧತಿ ರೂಢಿಯಲ್ಲಿತ್ತು. ಪರ್ದಾ ಪದ್ಧತಿ ಅಂದರೆ ಇವಾಗ ಏನು ಬುರ್ಕಾ ಧರಿಸ್ತಾರಲ್ಲ ಮುಸ್ಲಿಮರು, ಅದನ್ನಂತಾರೆ. ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪ ಇವರ ಶೈಕ್ಷಣಿಕ ನೀತಿಯು ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸುವುದಾಗಿತ್ತು. ಮಕ್ತಬ್ ಎಂಬ ಶಾಲೆಗಳು ಇಲ್ಲಿರ್ತವೆ. ಇವು ಮಸೀದಿಗಳ ನಿಯಂತ್ರಣದಲ್ಲಿದ್ದವು ನೋಡಿ. ಮಕ್ತಬ್ ಎಂಬ ಶಾಲೆಗಳಿರ್ತಾವಲ್ಲ, ಇವೇನಾಗಿದ್ದಾವೆ, ಮಸೀದಿಗಳ ನಿಯಂತ್ರಣದಲ್ಲಿರ್ತವೆ. ಮಕ್ತಬ್ಗಳಲ್ಲಿ ಅಕ್ಷರ ಜ್ಞಾನ, ಮತ, ಕಾನೂನು, ಕಾವ್ಯ, ಅಲಂಕಾರ ಶಾಸ್ತ್ರಗಳನ್ನು ಬೋಧಿಸ್ತಾ ಇರ್ತಾರೆ. ಮದರಸಾಗಳು ಉನ್ನತ ಶಿಕ್ಷಣದ ಕೇಂದ್ರಗಳಾಗಿದ್ದವು ನೋಡಿ. ಇದು ಕೇಳಿದ್ರು, ಮದರಸಾಗಳನ್ನು ಯಾರು ರಚನೆ ಮಾಡಿದ್ರು, ಹಾಗೆಯೇ ಇವು ಯಾವ ಥರದ ಶಿಕ್ಷಣ ಕೊಡ್ತಾ ಇತ್ತು ಅಂತ. ಮದರಸಾಗಳೇನಾಗಿದ್ದಾವೆ, ಈ ಉನ್ನತ ಶಿಕ್ಷಣದ ಕೇಂದ್ರಗಳಾಗಿದ್ದಾವೆ. ಸ್ವತಃ ವಿದ್ವಾಂಸನಾಗಿದ್ದ ಮೊಹಮ್ಮದ್ ಗವಾನ್ ಬೀದರ್ನಲ್ಲಿ ಇಸ್ಲಾಂ ಮತ ಮತ್ತು ಕಾನೂನಿನ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಮದರಸಾ ಅಂದರೆ ಮಹಾವಿದ್ಯಾಲಯ ಅಂತ ಕರೀತಾರೆ, ಮದರಸಾವನ್ನು ಸ್ಥಾಪನೆ ಮಾಡ್ತಾನೆ ನೋಡಿ. ಮದರಸಾವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಮೊಹಮ್ಮದ್ ಗವಾನು ಈ ಮದರಸಾವನ್ನು ಸ್ಥಾಪನೆ ಮಾಡ್ತಾನೆ. ಇದು ಸುಮಾರು 242 ಅಡಿ ಉದ್ದ, 222 ಅಡಿ ಅಗಲ, 56 ಅಡಿ ಎತ್ತರವಿರುವ 3 ಅಂತಸ್ತಿನ ದಕ್ಕನಿ ಶೈಲಿಯ ಭವ್ಯ ಕಟ್ಟಡ ಆಗಿದೆ ನೋಡಿ. ಈ ಮದರಸಾ ಬಗ್ಗೆ ನೀವು ತುಂಬ ಚೆನ್ನಾಗಿ ನೋಡ್ಕೋಬೇಕು, ಯಾಕಂದರೆ ಹಿಂದೆ ಸಾಕಷ್ಟು ಸರಿ ಕೇಳಿದ್ದಾರೆ ಎಕ್ಸಾಮಲ್ಲಿ. ಸೊ TETಗಂತೂ ಸಾಕಷ್ಟು ಸರಿ ಕೇಳಿದ್ದಾರೆ. ಈ ಮದರಸಾ ಎಷ್ಟು ಅಂತಸ್ತಿನಲ್ಲಿದೆ ಅಂತ ಕೇಳಿದ್ದಾರೆ. 3 ಅಂತಸ್ತಿನಲ್ಲಿದೆ. ಆಮೇಲೆ ಇದು ಯಾವ ಶೈಲಿಯಲ್ಲಿದೆ ಅಂತಲೂ ಕೇಳಿದ್ದಾರೆ. ದಕ್ಕನಿ ಶೈಲಿಯಲ್ಲಿದೆ. ಇದು ಉನ್ನತ ಶಿಕ್ಷಣವನ್ನು ನೀಡುತ್ತೆ, ಉನ್ನತ ಶಿಕ್ಷಣದ ಕೇಂದ್ರವಾಗಿದೆ.
ಇದಕ್ಕೆ ಮಹಾವಿದ್ಯಾಲಯ ಅಂತಲೂ ಕರೀತಾರೆ. ಓಕೆ, ಇದನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದಾಗ ಮೊಹಮ್ಮದ್ ಗವಾನ್ ಅನ್ನೋದು ನೆನಪಲ್ಲಿರಲಿ. ಓಕೆ, ನೆಕ್ಸ್ಟು ಇಲ್ಲಿ ಸುಮಾರು 3000 ಹಸ್ತಪ್ರತಿಗಳುಳ್ಳ ಗ್ರಂಥಾಲಯವೂ ಇತ್ತು. ಇದು ಸಹ ಕೇಳಿದರು. 3000 ಹಸ್ತಪ್ರತಿಗಳುಳ್ಳ ಗ್ರಂಥಾಲಯ ಕೂಡ ಇಲ್ಲಿರುತ್ತೆ. ಇದು ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಮತ್ತು ಸಾಂಪ್ರದಾಯಿಕ ವ್ಯಕ್ತಿಗಳಿಗೆ ತಂಗುದಾಣವೂ ಕೂಡ ಆಗಿತ್ತು. ಇಲ್ಲಿ ಖಗೋಳಶಾಸ್ತ್ರ, ವ್ಯಾಕರಣ, ಗಣಿತ, ತತ್ವಶಾಸ್ತ್ರ, ಇತಿಹಾಸ, ರಾಜನೀತಿಗಳ ಅಧ್ಯಯನ ಇಲ್ಲಿ ನಡೆಸ್ತಾ ಇದ್ರು. ಓಕೆ, ನೆಕ್ಸ್ಟ್ ನೋಡೋಣ. ಸುಲ್ತಾನರು ಇಂಡೋ ಸಾರ್ಸೆನಿಕ್ ಶೈಲಿಯ ವಾಸ್ತುಶಿಲ್ಪವನ್ನು ಬೆಳೆಸಿದರು. ನೋಡಿ, ಇವರು ಇಂಡೋ ಸಾರ್ಸೆನಿಕ್ ಶೈಲಿ ವಾಸ್ತುಶಿಲ್ಪವನ್ನು ಬೆಳೆಸಿದ್ರು. ಈ ಮದರಸ ದಕ್ಕನಿ ಶೈಲಿಯಲ್ಲಿ ಇರುತ್ತೆ. ನೋಡಿ, ಇಂಡೋ ಸಾರ್ಸೆನಿಕ್ ಅನ್ನೋದು ನೆನಪಲ್ಲಿ ಇರಲಿ. 1ನೇ ಅಲಿ ಆದಿಲ್ ಶಾನು ನಿರ್ಮಾಣ ಮಾಡಿದ ಜಾಮಿಯಾ ಮಸೀದಿಯು ಈ ಕಾಲದ ಒಂದು ಮುಖ್ಯ ಸ್ಮಾರಕವಾಗಿದೆ. ಜಾಮಿಯಾ ಮಸೀದಿ ಈ 1ನೇ ಅಲಿ ಆದಿಲ್ ಶಾ ನಿರ್ಮಾಣ ಮಾಡ್ತಾರೆ. ಎಲ್ಲಿ ಜಾಮಿಯಾ ಮಸೀದಿ ನಿರ್ಮಾಣ ಮಾಡ್ತಾರೆ, ಎಲ್ಲಿ ಅಂತ ಕೇಳಿದಾಗ ಇದು ಗುಲ್ಬರ್ಗದಲ್ಲಿ ನಿರ್ಮಾಣ ಮಾಡ್ತಾರೆ. ಇದು ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿದೆ. ಇಬ್ರಾಹಿಂ ರೋಜಾ, ಗೋಲ್ ಗುಂಬಜ್, ಗಗನ್ ಮಹಲ್, ಅಸಾರ್ ಮಹಲ್ಗಳು ಇವರ ಪ್ರಮುಖ ಸ್ಮಾರಕಗಳಾಗಿದ್ದಾವೆ. ಈ ಸ್ಮಾರಕಗಳಿಂದಾಗಿ ಆದಿಲ್ ಶಾಹಿಗಳು ವಿಶ್ವವಿಖ್ಯಾತವಾಗ್ತಾರೆ. ನೋಡಿ, ಈ ಗೋಲ್ ಗುಂಬಜ್ ಆಗಿರಬಹುದು, ಆಮೇಲೆ ಇಬ್ರಾಹಿಂ ರೋಜಾವನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾರೆ. ಗೋಲ್ ಗುಂಬಜಲ್ಲಿ ಪಿಸುಗುಟ್ಟುವ ಮೊಗಶಾಲೆ ಇದೆ. ಆಮೇಲೆ ಗಗನ್ ಮಹಲ್ ಇದೆ, ಅಸಾರ್ ಮಹಲ್. ಇವುಗಳಿಂದ ಏನಾಗಿ ಈ ಆದಿಲ್ ಶಾಹಿಗಳು ವಿಶ್ವವಿಖ್ಯಾತರಾಗ್ತಾರೆ. ವಿಶ್ವದ ಶ್ರೇಷ್ಠ ಕಟ್ಟಡಗಳಲ್ಲಿ ವಿಜಯಪುರದಲ್ಲಿರುವ ಗೋಲ್ ಗುಂಬಜ್ ಕೂಡ ಒಂದಾಗಿದೆ. 1800 ಚದುರ ಅಡಿ ವಿಸ್ತೀರ್ಣವನ್ನ ಒಳಗೊಂಡಿದೆ. 4 ಮೂಲೆಗಳಲ್ಲಿ 7 ಅಂತಸ್ತಿನ ಒಂದೊಂದು ಮಿನಾರ್ಗಳು ಇಲ್ಲಿದ್ದಾವೆ. ಮಧ್ಯದಲ್ಲಿ ಬೃಹತ್ ಗುಮ್ಮಟವಿದೆ. ಅಂದ್ರೆ ಇದು ನೋಡೋದಕ್ಕೆ ಒಂಥರ ತಾಜ್ ಮಹಲ್ ಇದ್ದಂಗಿದೆಯಲ್ಲ, ಅದಕ್ಕಾಗಿ ಇದನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾರೆ. ಇಲ್ಲಿದೆ ನೋಡಿ, ಗೋಲ್ ಗುಂಬಜ್ ಅಲ್ಲ, ಇಬ್ರಾಹಿಂ ರೋಜಾ. ಇದು ನಾನು ಇಷ್ಟೊತ್ತಿಗೆ ಹೇಳಿದ್ವಿ ಗೋಲ್ ಗುಂಬಜ್ ಇನ್ಫಾರ್ಮೇಶನ್ ಇಲ್ಲಿ ಹೇಳಿದ್ನಲ್ಲ. ಸೊ ಗೋಲ್ ಗುಂಬಜ್ ಇಲ್ಲಿದೆ ನೋಡಿ, ಈ ರೀತಿಯಾಗಿದೆ ಇದು. ಓಕೆ, ಇಲ್ಲೊಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನೋಡೋಣ. ನಮ್ಮ ರಾಜ್ಯದ ವಿಜಯಪುರದಲ್ಲಿ ಈ ಸ್ಮಾರಕ ಇದೆ. ಇದನ್ನ ಮೊಹಮ್ಮದ್ ಆದಿಲ್ ಶಾನು ನಿರ್ಮಾಣ ಮಾಡಿದ್ದಾನೆ. ನೋಡಿ, ಯಾರು ನಿರ್ಮಾಣ ಮಾಡಿದ್ರು ಅಂತ ಕೇಳಿದ್ರು ಎಕ್ಸಾಮಲ್ಲಿ. ಹಾಗೆ ಎಷ್ಟರಲ್ಲಿ ನಿರ್ಮಾಣ ಮಾಡ್ತಾರೆ, ಎಷ್ಟರಲ್ಲಿ ಪೂರ್ತಿ ಆಗುತ್ತೆ ಅಂತಲೂ ಸಹ ಕೇಳಿದ್ದಾರೆ. ಸೊ ತುಂಬ ಇಂಪಾರ್ಟೆಂಟ್ ನೋಡಿ. ಮೊಹಮ್ಮದ್ ಆದಿಲ್ ಶಾನು ನಿರ್ಮಾಣ ಮಾಡ್ತಾನೆ ಇದನ್ನ. ಇದರ ಕಟ್ಟಡ ನಿರ್ಮಾಣ ಕಾರ್ಯವು 1626ರಲ್ಲಿ ಪ್ರಾರಂಭವಾಗುತ್ತೆ. ಸುಮಾರು 1626ರಲ್ಲಿ ಪ್ರಾರಂಭವಾಗಿ 1656ರಲ್ಲಿ ಇದು ಮುಗಿಯಿತೆಂದು ತಿಳಿದು ಬಂದಿದೆ. ಇದು ಸುಮಾರು 51 ಮೀಟರ್ ಎತ್ತರವನ್ನು ಹೊಂದಿದೆ. ಎತ್ತರ ಅಂತ ಬಂದಾಗ 51 ಮೀಟರ್ ಎತ್ತರವಾಗಿದೆ. ವಿಶಾಲವಾದ ಗುಮ್ಮಟವಾಗಿರುತ್ತೆ. ಆಮೇಲೆ ಗುಮ್ಮಟದಲ್ಲಿ 4 ಕಂಬಗಳಿದ್ದು ಅವುಗಳಿಂದ ಮೇಲೆ ಹತ್ತಲು ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಿದ್ದಾರೆ. ನೋಡಿ, ಇವೇನು ಕಂಬ ಇದಾವಲ್ಲ, ಇವುಗಳಿಂದನೇ ಇವು ಮೆಟ್ಟಿಲುಗಳಿದಾವೆ. ಇದರ ಒಳಗಡೆ ಮೆಟ್ಟಿಲು ಮಾಡಿ ಇದರಿಂದನೇ ಹತ್ತಬೇಕು ಮೇಲ್ಗಡೆ ಹತ್ತಿ ಇದೇನು ಕಾಣಿಸುತ್ತಲ್ಲ ಇಲ್ಲಿ ಹೋಗ್ಬಹುದು. ಆ ರೀತಿಯಾದ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ. ಗುಮ್ಮಟದ ಗೋಲಾಕಾರದ ಗೋಡೆಯಲ್ಲಿ ಒಂದು ಬದಿಯಲ್ಲಿ ನಿಂತು ಪಿಸುಗುಟ್ಟಿದರೆ ಮತ್ತೊಂದು ಬದಿಯಲ್ಲಿ ಕಿವಿಗೊಟ್ಟು ಆಲಿಸಬಹುದು. ಇದರ ವಿಶೇಷತೆಯಾಗಿದೆ ಇದು ಭಾರತದ ಅತ್ಯಂತ ದೊಡ್ಡ ಗುಮ್ಮಟವೂ ಕೂಡ ಆಗಿದೆ. ನೋಡಿ, ಭಾರತದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಗುಮ್ಮಟ ಯಾವುದು ಅಂತ ಕೇಳಿದಾಗ ಅದು ಬಿಜಾಪುರದ ಗೋಲು ಗುಮ್ಮಟ. ನೋಡಿ, ಈ ಮೊಹಮ್ಮದ್ ಆದಿಲ್ ಶಾ ಇದನ್ನ ನಿರ್ಮಾಣ ಮಾಡ್ತಾರೆ. ಇದು ಒಂದು ಬದಿಯಲ್ಲಿ ನಾವು ಗೋಡೆ ಆ ಕಡೆ ಬದಿಯಲ್ಲಿ ನಿಂತ್ಕೊಂಡು ಏನಾದರೂ ಮಾತಾಡಿದ್ರೆ ಈ ಕಡೆ ಬದಿಯಿಂದ ನಾವು ಕಿವಿ ಕೊಟ್ಟು ಕೇಳಬಹುದು. ಆ ರೀತಿಯಾಗಿ ಕೇಳಿಸುತ್ತೆ ಇಲ್ಲಿ. ಅದು ಈ ಗೋಲ್ ಗುಂಬಜದ ಒಂದು ವಿಶೇಷತೆ ಆಗಿದೆ. ಓಕೆ, ಅದಕ್ಕೆ ಪಿಸುಗುಟ್ಟುವ ಮೊಗಶಾಲೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿದೆ ನೋಡಿ, ಇದು ಬೀದರ್ ಕೋಟೆ, ಇದು ಜಾಮಿಯಾ ಮಸೀದಿ. ಓಕೆ, ನೆಕ್ಸ್ಟ್ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಬಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಯಾವಾಗ ಅಂತ ಕೇಳಿದ್ದಾರೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು 1336. ಮಧುರಾ ವಿಜಯಂ ಬರೆದ ಕವಿತ್ರಿ ಯಾರು ಅಂತ ಕೇಳಿದ್ದಾರೆ. ಗಂಗಾಂಬಿಕೆ ಈ ಮಧುರಾ ವಿಜಯಂ ಅನ್ನು ಬರೀತಾರೆ.
ಪ್ರೌಢದೇವರಾಯನ ಮಂತ್ರಿ ಯಾರು ಅಂತ ಕೇಳಿದ್ದಾರೆ. ಲಕ್ಕಣ್ಣ ದಂಡೇಶ ನೋಡಿ. ಲಕ್ಕಣ್ಣ ದಂಡೇಶ. ನೆಕ್ಸ್ಟ್, ಅಮುಕ್ತ ಮೌಲ್ಯದ ಕೃತಿಯನ್ನು ತೆಲುಗಿನಲ್ಲಿ ರಚಿಸಿದ ದೊರೆ ಯಾರು ಅಂತ ಕೇಳಿದ್ದಾರೆ. ಕೃಷ್ಣದೇವರಾಯ ನೋಡಿ. ಕೃಷ್ಣದೇವರಾಯ. ಬೀದರ್ನಲ್ಲಿ ಮದ್ರಾಸವನ್ನು ಸ್ಥಾಪನೆ ಮಾಡಿದವರು ಯಾರು? ಮಹಮ್ಮದ್ ಗವಾನ್. ನೆಕ್ಸ್ಟ್, ಕಿತಾಬಿ ನವರಸ್ ಗ್ರಂಥವನ್ನು ಯಾರು ಬರೀತಾರೆ ಅಂತ ಕೇಳಿದ್ದಾರೆ. 2ನೇ ಇಬ್ರಾಹಿಂ ಆದಿಲ್ ಶಾ ನೋಡಿ. 2ನೇ ಇಬ್ರಾಹಿಂ ಆದಿಲ್ ಶಾ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ನೆಕ್ಸ್ಟು 9ರಲ್ಲಿ ಸೆಕೆಂಡ್ ಭಾಗದಲ್ಲಿರ್ತಕ್ಕಂಥ ಇತಿಹಾಸ ಪಾಠಗಳನ್ನು ನೋಡ್ತಾ ಹೋಗೋಣ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ 6ರಿಂದ ನಾನು ಮಾಡ್ತಾ ಬಂದಿದ್ದೀನಿ. ಸೊ ಆ ವಿಡಿಯೋಗಳನ್ನು ನೋಡಿ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ 9th ಸೆಕೆಂಡ್ ಭಾಗದಲ್ಲಿರ್ತಕ್ಕಂಥ ಹಿಸ್ಟ್ರಿ ಪಾಠಗಳನ್ನು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.